ಶಿಶುಪಾಲವಧ ಮಹಾಕಾವ್ಯದ 5ನೇ ಸರ್ಗಕ್ಕೆ ನಾವು ಬಂದಿದ್ದೀವಿ. 26 ಪದ್ಯಗಳನ್ನು ಗಮನಿಸಿದ್ದಾಗಿತ್ತು. ಮುಂದಿನ ಭಾಗಗಳನ್ನು ನೋಡಬಹುದು. ಕೃಷ್ಣ, ಯಾದವ ಸೇನೆ, ಅಂತಃಪುರ ಕಾಂತೆಯರು ಮೊದಲಾದ ಸಕಲ ಪರಿವಾರದ ಜೊತೆಗೆ ಧರ್ಮರಾಜನ ರಾಜಸೂಯ ಯಾಗಕ್ಕೆ ಹೊರಟವನು ದಾರಿಯಲ್ಲಿ ರೈವತಕ ಪರ್ವತದ ತಪ್ಪಲಿನಲ್ಲಿ ತಂಗಿದ್ದಾನೆ. ಹಾಗೆ ತಂಗುವಾಗ ಆ ಹೊತ್ತಿನ ಏನೇನು ಸಂದರ್ಭಗಳಾಗಿವೆ, ಏನೇನು ಚಟುವಟಿಕೆಗಳು ನಡೀತಿವೆ ಅವುಗಳನ್ನು ಕವಿ ಸೂಕ್ಷ್ಮ ದೃಷ್ಟಿಯಿಂದ ವರ್ಣನೆ ಮಾಡ್ತಾನೆ. ಅಲ್ಲಿ ಬರುವ ಒಂದು ಪದ್ಯ: ಆಸ್ತೀರ್ಣ ತಲ್ಪ ರಚಿತಾ ವಸತಃ ಕ್ಷಣೇನ ವೇಶ್ಯಾಜನ ಕೃತನವ ಪ್ರತಿಕರ್ಮ ಕಾಮ್ಯ ಖಿನ್ನಾ ನ ಖಿನ್ನ ಮತಿರಾಪತತೋ ಮನುಷ್ಯಾನ್ ಪ್ರತ್ಯಗ್ರಹೀ ಚಿರನಿವಿಷ್ಟ ಇವೋಪಚಾರೈ. ಅಲ್ಲಿ ಆ ಬಿಡದಿಯಲ್ಲಿ ಸೇನಾ ಸನ್ನಿವೇಶದಲ್ಲಿ ವಾರಾಂಗನೆಯರು ಕೂಡ ಬಂದಿದ್ದರು. ಹಾಗೆ ಬಂದವರು ಪ್ರಯಾಣದ ಆಲಸ್ಯ ಎಷ್ಟೇ ಇದ್ದರೂ, ಶ್ರಮ ಎಷ್ಟೇ ಇದ್ದರೂ ಅದನ್ನೆಲ್ಲವನ್ನೂ ಪಕ್ಕಕ್ಕಿಟ್ಟು ಅಲಂಕಾರ ಮಾಡ್ಕೊಳ್ಳೋಕೆ ತೊಡಗಿದ್ರು ಅಂತ ಕವಿ ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾನೆ. ವೇಶ್ಯಾಜನ ಕೃತ ನವ ಪ್ರತಿಕರ್ಮ ಕಾಮ್ಯ. ಪ್ರತಿಕರ್ಮ ಅಂದರೆ ಸಂಸ್ಕೃತದಲ್ಲಿ ಅಲಂಕಾರ, ಸಿಂಗಾರ, ಮೇಕಪ್ ಅಂತ ಹೆಸರು. ಪರಿಷ್ಕ್ರಿಯಾ, ಪ್ರತಿಕರ್ಮ ಇವೆಲ್ಲ ಕೂಡ ಪ್ರಸಾಧನ ಅನ್ನುವ ಅರ್ಥದಲ್ಲೇ ಇರತಕ್ಕಂಥ ಪದಗಳು. ಆ ಸ್ವಾರಸ್ಯ ಏನಂದರೆ, ಅವ್ರ ಪಾಪ ಮಿಕ್ಕ ಅಂತಃಪುರ ಕಾಂತೆಯರಂತೆಯೋ ಮಿಕ್ಕ ಜನರಂತೆಯೋ ಸುಸ್ತಾಯಿತು ಅಂತ ಮೈ ಕೈ ಕಾಲು ಚಾಚಿಕೊಂಡು ಮಲಗಿಬಿಡೋಕ್ಕಾಗೋಲ್ಲ. ಅವ್ರ ಕೆಲಸ ನಡೆಯೋದೇನೆ ಸಂಜೆ ಹೊತ್ತು. ಹಾಗಾಗಿ ಆ ಹೊತ್ತಿಗೆ ಸಜ್ಜಾಗಬೇಕು. ಬೆಳಗ್ಗೆ ಹೊರಟು ಪ್ರಯಾಣದಲ್ಲಿ ಬಿರುಬೇಸಿಗೆಯಲ್ಲಿ ಬಳಲಿ ಸಮುದ್ರ ದಾಟಿ ಆಮೇಲೆ ಇತ್ತ ಬಂದು ಏನೆಲ್ಲ ಆದರೂ ಕೂಡ ವಿಶ್ರಾಂತಿ ಇಲ್ಲದೆ ಅವಕಾಶ ತತ್ಕ್ಷಣ ಅಲಂಕಾರ ಮಾಡಿಕೊಂಡು ಅವರವರ ಉದ್ಯೋಗ ಯಾವುದುಂಟು, ರೂಪಾಜೀವಿ ಅಂತಲೇ ಕರೀತಾರಲ್ಲ, ರೂಪವನ್ನೇ ಬಂಡವಾಳವಾಗಿ ಮಾಡಿಕೊಂಡು ಬದುಕತಕ್ಕಂಥವ್ರು ಅವರ ಉದ್ಯೋಗಕ್ಕೆ ತೊಡಗಿದ್ರು. ಖಿನ್ನಾ ನ ಖಿನ್ನ ಮತಿರಾಪತತೋ ಮನುಷ್ಯಾನ್. ಅವರು ಎಷ್ಟೋ ಕಾಲದಿಂದ ಅಲ್ಲಿ ಇದ್ದವರಂತೆ ಪ್ರತ್ಯಗ್ರಹಿ ಚಿರನಿವಿಷ್ಟ ಇವೋಪಚಾರೈ, ಬಹಳ ಕಾಲದಿಂದ ಅಲ್ಲಿ ಇದಾರ ಅನ್ನುವಂಥ ರೀತಿಯಲ್ಲಿ ತುಂಬ ನೈಸರ್ಗಿಕವಾಗಿ ಅಲ್ಲಿದ್ದ ಜನರಿಗೆ ಉಪಚಾರ ಮಾಡಿಕೊಂಡು ಇವ ಉಪಚಾರೈ ಮನುಷ್ಯಾನ್ ಸಂತರ್ಪಯಾಮಾಸು ಅಂತ. ಅಂದರೆ ಅವರಿಗೆ ಆ ಜಾಗ ಅಷ್ಟು ಹೊಂದಾಣಿಕೆ ಆಗಿಬಿಟ್ಟಿತ್ತು. ಯಾವತ್ತೂ ಅಷ್ಟೇ ವರ್ತಕರು, ಕಲಾವಿದರು ಇವರೆಲ್ಲರೂ ಕೂಡ ಯಾವ ಪ್ರಾಂತಕ್ಕೆ ಹೋದರೂ ಬಹಳ ಬೇಗ ಅಲ್ಲಿಗೆ ಹೊಂದಿಕೊಂಡು ಬಾಳಬೇಕು. ಯಾಕೆಂದರೆ ಅವರ ಬಾಳ್ವೆ ಇರೋದೇ 10 ಜನಗಳ ಮಧ್ಯದಲ್ಲಿ. ಅದರಿಂದ ತತ್ಕ್ಷಣ ಅವರಿಗೆ ಹೊಂದಾಣಿಕೆ ಅನಿವಾರ್ಯ. ಅದನ್ನು ಮಾಡಿಕೊಂಡ್ರು ಮತ್ತು ಅವರು ಬೇಗ ತಮ್ಮ ಚಟುವಟಿಕೆ, ತಮ್ಮ ದಂಧೆಗೆ ತೊಡಗದರು ಅನ್ನುವಂಥದ್ದು. ಅವರ ಕಠೋರವಾದ ಜೀವನ ಪಾಪ ಎಂಥದ್ದು ಅನ್ನೋದು ನಮಗೆ ಗೊತ್ತಾಗುತ್ತದೆ. ಜೊತೆಗೆ ಅವರು ಅದಕ್ಕೆ ಎಷ್ಟು ತಾದಾತ್ಮ್ಯದಿಂದ ಕೆಲಸ ಮಾಡಿಕೊಂಡ್ರು ಅನ್ನೋದು ಕೂಡ ತಿಳಿಯುತ್ತದೆ. ಇಂಥ ಸನ್ನಿವೇಶಗಳಲ್ಲಿಯೇ ಕವಿಯ ವೈಶಾಲ್ಯ, ಸೂಕ್ಷ್ಮಜ್ಞತೆ ಗೊತ್ತಾಗುತ್ತದೆ. ನೋಡಿ, ಒಬ್ಬೊಬ್ಬರು ಒಂದೊಂದು ರೀತಿಯಾದ ಬದುಕಿಗೆ, ಒಂದು ರೀತಿಯಾದ ಜೀವಿಕಾ ವ್ಯಾಪಾರಗಳಿಗೆ ತೊಡಗಿದವರಿಗೆ ಆ ಬಗೆಯಲ್ಲಿಯೇ ಅವರ ಇಡೀ ಶೇಷಾಯುಷ್ಯ ಮುಗಿಯುತ್ತೆ. ಅದರಿಂದಲೇ ಕೆಲವರಿಗೆ ಕೆಲವು ಹೊತ್ತರಲ್ಲಿ ಬಿಡುವ. ನನಗೆ ಕೆಲವರು ಹೇಳೋದುಂಟು, ನಿಮ್ಮನ್ನು ಭಾನುವಾರ ಬಂದು ನೋಡ್ಬೋದಾ, ಶನಿವಾರ ಬಂದು ನೋಡ್ಬೋದಾ ಅಂತ. ಸ್ವಾಮಿ, ನಿಮಗೆ ರಜಾ ಇರೋ ದಿವಸ ನನಗೆ ಓವರ್ ಟೈಮು ಅಂತ ಹೇಳ್ತಾ ಇರ್ತೀನಿ. ಶನಿವಾರ ಭಾನುವಾರಗಳಂತೆ ಬೇರೆ ಕಾರ್ಯಕ್ರಮಗಳು, ನೃತ್ಯ, ಗೀತ ಇತ್ಯಾದಿ ಕಾರ್ಯಕ್ರಮಗಳು, ಅವುಗಳಿಗೆ ಹೋಗಬೇಕು. ಅಥವಾ ಇನ್ಯಾವುದಾದ್ರೂ ಸೆಮಿನಾರು, ವಿಚಾರಗೋಷ್ಠಿ ಅಥವಾ ಭಾಷಣ ಹೀಗಿರುತ್ತದೆ. ಮತ್ತು ಸಾಮಾನ್ಯಕ್ಕೆ ಸಂಜೆ ಹೊತ್ತಿಗೆ ಮನೆಗೆ ಹೊರಗಡೆಯಿಂದ ಅಧ್ಯಾಪನ ವೃತ್ತಿನಲ್ಲಿಯೋ ಕೈಗಾರಿಕೆಯ ಉದ್ಯಮದಲ್ಲಿಯೋ ತೊಡಗಿರುವಂಥ ಜನ ವಾಪಸ್ಸು ಬರ್ತಾರೆ. ಬಂದು ಅವರು ತೊಡಗುತ್ತಾರೆ ವಿಶ್ರಾಂತಿ ಮತ್ತು ಬಂದವರನ್ನು ನೋಡ್ಕೊಳ್ಳೋದಕ್ಕೆ. ಅಂದರೆ ನನ್ನಂಥವರಿಗೆ ಸಂಜೆ ಹೊತ್ತಿಗೇನೆ ಚಟುವಟಿಕೆ ಆರಂಭವಾಗತಕ್ಕಂಥದ್ದು. ಬೆಳಗ್ಗೆಲ್ಲ ಸ್ವಂತದ ಓದು ಬರವಣಿಗೆ ಅಂತ ಇರೋದು, ಸಂಜೆ ಹೊತ್ತಿನ ಮೇಲೆ ಹೊರಗಡೆ ಹೋಗೋದು, ಹಾಗಾಗಿ ಬಿಡುಗು ಆಗಿರೋಲ್ಲ ಅಂತ. ವಕೀಲರಿಗೂ ಅದೇ ತರಹ. ನನ್ನ ವಕೀಲ ಮಿತ್ರ ಹೇಳ್ತಾ ಇರ್ತಾನೆ, ವೇಶ್ಯರಿಗೂ ವಕೀಲರಿಗೂ ಸಂಜೆ ಮೇಲೇ ಉದ್ಯೋಗ ಅಂತ. ಅಂದರೆ ಅವೆಲ್ಲ ಅನಿವಾರ್ಯವಾಗಿ ಬಂದಂಥವು. ಹಾಗೆಯೇ ಮಾಡಿಕೊಳ್ಳಬೇಕು. ಡಿ ವಿ ಜಿಯವರು ತಮ್ಮ ಜ್ಞಾಪಕ ಚಿತ್ರಶಾಲೆಯಲ್ಲಿ ಒಂದು ಕಡೆ ಹೇಳ್ತಾರೆ, ಭೈರವಿ ಕೆಂಪೇಗೌಡರು ಅಂತ ದೊಡ್ಡ ಸಂಗೀತಗಾರರು, ಕೊಯಮತ್ತೂರು ಕಡೆಯವರು.
ಅವರು ತುಂಬ ಚೆನ್ನಾಗಿ ಗಾಯನ ಮಾಡ್ತಾಯಿದ್ರು ಅಂತ. ಅವರ ಕೊಯಮತ್ತೂರು ಕಡೆಯವರೆಲ್ಲ ನಮ್ಮ ಕನ್ನಡ ನಾಡಿನವರೇನೆ. ಆಮೇಲೆ ಅತ್ತ ಕಡೆ ಹೋಗಿ ನೆಲೆಯಾದವರು ಅಂತ ಕೂಡ ಅಲ್ಲವೇ. ಆಮೇಲೆ ವೀರಣ್ಣಗೌಡರು ಅಂತ ಒಬ್ಬರು ಡಿ ವಿ ಜಿಯವರಿಗೆ ಪತ್ರ ಬರೆದು ಅದರ ತಿದ್ದುಪಡಿನೂ ಮಾಡಿಕೊಡ್ತಾರೆ. ಜ್ಞಾಪಕ ಚಿತ್ರಶಾಲೆಯ 2ನೇ ಸಂಪುಟ ಕಲೋಪಾಸಕರುನಲ್ಲಿ ಬರುತ್ತದೆ. ಅವರು ಈ ಹಳೆಯ ಬೆಂಗಳೂರು ಅಂತ ಯಾವುದಿವೆ, ಅಕ್ಕಿಪೇಟೆ, ತರಗುಪೇಟೆ, ಚಿಕ್ಕಪೇಟೆ, ಮಾಮೂಲುಪೇಟೆ, ಬಳೆಪೇಟೆ, ದೊಡ್ಡಪೇಟೆ, ಆ ಪೇಟೆಗಳ ಆಸುಪಾಸಿನಲ್ಲಿ ಅವರು ಓಡಾಡ್ತಾ ಇದ್ದಾಗ ಏನು ಮಾಡೋದು ಕೆಂಪೇಗೌಡ್ರೆ, ಎಲ್ಲ ನಿಮ್ಮ ಕಾರ್ಯಕ್ರಮಗಳು ಸಂಜೆ ಹೊತ್ತು, ನಾವು ವರ್ತಕರು, ನಮ್ಮ ಅಂಗಡಿಗೆ ವ್ಯಾಪಾರ ಆಗೋದು ಅದೇ ಹೊತ್ತು, ನಾವು ಹೇಗೆ ಬರೋಣ ಅಂದರೆ, ಯಾಕೆ ಸ್ವಾಮಿ ಚಿಂತೆ ಮಾಡ್ತೀರಾ, ನಾನೀಗ ಬಂದಿದ್ದೀನಿ, ನಿಮಗೇನು ಬೇಕೋ ಅದನ್ನು ಹಾಡ್ತೀನಿ ಅಂತ ಅವರು ಅಲ್ಲಿಯೇ ಒಂದು ಅಕ್ಕಿ ಮೂಟೆ ಮೇಲೆ ಕೂತ್ಕೊಂಡು ಒಂದು ಸಂಗೀತ ಕಚೇರಿಯೇ ಮಾಡಿಕೊಟ್ರು ಅಂತ. ಅವ್ರ ದೊಡ್ಡತನ, ಕೆಂಪೇಗೌಡರ ದೊಡ್ಡತನ. ಅವರು ಭೂಮಿಗೆ ಬಂದ ಗಂಧರ್ವ ಅಂತಲೇ ಬಹಳ ಸುಂದರವಾದ ಒಂದು ಕಾದಂಬರಿಯನ್ನು ಅವ್ರನ್ನ ಕುರಿತು ಡಾಕ್ಟರ್ ಎಚ್.ಎಲ್. ನಾಗೇಗೌಡರು, ಪ್ರಸಿದ್ಧ ಜನಪದ ತಜ್ಞರು, IAS ಆಫೀಸರ್ ಆಗಿದ್ದವರು, ಮತ್ತು ಪ್ರವಾಸಿ ಕಂಡ ಇಂಡಿಯಾ ಅಂತ ಹಲವು ಸಂಪುಟಗಳಲ್ಲಿ ಬಹಳ ಒಳ್ಳೆಯ ಅಮೂಲ್ಯವಾದ ಮಾಹಿತಿಯನ್ನು ಕನ್ನಡಕ್ಕೆ ತಂದುಕೊಟ್ಟಿದ್ದಾರೆ. ಇನ್ನೂ ಅನೇಕ ಬರವಣಿಗೆಗಳೆಲ್ಲ ಮಾಡಿದ್ದಾರೆ. ಅಂಥ ಒಳ್ಳೆಯ ವಿದ್ವಾಂಸರು, ಒಳ್ಳೆಯ ಕಾದಂಬರಿಕಾರರು ಕೂಡ ಹೌದು. ದೊಡ್ಡ ಮನೆ ಅಂತ ಅವರ ಆತ್ಮಕಥನಾತ್ಮಕವಾದ 3-4 ತಲೆಮಾರಿನ ಕಾದಂಬರಿನ ಬರೆದಿದ್ದಾನೆ. ಭೂಮಿಗೆ ಬಂದ ಗಂಧರ್ವ ಅನ್ನೋ ಕಾದಂಬರಿ ಕೂಡ ಅವರು ಬರೆದರು. ಅದನ್ನೇನೋ ಚಲನಚಿತ್ರ ಮಾಡ್ತೀವಿ ಅಂದರು, ಏನು ಮಾಡದಂತೆ ಕಾಣೆ ಯಾರ್ಯಾರೋ. ಕಾದಂಬರಿ ಚೆನ್ನಾಗಿದೆ. ಭೈರವಿ ಕೆಂಪೇಗೌಡರ ಒಂದು ದಂತಕಥೆಯಂಥ ವ್ಯಕ್ತಿತ್ವವನ್ನು ಅಲ್ಲಿ ಚಿತ್ರಿಸ್ತಾರೆ. ಹೀಗೆ ಈ ವೇಶ್ಯಾವರ್ಗವೂ ಕೂಡ ಪಾಪ ಬದುಕನ್ನು ಹವಣಿಸಿಕೊಳ್ಳುತ್ತದೆ ಅಂತ ಕವಿ ಹೇಳ್ತಾನೆ. ಆಮೇಲೆ ಕೆಲವರು ಜಲಕ್ರೀಡೆಗೆ ತೊಡಗುತ್ತಾರೆ. ಯಾರ್ಯಾರಿಗೆ ಏನೇನು ಇಷ್ಟ ಇದೆ ಅಂಥದ್ದು ಆ ಜಾಗದಲ್ಲಿ ಕಂಡ್ರೆ ಅಲ್ಲಿಗೆ ತಕ್ಷಣ ಹೋಗುವಂಥದ್ದು ತಾನೆ. ಆ ಪರ್ವತದ ಪ್ರಾಂತದಲ್ಲಿ ಹಲವು ಝರಿಗಳು, ಸರೋವರಗಳು ಎಲ್ಲ ಇವೆ. ಅದಕ್ಕೆ ಕಂಡೊಡನೆ ಅವನ್ನು ನೀರಿಗೆ ಬೀಳುವಂಥವರು. ಸಸ್ನುಃ ಪಯಃ ಪಪುರ್ ಅನೇ ನಿಜುರ್ ಅಂಬರಾಣಿ ಜಕ್ಷುರ್ ಬಿಸಂ ಧೃತ ವಿಕಾಸಿ ಬಿಸ ಪ್ರಸೂನಾಹ ಸೈನ್ಯಾ ಶ್ರಿಯಾಂ ಅನುಪಭೋಗ ನಿರರ್ಥಕತ್ವ ದೋಷ ಪ್ರವಾದ ಮಮೃಜನ್ ನಗ ನಿಮ್ನಗಾನಾಂ. ನಗ ನಿಮ್ನಗಾಹ, ಆ ಬೆಟ್ಟದ ನದಿಗಳು, ನಿಮ್ನಂಗಚ್ಚಂತಿ ಇತಿ ನಿಮ್ನಗಾಹ. ನಿಮ್ನ ಅಂದರೆ ತಗ್ಗು, ಹಳ್ಳ. ಹಳ್ಳಕ್ಕೆ ಹೋಗ್ತಕ್ಕಂಥವು. ವಾಟರ್ಸ್ ಫೈಂಡ್ ದರ್ ಪಾತ್, ವಾಟರ್ಸ್ ಫೈಂಡ್ ದರ್ ಲೆವೆಲ್ಸ್ ಅಂತೆಲ್ಲ ಹೇಳ್ತಾರಲ್ಲ. ನೀರು ತನ್ನ ಆಳವನ್ನು, ತನ್ನ ಹಾದಿಯನ್ನು ಕಂಡುಕೊಳ್ಳುತ್ತದೆ ಅಂತ. ಹಾಗೆ ಅದು ಹಳ್ಳಕ್ಕೆ ಹೋಗುತ್ತೆ. ನದೀನಾಂ ಸಾಗರೋಗತಿ ಅಂತ. ಹಾಗೆ ಹೋಗುವುದೆಂದರೆ ನಿಮ್ನಗ ಅಂತ ಅದಕ್ಕೆ ಒಂದು ಹೆಸರು ಬಂದಿದೆ. ಅವಕ್ಕೆ ನಿರರ್ಥಕತ್ವ ದೋಷ ಪ್ರವಾದಂ ಅಮೃಜನ್ ಸೈನ್ಯ. ಈ ಸೈನ್ಯಗಳು ಯಾವುದಿವೆ, ಕೃಷ್ಣನ ಪರಿವಾರ ಬಂದಂಥದ್ದೆಲ್ಲ, ಅವರೆಲ್ಲರೂ ಕೂಡ ಸೇರಿ ಈ ಬೆಟ್ಟದ ನದಿಗಳು ಹತ್ತಿರದಲ್ಲಿ ಯಾವುದೇ ಕೃಷಿ ಭೂಮಿ ಇಲ್ಲ, ಯಾವುದೇ ಹಳ್ಳಿ ಇಲ್ಲ, ಇನ್ಯಾವುದೇ ದೊಡ್ಡ ರೀತಿಯ ಪಾಶುಪಾಲ್ಯ ಇಲ್ಲ. ಇಂಥ ಎಲ್ಲ ಸನ್ನಿವೇಶದಲ್ಲೂ ಕೂಡ ಆ ನೀರು ಹಾಗೆ ವ್ಯರ್ಥವಾಗಿ ಸಮುದ್ರಕ್ಕೆ ಹೋಗ್ತಾ ಇದೆ, ಆ ನೀರಿಗೆ ಇನ್ಯಾವುದೂ ದೊಡ್ಡ ಲೋಕೋಪಕಾರವಾಗ್ತಾ ಇಲ್ಲ ಅಂತನ್ನುವ ಅಪವಾದವನ್ನು ಹೋಗಲಾಡಿಸುವಂತೆ ಅವರು ಒಟ್ಟಿಗೆ ಬೇಕಾದಷ್ಟು ಚಟುವಟಿಕೆಗಳನ್ನು ಮಾಡಿದ್ರು ಅಂತ ಎಲ್ಲವನ್ನೂ ಕೂಡ ಲಿಟ್ಲಕಾರದ ಬಹುವಚನದ ರೂಪಗಳನ್ನು ಬಳಸ್ತಾನೆ. ಒಂದು ವ್ಯುತ್ಪಾದಕವಾದದ್ದು. ಸಸ್ನುಹು, ಚೆನ್ನಾಗಿ ಸ್ನಾನ ಮಾಡಿದ್ರು. ಪಯಃ ಪಪುಹು, ನೀರನ್ನು ಕುಡಿದ್ರು. ಅನೇ ನಿಜುಹು, ಚೆನ್ನಾಗಿ ಬಟ್ಟೆಗಳನ್ನು ಒಗ್ಕೊಂಡ್ರು. ಅನೇ ನಿಜುಹು ಅಂತಂದರೆ ಬಟ್ಟೆಗಳನ್ನು ಕ್ಷಾಲನ ಮಾಡಿಕೊಂಡ್ರು. ಅಂಬರಾಣಿ ಅನೇ ನಿಜುಹು. ಜಕ್ಷುರ್ ಬಿಸಂ, ಬಿಸ ಅಂದರೆ ಕಮಲದ ನಾಳ, ಕಮಲದ ದಂಟುಗಳನ್ನು ಅವರು ಚೆನ್ನಾಗಿ ತಿಂದರು ಅಂತ. ಎಳೆ ಕಮಲದ ನಾಳ ತಿನ್ನುವಂತೆ ಇರುತ್ತದೆ. ಅದರೊಳಗೆ ಉಪ್ಪಿನಕಾಯಿ ಕೂಡ ಹಾಕ್ತಾರೆ. ಇನ್ನು ಬೇರೆ ಪದಾರ್ಥಗಳನ್ನು ಮಾಡ್ತಾರೆ. ಒಂದು ಉತ್ಸವ ಕೂಡ ಇತ್ತು ಪ್ರಾಚೀನ ಭಾರತದಲ್ಲಿ, ಬಿಸಕಾದನಿಕೋತ್ಸವ ಅಂತ. ಈ ಎಳೆಯ ತಾವರೆಯ ದಂಟುಗಳನ್ನು ತಿನ್ನುವುದು, ಅದನ್ನು ಒಂದು ಸರೋವರದಿಂದಲೋ ನದಿ ತೀರದಿಂದಲೋ ತೆಗೆದುಕೊಂಡು ಬರುವುದೇ ಒಂದು ವಿಧಿ, ಅದೇ ಒಂದು ಕ್ರೀಡೆ, ಅದೇ ಒಂದು ಪರ್ವ ಆಗಿತ್ತು ಅಂತ ಗೊತ್ತಾಗುತ್ತದೆ. ಅದು ಮಳೆಗಾಲದಲ್ಲಿ ಮಾಡ್ತಾಯಿದ್ರು. ಧೃತ ವಿಕಾಸಿ ಬಿಸಪ್ರಸೂನಾಹ. ಮತ್ತು ತುಂಬ ಸುಂದರವಾದಂಥ ಕಮಲಗಳನ್ನೆಲ್ಲರೂ ಹಿಡ್ಕೊಂಡ್ರು. ಶ್ರಿಯಾಂ ಅನುಪಭೋಗ ನಿರರ್ಥಕತ್ವ ದೋಷ ಪ್ರವಾದಂ ಅಮೃಜನ್. ಇಂತಹ ಸಂಪತ್ತಿ, ನದಿ ಸಂಪತ್ತಿ ಇರುವಂಥ ಆ ಪರಿಸರದಲ್ಲಿ ಉಂಟಾದ ಆ ಆಕ್ಷೇಪ ಇದು ಯಾವುದಕ್ಕೂ ಪ್ರಯೋಜನಕ್ಕೆ ಬರೋಲ್ಲ ಅನ್ನೋದನ್ನು ಸಂಪೂರ್ಣವಾಗಿ ತೊಡೆದು ಹಾಕಿಬಿಟ್ರು ಅಂತನ್ನುವ ಒಳ್ಳೆಯ ಕಲ್ಪನೆಯನ್ನು ಮಾಡಿದ್ದಾರೆ. ಆಮೇಲೆ ಮುಂದೆ ಹೇಳ್ತಾರೆ,
ನಾಭಿಹೃದೈ ಪರಿಗೃಹೀತ ರಯಾಣಿ ನಿಮ್ನೈ ಸ್ತ್ರೀಣಾಂ ಬೃಹಜ್ಜಘನ ಸೇತು ನಿವಾರಿತಾನಿ ಜಗ್ಮುರ್ಜಲಾನಿ ಜಲಮಡ್ಡುಕವಾದ್ಯವಲ್ಗು ವಲ್ಗದ್ಘನಸ್ತನ ತಟಸ್ಖಲಿತಾನಿ ಮಂದಂ. ಇನ್ನು ಮಹಿಳೆಯರು ಅಲ್ಲಿ ಜಲಕೇಳಿ ಆಡೋದಕ್ಕೆ ತೊಡಗಿದಾಗ ತಮ್ಮ ಶರೀರವನ್ನೇ ಆಣೆಕಟ್ಟಿನ ತರಹ ಮಾಡಿಕೊಂಡು ಆ ಪ್ರವಾಹವನ್ನು ನಿಲ್ಲಿಸಿಕೊಂಡು ತಮ್ಮ ಅಂಗಭಂಗಿ ವಿಕ್ಷೇಪಗಳಿಂದ ಮಡ್ಡುಕ ಅನ್ನುವ ಒಂದು ಅವನದ್ಧ ವಾದ್ಯ, ಪರ್ಕಸಿವ್ ಇನ್ಸ್ಟ್ರುಮೆಂಟ್, ಅದನ್ನು ನುಡಿಸುವಂತೆ ನೀರಿನ ಮೇಲೆ ಕೈ ತಟ್ಟಿ ಚಪ್ಪಾಳೆ ಇಟ್ಟು ಶಬ್ದವನ್ನೆಲ್ಲ ಹೊಮ್ಮಿಸಿದರು. ಈ ರೀತಿಯಲ್ಲಿ ಅವರು ಜಲಕ್ರೀಡೆಯನ್ನು ಆಡಿದ್ರು ಅಂತ ಕವಿ ಹೇಳ್ತಾನೆ. ಮಾಘನಿಗೂ ಸೇರಿದಂತೆ ಎಲ್ಲ ಸಂಸ್ಕೃತ ಕವಿಗಳಿಗೂ ಕೆಲವರೊಂದು ಅಪವಾದ ಅನ್ನುವಂಥ ಒಬ್ಬೊಬ್ಬರನ್ನ ಬಿಟ್ಟರೆ ಹೆಣ್ಣಿನ ವರ್ಣನೆ ಬಂತು ಅಂದರೆ ಕೊನೆ ಮೊದಲಿಲ್ಲ. ಅವರ ಚಪಲ ಆಸೆ ಎಲ್ಲ ಅಲ್ಲಿಗೆ ಉಕ್ಕೇರಿ ಬಿಡುತ್ತದೆ. ಅದರಿಂದಲೇ ಒಂದು ಗಾದೆಯೂ ಬಂದಿದೆ, ಮಾಘ ಓದಿ ಮಗ ಕೆಟ್ಟ, ಮೇಘ ಓದಿ ಅಳಿಯ ಕೆಟ್ಟ ಅಂತ. ಮಾಘ ಅಂದರೆ ಶಿಶುಪಾಲವಧ ಕಾವ್ಯ, ಕವೇ ಕಾವ್ಯಮಿದಂ ಮಾಘಂ ಅಂತಲೇ ಹೇಳ್ತಾರೆ, ಮಾಘ ಕಾವ್ಯಂ ಅಂತಲೂ ಹೇಳ್ತಾರೆ. ಮೇಘ ಓದಿ ಅಳಿಯ ಕೆಟ್ಟ ಅಂತ ಪ್ರಾಸಕ್ಕೆ ಮಾಡಿದ್ರು ಅನ್ಸತ್ತೆ. ಮೇಘದುದ್ದಲ್ಲಿ ಅಂಥ ಇದೆಲ್ಲ ಸ್ತ್ರೀವರ್ಣನೆ ಎಲ್ಲ ಯದ್ವಾ ತದ್ವಾ ಬರುವಂಥದ್ದೇನೂ ಇಲ್ಲ. ಒಂದು ಹೆಚ್ಚಂದರೆ ಯಕ್ಷಿಯ ತನ್ವಿ ಶ್ಯಾಮ ಶಿಖರಿ ದರ್ಶನ ಅಂತ ಒಂದು ಪದ್ಯದಲ್ಲಿ, ಮತ್ತು ಇನ್ನೊಂದು 2-3 ಸಾಲುಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸೇರಿದ್ರೆ ಒಂದು 8-10 ಸಾಲುಗಳಲ್ಲಿ ಸ್ತ್ರೀವರ್ಣನೆ ಇದೆ ಅಷ್ಟೇ, ಮಿಕ್ಕಂತೆ ಏನೂ ಇಲ್ಲ. ಅದಿರುವಂಥ ಸುಮಾರು 120 ಪದ್ಯಗಳ ಮಹಾಕೃತಿ ಅಜರಾಮರವಾದದೊಳಗೆ ಬೆರಳೆತ್ತಿ ತೋರಿಸುವಂಥದ್ದೇನೂ ಇಲ್ಲ. ಕೆಲವೊಮ್ಮೆ ಪ್ರಾಸಕ್ಕೋಸ್ಕರವಾಗಿ ಏನನ್ನೂ ಸೇರಿಸ್ಕೊಂಡು ಮಾಡ್ತಾರೆ. ಅರ್ಧ ಭಾಗದ ಗಾದೆ ಮಾಘ ಓದಿ ಮಗ ಕೆಟ್ಟ ಅನ್ನೋದು ಅಷ್ಟರ ಮಟ್ಟಿಗೆ ಸ್ವಲ್ಪ ಅತಿರೇಕದ ಶೃಂಗಾರ ವರ್ಣನೆ ಇಲ್ಲಿ ಬರುತ್ತದೆ. ಅದು ಒಂದು 200 ಶ್ಲೋಕದಷ್ಟು ಅಂತ ಅನ್ಬಹುದು. 2000 ಶ್ಲೋಕದಲ್ಲಿ 200 ಶ್ಲೋಕ ಅಂದರೆ 10% ಅಷ್ಟು ಆಯಿತು. ದೊಡ್ಡ ಪರ್ಸೆಂಟೇಜೇ ಹೌದು, ಇರಲಿ. ಆಮೇಲೆ ಇನ್ನೊಂದು ಚಿತ್ರಣವನ್ನು ಕವಿ ಕೊಡ್ತಾನೆ. ಯೇ ಪಕ್ಷಿಣಃ ಪ್ರಥಮ ಮಂಬುನಿಧಿಂ ಗತಾಸ್ತೆ ಏಪೀಂದ್ರಪಾಣಿ ತುಲಿತಾಯುಧ ಲೂನಪಕ್ಷಾಃ ತೇ ಜಗ್ಮುರದ್ರಿಪತಯಃ ಸರಸೀರ್ವಿಗಾಢುಂ ಆಕ್ಷಿಪ್ತಕೇತುಕುಥ ಸೈನ್ಯ ಗಜಚ್ಛಲೇನ. ಇನ್ನು ಈ ನೀರಿನ ಸೆಲೆಯ ಬಳಿ, ಜಲಾಶಯಗಳ ಬಳಿ ಆನೆಗಳು ಹೋಗುತ್ತವೆ. ಹೋದಾಗ ಅದು ಹೇಗಿತ್ತು ಅಂತಂದರೆ, ಯೇ ಪಕ್ಷಿಣಃ ಪ್ರಥಮಂ ಅಂಬುನಿಧಿಂ ಗತಾಸ್ತೆ, ರೆಕ್ಕೆಗಳಿದ್ವು ಮೊದಲು ಬೆಟ್ಟಗಳಿಗೆ. ಹಾಗೆ ರೆಕ್ಕೆಗಳಿದ್ದ ಬೆಟ್ಟಗಳು ಎಲ್ಲ ಕಡೆಗೆ ಹಾರ್ತಾ ಇದ್ದಿದ್ದರಿಂದ ಲೋಕಕ್ಕೆ ತೊಂದರೆ ಅಂತ ಇಂದ್ರ ಎಲ್ಲ ಪರ್ವತಗಳ ಪಕ್ಷ ವಿಚ್ಛೇದನ ದಕ್ಷನಾದ, ಅದೇ ಅವನ ವಜ್ರಾಯುಧ ಮಾಡಿದ ಕೆಲಸ ಅಂತ. ಆಗ ಒಂದು ಬೆಟ್ಟ ಮಾತ್ರ ತಲೆ ತಪ್ಪಿಸಿಕೊಂಡು ಹಾರಿ ಹೋಗಿ ಸಮುದ್ರದ ಆಶ್ರಯ ಪಡೆಯಿತು, ಅದು ಮೈನಾಕ ಅಂತ ಕಥೆಯೆಲ್ಲ ಉಂಟು. ಹಾಗೆ ಯೇ ಅಪಿ ಇಂದ್ರಪಾಣಿ ತುಲಿತ ಆಯುಧ ಲೂನ ಪಕ್ಷಾಹ, ಹಾಗೆ ಯಾವುದೆಲ್ಲ ಇಂದ್ರನ ವಜ್ರಾಯುಧದಿಂದ ರೆಕ್ಕೆ ಕಡುಕೊಂಡುವೋ ತೇ ಜಗ್ಮುಹು ಅದ್ರಿಪತಯ ಸರಸೀರ್ ವಿಗಾಢು, ಹೀಗೆ ಇವೆಲ್ಲ ಕೂಡ ಈಗ ಮತ್ತೆ ಸರೋವರಗಳ ಬಳಿಗೆ ಹೋಗ್ತಾ ಇವೆಯೋ ಎಂಬಂತೆ ಆಕ್ಷಿಪ್ತ ಕೇತು ಕುಥ ಸೈನ್ಯ ಗಜಚ್ಛಲೇನ. ಹಾಗೆ ಆನೆಗಳು ಆ ಸೈನ್ಯದಲ್ಲಿದ್ದವು. ಕುಥ ಅಂತಂದರೆ ಅದರ ಮೇಲೆ ಹೊದಿಸ್ತಕ್ಕಂಥ ಕಂಬಳಿ, ಆ ಚಿತ್ತಾಕರ್ಷಕವಾದ ಚಿತ್ರ ವಿಚಿತ್ರವಾದ ವರ್ಣವಿನ್ಯಾಸ ಇರುವಂಥ ಕಂಬಳಿಗಳು ಆನೆಗಳಿಗೆ ರೆಕ್ಕೆಗಳ ತರಹ ಕಾಣಿಸಿವೆ ಎನ್ನುವುದು ಅಲ್ಲಿಯ ಸ್ವಾರಸ್ಯ. ಇನ್ನು ಬಾವುಟಗಳು ಆನೆಗಳ ಮೇಲೆ ಹಾರಿಸ್ತಾರೆ. ನೋಡಿದ್ರೆ ಅವೆಲ್ಲ ಆನೆಗಳಿಗೆ ರೆಕ್ಕೆ ಬಂದಂತೆ. ಆನೆಗಳು ಪರ್ವತದ ಹಾಗಿವೆ, ಪರ್ವತೋಪಮ ಗಾತ್ರ ಆನೆಗಳಿಗೆ. ಆ ಆನೆಗಳು ಇಂದ್ರನ ಭಯದಿಂದ ಹಿಂದೆ ಒಂದು ಮೈನಾಕ ಸಮುದ್ರನ ಬಳಿಗೆ ಆಶ್ರಯಕ್ಕೆ ಬಂದರೆ ಈಗ ಅನೇಕ ಪರ್ವತಗಳು ಈ ಜಲಾಶಯಗಳ ಬಳಿ ಬರ್ತಾ ಇವೆಯೋ ಎಂಬಂತೆ ಕಾಣಿಸಿದವು ಅಂತ. ಮತ್ತು ಕೆಲವು ಆನೆಗಳಿಗೆ ಆ ಕಂಬಳಿಗಳನ್ನು ಧ್ವಜಗಳನ್ನು ಎಲ್ಲ ತೆಗೆದು ಬಿಟ್ಟಿದ್ರು. ಹಾಗಾಗಿ ಅವು ರೆಕ್ಕೆ ಇಲ್ಲದೇ ಇರುವಂಥ ಪರ್ವತಗಳು, ಇರುವಂಥ ಆನೆಗಳು ಅಂದರೆ ಕುಥ ಮತ್ತು ಧ್ವಜ, ಕಂಬಳಿ ಮತ್ತು ಧ್ವಜ ಎರಡೂ ಹೊದ್ದುಕೊಂಡಂಥ ಆನೆಗಳು ರೆಕ್ಕೆಗಳಿರುವ ಪರ್ವತಗಳಂತೆಯೂ ತೋರದವು ಅನ್ನುವುದು ಕವಿಯ ಅಭಿಪ್ರಾಯ. ಮುಂದೆ ಹೇಳ್ತಾನೆ, ಆತ್ಮಾನಮೇವ ಜಲಧೇಹೆ ಪ್ರತಿಬಿಂಬಿತಾಂಗಂ ಊರ್ಮೌ ಮಹತ್ಯಭಿಮುಖಾಪತಿತಂ ನಿರೀಕ್ಷ್ಯ ಕ್ರೋಧಾದ್ ಅಧಾವದ್ ಅಪಭೀಹಿ ಅಭಿಹಂತು ಮನ್ಯ ನಾಗಾಭಿಯುಕ್ತ ಇವ ಯುಕ್ತಮಹೋ ಮಹೇಭ. ನೀರಿನಲ್ಲಿ ಆನೆ ತನ್ನದೊಂದು ಪ್ರತಿಬಿಂಬವನ್ನು ಕಂಡುಕೊಂಡು ಬಿಡ್ತಂತೆ.
ಆತ್ಮಾನಮೇವ ಜಲದೇಹೆ ಪ್ರತಿಬಿಂಬಿತಾಂಗಂ ಊರ್ಮೌ ಮಹತಿ ಅಭಿಮುಖಾಪತಿತಂ ನಿರೀಕ್ಷ್ಯ. ಹಾಗಾಗಿ ನೀರಿನೊಳಗೆ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡು ಅದು ಇನ್ನೊಂದು ಆನೆ ಅಲ್ಲಿದೆ ಅಂತ ಭಾವಿಸಿಕೊಂಡು ರೋಷ ಕಷಾಯಿತವಾಗಿ ಪ್ರತಿಕ್ರಿಯೆ ತೋರಲು ತೊಡಗಿತು ಅಂತ ಹೇಳ್ಬಿಟ್ಟಿದ್ವಿ. ಕ್ರೋಧಾದ್ ಅಧಾವದಪಭೀಹಿ ಅಭಿಹಂತು ಮನ್ಯನಾಗಂ ಅಭಿಯುಕ್ತ ಇವ ಯುಕ್ತಮಹೋ ಮಹೇಭ. ಕ್ರೋಧದಿಂದ ಅಧಾವತ್ ಓಡಿ ಹೋಯಿತು, ಅದನ್ನು ಬಡಿಯೋದಿಕ್ಕೆ ಹೊಡೆಯೋದಿಕ್ಕೆ ಅಂತ. ನಿಜವಲ್ವಾ? ಯಾವುದೇ ಸತ್ವವಂತನಿಗೆ ಒಂದನ್ನು ಮತ್ತೊಂದು ವಿರೋಧಿಸಬೇಕು ಅಂತನ್ನುವುದು ಆಗಿಯೇ ಆಗುತ್ತದೆ. ಆ ರೀತಿ ಒಂದು ಭ್ರಮೆ ಆಯಿತು ಅಂತ. ಇದು ಭ್ರಾಂತಿಮದಲಂಕಾರಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತ ಅನ್ನಬಹುದು. ಅಂದರೆ ಭ್ರಾಂತಿಮದಲಂಕಾರದ ಮೂಲ ಸಾದೃಶ್ಯದಲ್ಲಿ ಬರ್ತಕ್ಕಂಥದ್ದು. ಆತ್ಮಾನಮೇವ ಜಲದೇಹೆ ಪ್ರತಿಬಿಂಬಿತಾಂಗಂ ಊರ್ಮೋ ಮಹತಿ ಅಭಿಮುಖಾಪತಿತಂ ನಿರೀಕ್ಷ್ಯ ಅಭಿಯುಕ್ತ ಇವ ನಾಗಂ. ಇನ್ನೊಂದು ಎದುರಾಳಿಯಾದಂಥ ಆನೆ ಅಂತ ಭಾವಿಸಿಕೊಂಡು ಕ್ರೋಧೋದ್ರಿಕ್ತವಾಯಿತು, ಕೋಪ ಮಾಡಿಕೊಳ್ತು, ಕೋಲಾಹಲ ಮಾಡಿತು ಅನ್ನುವಂಥ ಈ ಸಂದರ್ಭದಲ್ಲಿ ಲೋಕಸಾಮಾನ್ಯಕ್ಕಿರತಕ್ಕಂಥದ್ದು ಪಂಡಿತೋ ಪಂಡಿತಂ ದೃಷ್ಟ್ವಾ ಶ್ವಾನವದ್ ಗುರ್ಗುರಾಯತೆ ಅಂತಂತೀವಲ್ಲ, ಹಾಗೆ ಸಾಜಾತ್ಯದಲ್ಲಿ ಒಂದು ವೈರ ಬರುತ್ತೆ. ಆನೆಗೆ ಸಿಂಹವನ್ನೋ ಹುಲಿಯನ್ನೋ ನೋಡಿದ್ರೆ ಒಂದು ಕೋಪ ಬರ್ಬೋದು, ಆದರೆ ಆನೆಯನ್ನೇ ನೋಡಿದ್ರೆ ಯಾಕೆ ಕೋಪ ಬರುತ್ತೆ? ಸ್ವಜಾತಿ ವೈರವೇ. ಇದು ಮಾನವರು ಸೇರಿದಂತೆ ಪ್ರಾಣಿಗಳು ಎಲ್ಲರಲ್ಲೂ ಇರ್ತದೆ. ಯಾಕೆಂದರೆ ಸಮಾನವಾದ ಬಲ, ಸಮಾನವಾದ ಸ್ಥಾನ, ಸಮಾನವಾದ ವಯಸ್ಸು, ಸಮಾನವಾದ ಹಿನ್ನೆಲೆ ಇದ್ದಾಗಲೇ ಸ್ಪರ್ಧೆಗೆ ಅವಕಾಶ. ಈಗ ನೋಡಿ, ನಮಗಿಂತ ಒಂದು 50 ವರ್ಷ ದೊಡ್ಡವರು, 30 ವರ್ಷ ದೊಡ್ಡವರು ಅಂದರೆ ಅವ್ರ ಜೊತೆ ಸ್ಪರ್ಧೆಗೆ ನಾವು ಹೋಗೋಲ್ಲ. ದೊಡ್ಡವರು ಅಂತ ಕೈ ಮುಕ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಮತ್ತು ಅವ್ರ ದೊಡ್ಡತನವನ್ನು ನಾವು ಗೌರವಿಸಿದ್ರಿಂದ ನಮ್ಮ ಸ್ಥಾನಕ್ಕೇನು ಚ್ಯುತಿ ಆಗೋಲ್ಲ. ಹಾಗೆ ನಮಗಿಂತ 30-40 ವರ್ಷ ಚಿಕ್ಕವರು ಅಂದರೆ ಅವ್ರು ಚಿಕ್ಕವರು ಅಂತ ಅವ್ರನ್ನ ನಾವು ಏನು ತಕರಾರು ಮಾಡೋಕ್ಕೆ ಹೋಗಲ್ಲ. ಅವರು ನಮಗೆ ಗೌರವ ಕೊಡ್ತಾರೆ, ಅವ್ರನ್ನ ನಾವು ಬೆಂತಟ್ತೀವಿ. ಹಾಗಾಗಿ ಅಲ್ಲೂ ನಡೆಯುತ್ತದೆ. ಸ್ನೇಹವಾಗಲಿ ವೈರವಾಗಲಿ ಸಮಾನ ಧರ್ಮಿಗಳ ಜೊತೆಗೆ ನಡೀತಕ್ಕಂಥದ್ದು. ಈಗ ಯಾರೋ ಒಬ್ಬ ಕನ್ನಡ ಅಧ್ಯಾಪಕ ಗಣಿತಾಧ್ಯಾಪಕನ ಜೊತೆಗೆ ಜಗಳಕ್ಕೆ ಹೋಗೋಲ್ಲ. ಇಂಗ್ಲೀಷ್ ಅಧ್ಯಾಪಕನ ಬಳಿ ಹೋಗ್ಬೋದು, ಭಾಷೆ ಅನ್ನುವ ಸಾಮ್ಯ ಇರೋದ್ರಿಂದ. ಅಥವಾ ಕನ್ನಡದ ಅಧ್ಯಾಪಕನ ಜೊತೆ ತಗಾದೆ ಮಾಡ್ಬೋದು, ಅವನು ಇದೇ ಕ್ಷೇತ್ರದವನಾಗಿದ್ದರಿಂದ. ಹೀಗಾಗಿ ಆ ಸಮಾನ ವೈರ ಅನ್ನೋದಿದೆಯಲ್ಲ. ಎಂದಾದರೂ ವೋಕಲ್ ಮ್ಯೂಸಿಷಿಯನ್ನು ವೈಲಿನಿಸ್ಟ್ಗಳ ಜೊತೆಗೆ ಜಗಳ ಆಡೋದುಂಟೆ? ಅವ್ರಿಗೆ ಗೌರವ ಹೆಚ್ಚಾಯಿತು, ತಮಗೆ ಗೌರವ ಕಡಿಮೆ ಆಯಿತು ಅಂತ ಹಾಗೆ ಮಾಡೋಲ್ಲ. ಸ್ಪರ್ಧಿಯಾಗಿ ಮತ್ತೊಬ್ಬ ವೋಕಲಿಸ್ಟನ್ನೇ ಇಟ್ಕೊಳ್ತಾನೆ. ವೆರಿ ರೇರ್ಲಿ ಫೈಂಡ್ಸ್ ಫಾಲ್ಟ್ ವಿತ್ ಪಕ್ಕವಾದ್ಯ. ಹಾಗೆ ವೈಸ್ ವರ್ಸ. ಈ ರೀತಿಯಾದದ್ದು ಇದು ಅಲ್ಲಿರುವ ಮತ್ತೊಂದು ನೀತಿ. ಅಲಂಕಾರವಾಗಿ ಆ ಒಂದು ಭ್ರಾಂತಿಮತ್ ಅನ್ನೋದು ತುಂಬ ಚೆನ್ನಾಗಿದೆ. ಸಾದೃಶ್ಯದಿಂದ ಆದ ಭ್ರಮೆ ಅದು ವಾಸ್ತವ ಅಂತ ತೆಗೆದುಕೊಂಡು ಮಾಡುವುದು. ಆದರೆ ನಮಗೆ ಓದುಗರಿಗೆ ಮಾತ್ರ ಯಾವುದು ಸಾದೃಶ್ಯ, ಯಾವುದು ಭ್ರಮೆ ಅಂತಷ್ಟು ಗೊತ್ತಾಗ್ತಾ ಇರ್ತದೆ. ಓದುಗರು ಸರ್ವಜ್ಞರಾಗಿರ್ತಾರೆ. ಅಲ್ಲಿ ಪಾತ್ರ ವಹಿಸ್ತಕ್ಕಂಥವಕ್ಕೆ ಆವೇಗ, ಆಕ್ರೋಶ ಇವೆಲ್ಲ ಇರುತ್ತದೆ. ಪಲಾಶ ಕುಸುಮಭ್ರಾಂತ್ಯ ಶುಕತುಂಡೇ ಪತತ್ಯಲಿಹಿ ಸೋಪಿ ಜಂಬೂಫಲಭ್ರಾಂತ್ಯ ತಮಲಿಂ ಧರ್ತುಮಿಚ್ಛತಿ ಅಂತ ಒಂದು ಶ್ಲೋಕ ಕುವಲಯಾನಂದದಲ್ಲಿ ಭ್ರಾಂತಿಮದ ಅಲಂಕಾರಕ್ಕೆ ಉದಾಹರಣೆಯಾಗಿ ಬರ್ತದೆ. ಗಿಳಿಯ ಕೊಕ್ಕನ್ನು ನೋಡಿ ಅದನ್ನು ಕಿಂಶುಕ ಪುಷ್ಪ, ಮುತ್ತುಗದ ಹೂವು, ಪಲಾಶ ಪುಷ್ಪ ಅಂತ ಭ್ರಮಿಸಿದೆ ಒಂದು ದುಂಬಿ. ಹಾಗಾಗಿ ಅಲ್ಲಿ ಮಕರಂದ ಸಿಗುತ್ತಾ ಅಂತ ಸುತ್ತುವರೆದು ಬರ್ತಾ ಇದೆ. ಆದರೆ ಪಲಾಶ ಕುಸುಮದಲ್ಲಿ ಮಕರಂದ ಇರೋಲ್ಲ. ಅದು ಒಂದು ರೀತಿಯಾದ ನಿರ್ಗಂಧವೂ ನೀರಸವೂ ಆದ ಬರೀ ವರ್ಣಮಯವಾದಂಥ ಪುಷ್ಪ. ಹಾಗಾಗಿ ಪಲಾಶ ಕುಸುಮಭ್ರಾಂತ್ಯ ಶುಕತುಂಡೆ, ಗಿಣಿಯ ಕೊಕ್ಕು ಹೇಗೆ ವಕ್ರವಾಗಿರುತ್ತದೆ ಹಾಗೆ ಪಲಾಶ ಪುಷ್ಪವು ಬಾಲೇಂದು ವಕ್ರ ಚೆನ್ನಾಗಿರುತ್ತದೆ, ಡೊಂಕಾಗಿ. ಆ ಬಣ್ಣವೂ ಹಾಗೆ. ಈ ಗಿಣಿಗೂ ಭ್ರಮೆ ಆಗಿದೆ. ಈ ದುಂಬಿಯನ್ನು ನೋಡಿ ಅದು ನೇರಳೆ ಹಣ್ಣು ಅಂತ ಭಾವಿಸಿಕೊಂಡು ಸೋಪಿ ಜಂಬೂ ಫಲಭ್ರಾಂತ್ಯ ತಮಲಿಂ ಧರ್ತುಮಿಚ್ಛತಿ, ಅದನ್ನು ಕೊಕ್ಕಲ್ಲಿ ಹಿಡಿದು ನುಂಗಬೇಕು ಅಂತ ಅದು ಕೊಕ್ಕನ್ನು ತಿರುಗಿಸ್ತಾ ಇದೆ. ಇದರ ಕೊಕ್ಕನ್ನು ಅದು ಹೂವು ಅಂತ ಭಾವಿಸಿದರೆ ಅದನ್ನೇ ಇದು ಹಣ್ಣು ಅಂತ ಭಾವಿಸಿದೆ. ಹೀಗೆ ಪರಸ್ಪರ ಭ್ರಮೆಗಳು ಸಾಗಿವೆ ಅಂತಕ್ಕಂಥ ಒಂದು ಒಳ್ಳೆ ಪದ್ಯ ನೆನಪಾಗುತ್ತದೆ. ಆ ರೀತಿಯಾಗಿ ಇಲ್ಲಿ ಭ್ರಾಂತಿ ಮತ್ತು ವಿಲಾಸ ಸಾಗಿದೆ. ಆಮೇಲೆ ನಾದಾತು ಮನ್ಯಕರಿ ಮುಕ್ತ ಮದಾಂಬು ತಿಕ್ತಂ
ಧೂತಾಂಕುಶೇನ ನ ವಿಹಾತುಮಪಿಚ್ಛತಾಂಬಃ ವೃದ್ಧೇ ಗಜೇನ ಸರಿತ ಸರುಷಾವತಾರೇ ರಿಕ್ತೋದಪತ್ರಕರಮಾಸ್ತ ಚಿರಂ ಜನೌಘ. ಆ ಒಂದು ಜಲಾಶಯದ ಬಳಿಗೆ ಆನೆ ಒಂದು ಬಂದಿದೆ. ಮಾವಟಿಗ ಕರ್ಕೊಂಡು ಬಂದಿದ್ದಾನೆ. ಅದಕ್ಕೆ ಬಾಯಾರಿಕೆ. ಕುಡಿಯೋಣ ನೀರನ್ನು ಅಂತ ಸೊಂಡ್ಲನ್ನು ಇಡೋಕ್ಕೆ ಹೋದರೆ ಮತ್ತೊಂದು ಆನೆ ಬಂದು ಮಿಂದು ಎದ್ದು ಹೋಗಿರುವುದು ಅದರ ಮದಧಾರೆಯ ವಾಸನೆಯಿಂದ ಗೊತ್ತಾಗ್ತಾ ಇದೆ. ಒಂದು ಆನೆ ಬಂದು ಇಲ್ಲಿ ತನ್ನ ಸ್ವಾಮ್ಯವನ್ನು ಅದು ತೋರಿಸಿ ಹೋಗಿದೆ. ಆ ಮದಿಸಿದ ಆನೆಯ ಮದದ ವಾಸನೆ ನನಗೆ ಬೇಡ ಅಂತ ಇದು. ಅದನ್ನು ವೈರಿ ಅಂತ ಅಂದುಕೊಂಡಿದೆ. ಇಲ್ಲೂ ಮತ್ತೆ ಸ್ಪರ್ಧೆ. ಹಾಗಾಗಿ ಅದಕ್ಕೆ ಆ ನೀರು ಕುಡಿಯೋಕ್ಕೆ ಇಷ್ಟ ಇಲ್ಲ. ಮತ್ತೊಬ್ಬರ ಮೊಣಕೈ ಜಾರಿ ಬಿದ್ದ ನೀರು ನಾನು ಯಾಕೆ ಕುಡಿಯಬೇಕು, ಬೇಡ ಅಂತ. ಹಾಗೆ ಬಿಟ್ಟು ಹೋಗೋಣ ಅಂದರೆ ಬಾಯಾರಿಕೆ. ನ ಆದಾತುಂ ಅನ್ಯಕರಿಮುಕ್ತಂ ಮದಾಂಬುತಿಕ್ತಂ ನ ವಿಹಾತುಂ ಅಪಿ ಇಚ್ಛತ ಅಂಬ. ಅದು ಇಷ್ಟಪಡಲಿಲ್ಲ, ಬಿಡೋಕ್ಕೂ ಇಷ್ಟಪಡಲಿಲ್ಲ, ಬಿಡೋಕ್ಕಾಗ್ತಾ ಇಲ್ಲ, ಕುಡಿಯೋಕ್ಕೆ ಮನಸ್ಸಿಲ್ಲ. ವೃದ್ಧೇ ಗಜೇನ ಸರಿತಃ ಸರುಷಾವತಾರೆ ರಿಕ್ತೋದ ಪಾತ್ರ ಕರಮಾಸ್ತ ಚಿರಂ ಜನೌಘ. ಅದು ಹೀಗೆ ಕೋಲಾಹಲ ಮಾಡಿಕೊಂಡು ಅಲ್ಲೆಲ್ಲ ದಾರಿಗೆ ಅಡ್ಡವಾಗಿದ್ದರಿಂದ ಪಾಪ ಅಲ್ಲಿ ನೀರು ತೆಗೆದುಕೊಂಡು ಹೋಗಬೇಕು ಅಂತ ಬಂದಂಥ ಜನ ಯಾರಿದ್ದಾರೆ, ರಿಕ್ತೋದ ಪಾತ್ರ ಕರಮಾಸ್ತ ಚಿರಂ ಜನೌಘ. ಅವರು ಪಾಪ ಖಾಲಿ ಪತ್ರ ಹಿಡ್ಕೊಂಡು ಕಾದಿದ್ದಾರೆ. ಈ ಆನೆ ಆಚೆಗೂ ಬರ್ತಾ ಇಲ್ಲ, ನೀರು ಕುಡಿದು ಹೋಗ್ತಾನೂ ಇಲ್ಲ. ಅದು ಅಡ್ಡ ಇದೆ. ಮತ್ತು ಇನ್ನೊಂದು ಆನೆ ಅಲ್ಲಿ ಬಂದು ಮದ ಸುರಿಸಿ ಹೋಗಿದೆ ಅಂತ ಅದಕ್ಕೆ ಕೋಪ. ಒಂದು ಮದಿಸಿದ ಆನೆಯನ್ನು ಕಂಡು ಮತ್ತೊಂದು ಮದಿಸಿದ ಆನೆಗೆ ಕೋಪ. ಹೀಗೆ ಮತ್ತೆ ಸಾಜಾತ್ಯದಲ್ಲಿ ಬರುವ ವೈರ. ಈ ಪ್ರಕೃತಿ ಚಿತ್ರಣ ನೈಸರ್ಗಿಕವಾದದ್ದು, ಅದನ್ನು ಕವಿ ಕೊಟ್ಟಿದ್ದಾನೆ. ಅದು ತುಂಬ ಸುಂದರವಾದದ್ದು. ಆಮೇಲೆ ಬೇರೆ ಬೇರೆ ಪದ್ಯಗಳು, ಅಲ್ಲಿಯ ಸನ್ನಿವೇಶಗಳು, ಆ ಸೊಗಸುಗಳನ್ನು ಕವಿ ತರತರವಾಗಿ ವರ್ಣಿಸ್ತಾನೆ. ಅಂತರ್ಜಲೌಘಮವಗಾಢವತಃ ಕಪೋಲೌ ಹಿತ್ವಾ ಕ್ಷಣಂ ವಿತತಪಕ್ಷತಿರಂತರಿಕ್ಷೇ ದ್ರವ್ಯಾಶ್ರಯೇಷ್ವಪಿ ಗುಣೇಶು ರರಾಜ ನೀಲೋ ವರ್ಣಃ ಪೃಥಗ್ಗತ ಇವಾಲಿ ಗಣೋ ಗಜಸ್ಯ ಸಂಸರ್ಪಿಭಿಃ ಪಯಸಿ ಗೈರಿಕರೇಣುರಾಗೈಃ ಅಂಭೋಜಗರ್ಭರಜಸಾಂಗ ನಿಷಂಗಿಣಾ ಚ ಕ್ರೀಡೋಪಭೋಗಮನುಭೂಯ ಸರಿನ್ಮಹೇ ಭಾವನ್ಯೋನ್ಯ ವಸ್ತ್ರಪರಿವರ್ತಮಿವ ವ್ಯಧತ್ತಾಂ. ಈ ರೀತಿಯಾದ ದುರೂಹ್ಯವಾದ ಚಮತ್ಕಾರದ ಕಲ್ಪನೆಗಳನ್ನೆಲ್ಲ ಮಾಡ್ತಾನೆ. ಒಂದು ಆನೆ ಹೋಗ್ಬಿಟ್ಟಿದ್ರೂ ನೀರೊಳಗೆ ಮಿಂದೆದ್ದು ಬಂದಾಗ ಆ ನೀರಿನಲ್ಲಿದ್ದಂಥ ಹೂಗಳು ಮತ್ತು ಅವುಗಳ ಪರಾಗಗಳು ಅವೆಲ್ಲ ಇದರ ಮೈ ಮೇಲೆ ಅಂಟುಕೊಂಡು ಇದರ ಮೈಯ ಬಣ್ಣ ಚಿತ್ತಾರ ಎಲ್ಲ ಏನು ಮಾಡಿದ್ರು ಅದೆಲ್ಲ ಅದಕ್ಕೆ ಹೋಗಿ ನೋಡಿದಾಗ ಒಬ್ಬರ ಬಟ್ಟೆನ ಮತ್ತೊಬ್ಬರು ಬದಲಾಯಿಸ್ಕೊಂಡಂತೆ ತೋರ್ತು ಅಂತ. ಆ ಬದಲಾಯಿಸ್ಕೊಂಡಿದ್ದು ಯಾತಕ್ಕೆ ಅಂತಂದರೆ ಮೈಥುನದಿಂದಾಗಿ ಬಟ್ಟೆ ತೆಗೆದಿದ್ದವರು ಮತ್ತೆ ಒಬ್ಬರು ಬಟ್ಟೆ ಇನ್ನೊಬ್ಬರು ಭ್ರಮೆಯಿಂದ ಉಟ್ಕೊಂಡಿದ್ರು ಅಂತ ಇದೆ. ಮಗ ಓದಿ ಮಗ ಕೆಟ್ಟ ಅನ್ನೋದಕ್ಕೆ ಆಕರವಾದಂಥ ಶ್ಲೋಕಗಳು ಈ ರೀತಿಯಾದದ್ದು ಅಂತ. ಅದು ಕೃಷ್ಣನ ವಿಷಯದಲ್ಲೂ ಜಯದೇವ ಬರೆದು ಬಿಟ್ಟಿದ್ದಾನೆ. ಪ್ರಾತರ್ನೀಲ ನಿಚೋಲ ಮಚ್ಯುತ ಮುರಸಂವೀತ ಪೀತಾಂಬರಂ ವ್ರೀಡಾ ಚಂಚಲ ಮಂಚಲಂ ನಯನಯೋ ರಾಧಾಯ ರಾಧಾನನೆ ಸ್ವಾದುಸ್ಮೇರ ಮುಖೋ ಯಮಸ್ತು ಜಗದಾಂ ನಂದಾಯ ನಂದಾತ್ಮಜ ಅಂತ. ಪ್ರಾತರ್ನೀಲ ನಿಚೋಲ ಮಚ್ಯುತ ಮುರ ಸಂವೀತ ಪೀತಾಂಬರಂ ರಾಧಾಯಶ್ಚಕಿತಂ ವಿಲೋಕ್ಯ ಹಸತಿ ಸ್ವೈರಂ ಸಖಿ ಮಂಡಲೆ ವ್ರೀಡಾ ಚಂಚಲ ಮಂಚಲಂ ನಯನಯೋ ರಾಧಾಯ ರಾಧಾನನೆ ಸ್ವಾದುಸ್ಮೇರ ಮುಖೋಯಮಸ್ತು ಜಗತಾಂ ನಂದಾಯ ನಂದಾತ್ಮಜ ಅಂತ ಈ ಜಯದೇವನ ಐಡಿಯಾನ ಸಿನಿಮಾಗಳವರು ಸೀರಿಯಲ್ಗಳವರು ತೆಗೆದುಕೊಂಡು ಬಂದಿದ್ದಾರೆ. ಅವುಗಳ ಬಗ್ಗೆ ಹೆಚ್ಚು ವಿಸ್ತರಿಸಿ ಸುಖವೂ ಇಲ್ಲ, ಮರ್ಯಾದೆಯೂ ಇಲ್ಲ. ಆದರೆ ಸಂಸ್ಕೃತ ಕವಿಗಳಿಂದ ನಮ್ಮ ಸಿನಿಮಾದವರು ಸ್ಫೂರ್ತಿ ಪಡೆದಿದ್ದಾರೆ ಅಂತ ಸಂತೋಷ ಪಡಬೇಕೆ, ಹೆಮ್ಮೆ ಪಡಬೇಕೆ ಗೊತ್ತಾಗೋಲ್ಲ. ಇನ್ನೊಂದು ಪದ್ಯ ಚೆನ್ನಾಗಿದೆ. ಯಾಂಚಂದ್ರಕೈರ್ ಮದಜಲಸ್ಯ ಮಹಾನದೀನಾಂ ನೇತ್ರಶ್ರಿಯಂ ವಿಕಸತಃ ವಿದಧುರ್ಗಜೇಂದ್ರಾಃ ತಾಂ ಪ್ರತ್ಯವಾಪುಃ ಅವಿಲಂಬಿತಂ ಉತ್ತರಂತೋ ದೌತಾಂಗಲಗ್ನ ನವನೀಲ ಪಯೋಜ ಪತ್ರೈಃ. ಆಮೇಲೆ ಆ ನೀರಿನಲ್ಲಿ ಮಹಾನದಿಗಳಲ್ಲಿ ಆನೆಗಳೆಲ್ಲ ಹೋಗಿ ಮತ್ತೆ ಮಿಂದೆದ್ದು ಬರ್ತವೆ. ಯಾಂ ಚಂದ್ರಕೈಹಿ ಅಂತಂದರೆ ಚಂದ್ರಾಕಾರವಾದಂಥ ಮಂಡಲಗಳಿಂದ ಅಂತ ಅರ್ಥ. ಚಂದ್ರಕೈಹಿ ಮದಜಲಸ್ಯ ಮಹಾನದೀನಾಂ ನೇತ್ರಶ್ರಿಯಂ ವಿಕಸತೋ ವಿದಧು ಗಜೇಂದ್ರಾಹ. ಒಂದು ಸ್ವಾರಸ್ಯ ಇಲ್ಲಿ. ಆನೆಯ ಮದ ಅದು ಒಂದು ರೀತಿ ಜಿಡ್ಡಾದ ದ್ರವ ಪದಾರ್ಥ. ಅದು ನೀರಿನಲ್ಲಿ ಬಿದ್ದಾಗ
ಅದೊಂದು ಗುರುತಾಗಿ ಕಾಣುತ್ತದೆ. ನೀರಿನಲ್ಲಿ ಎಣ್ಣೆ ತೊಟ್ಟಿಕ್ಕಾಗಿ ಹಾಕಿಬಿಟ್ರೆ, ತೊಟ್ಟಿಕ್ಕಿಸಿ ಹಾಕಿದ್ರೆ ಅದು ಹೇಗೆ ಒಂದೊಂದು ಬಿಂದು ರೂಪ ಪಡ್ಕೊಂಡು, ಒಂದು ಚಂದ್ರಾಕಾರ ಪಡ್ಕೊಂಡು ತನ್ನಂತೆ ತಾನೇ ಒಂದು ಹೊಳಪಿನ ವಲಯವಾಗಿ ತೋರ್ಕೊಳ್ಳುತ್ತದೋ ಹಾಗೆ ಆನೆಗಳ ಮದಧಾರೆಯ ಕಾರಣ ನೀರಿನಲ್ಲಿ ಅದು ಒಂದು ಹೊಳೆಯುವ ಬಿಂದುಗಳ ರೂಪ ಕಾಣ್ತು. ಅದನ್ನು ಚಂದ್ರಕ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಇದರಿಂದಾಗಿ ನೀರಿಗೆ ಒಂದು ಕಣ್ಣುಗಳು ಬಂದಂತೆ ಆಯಿತು ಅಂತ. ಹಾಗೆ ಆನೆಗಳು ನೀರಿಂದ ಎದ್ದಾಗ ಆ ನೀರಿನಲ್ಲಿ ಇದ್ದಂಥ ಸುಂದರವಾದ ಕನ್ನೈದಿರಗಳಿವೆಯಲ್ಲ, ಅವು ಅದರ ಮೈಗೆ ಅಂಟುಕೊಂಡವು. ದೌತಾಂಗಲಗ್ನ ನವನೀಲ ಪಯೋಜ ಪತ್ರೈ. ಕನ್ನೈದಿಲೆಯ ಪುಷ್ಪಗಳು ಯಾವುದಿವೆ, ಕನ್ನೈದಿಲೆ ಅಂದರೆ ಯಾವುದನ್ನು ನಾವು ಕುಮುದ, ಇಂದೀವರ, ಕೈರವ ಅಂತೆಲ್ಲ ಕರಿತೀವಿ, ಆ ರೀತಿಯಾದ ಹೂಗಳು, ಅವುಗಳ ಪಕಳೆಗಳು ಎಲ್ಲ ಆನೆಗಳ ಮೈಗೆ ಅಂಟುಕೊಂಡು ಆನೆಗಳ ಮೈಯೆಲ್ಲ ಕಣ್ಣಾದವು ಅಂತ. ನೀರಿಗೆ ಆನೆಗಳ ಕಣ್ಣನ್ನು ಕೊಟ್ಟರೆ ಆನೆಗಳಿಗೆ ನೀರ ಕಣ್ಣನ್ನು ಕೊಟ್ಟರು ಮೈಯಲ್ವಾ ಅಂತನ್ನುವ ರೀತಿಯಾದ ಒಂದು ಚಮತ್ಕಾರವನ್ನು ಕವಿ ಮಾಡ್ತಾನೆ. ಇದು ತುಂಬ ಸೂಕ್ಷ್ಮವಾದ ಪರಿಶೀಲನೆಗೆ ದಕ್ಕತಕ್ಕಂಥದ್ದು. ನೀರಲ್ಲಿ ಸ್ನಾನ ಮಾಡಿ ಎದ್ದು ಬಂದಂಥ ಆನೆ ಮೈ ಮೇಲೆ ಇವು ಯಾವುದೂ ದೊಡ್ಡದಾಗಿ ಅಂಟಿಕೊಂಡಿರೋಲ್ಲ. ಹಾಗೆ ಅಂಟಿಕೊಂಡ್ರೆ ಹೇಗೆ ಚೆನ್ನ ಅಂತ. ಮತ್ತು ಉಕ್ಕಿ ಹರಿದು ಬರ್ತಾ ಇರತಕ್ಕಂಥ ನೀರಿನಲ್ಲಿ ಈ ಮದಧಾರೆಯ ಬಿಂದುಗಳು ಎಷ್ಟು ಮಾತ್ರ ನಿಂತಾವು, ಆದರೆ ನಿಂತರೆ ಹೇಗೆ ಚೆನ್ನ ಅಂತ. ಕವಿ ಎಷ್ಟೋ ಬಾರಿ ಆಯಾ ಸನ್ನಿವೇಶಗಳನ್ನು ಒಂದಿಷ್ಟು ತನ್ನ ಪ್ರತಿಭೆಯ ಬಲದಿಂದ ಸ್ಥಗಿತಗೊಳಿಸ್ತಾನೆ ಗತಿಯನ್ನು. ಇನ್ನು ಕೆಲವರೊಳಗೆ ಸ್ಥಿತಿಯನ್ನು ಗತಿಶೀಲವಾಗಿ ಮಾಡ್ತಾನೆ, ಕೆಲವು ಕಡೆಗೆ ಅದಕ್ಕೆ ಬೇರೆ ಅಂಶವನ್ನು ತಂದು ಸೇರಿಸ್ತಾನೆ, ಏನೆಲ್ಲ ಮಾಡ್ತಾನೆ. ಹಿಂದೆ ಬೆಂಗಳೂರಿನಲ್ಲಿ ರುಮಾಲೆ ಚೆನ್ನಬಸಪ್ಪನವರು ಅಂತ ಒಬ್ಬರು ಚಿತ್ರಕಾರರಿದ್ದರು. ನಾನು ಎಂಜಿನಿಯರಿಂಗ್ ಆರಂಭದ ದಿನಗಳಲ್ಲಿದ್ದೆ. ಆಗ ಅವರ ಮನೆಗೆ ಒಂದೆರಡು ಬಾರಿ ಹೋಗಿ ಅವರ ಚಿತ್ರಗಳನ್ನು ನೋಡುವ ಅವಕಾಶ ಬಂತು. ನನಗೂ ಸ್ವಲ್ಪ ಚಿತ್ರಲೇಖನ ಅಂದರೆ ಕುತೂಹಲ, ಆಸ್ಥೆ ಇದ್ದದ್ರಿಂದ ಅವ್ರ ಮನೆಗೆ ಹೋಗಿ ನನ್ನ ಚಿತ್ರಗಳನ್ನು ಕೆಲವು ಸರ್ತಿ ತೋರಿಸ್ತಾ ಇದ್ದೆ. ಅವರು ಚಿತ್ರ ಹೇಗೆ ಬರೀತಾರೆ ಅಂತ ನೋಡಿ ಅದರ ಮೂಲಕ ನಾನೇ ಸ್ವಲ್ಪ ಕಲ್ತ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದೆ. ಅವ್ರು ಯಾರಿಗೂ ಕಲಿಸ್ತಾ ಇರಲಿಲ್ಲ, ಚಿತ್ರ ತೋರಿಸೋರು ಪಾಪ ಪ್ರೀತಿ ವಿಶ್ವಾಸದಿಂದ ತೋರಿಸ್ತಾ ಇದ್ದರು. ಒಳ್ಳೆಯ ಸುಂದರವಾದಂಥ ಪ್ರಕೃತಿ ಚಿತ್ರಣಗಳನ್ನು ಮಾಡ್ತಾಯಿದ್ರು. ಯಾವುದನ್ನು ಲ್ಯಾಂಡ್ಸ್ಕೇಪ್ಸ್ ಅಂತ ಕರೀತಾರೆ, ಅದು ಹೆಚ್ಚಾಗಿ ಬೆಂಗಳೂರಿನ ಪರಿಸರದ್ದೇ ತುಂಬ ಮಾಡಿದರು. ಮನೆಯಲ್ಲೇ ಒಂದು ಗ್ಯಾಲರಿ ಇತ್ತು, ಅಲ್ಲೆಲ್ಲ ತೋರಿಸ್ತಾ ಇದ್ದರು. ಅದು ಪ್ರಧಾನವಾಗಿ ವಾಟರ್ ಕಲರ್ ಮಾಡ್ತಾಯಿದ್ರು, ಅದು ಪೋಸ್ಟರ್ ಕಲರು ಮಾಡ್ತಾಯಿದ್ರು. ಆಮೇಲೆ ಆಯಿಲ್ ಕಲರ್ಸ್ದು ಕೂಡ ಕೆಲವು ಮಾಡ್ತಾಯಿದ್ರು. ಅದರೊಳಗೆ ಕೆಲವು ನೈಫ್ ಅಂತ ಕತ್ತಿ ಚೂರಿ ಎಲ್ಲ ಬಳಸ್ತಾ ಟೆಕ್ನಿಕ್ಕು, ಅದರಿಂದನೂ ಮಾಡ್ತಾಯಿದ್ರು. ಅವರಿಗೆ ವಿಶೇಷವಾಗಿ ಇನ್ನೇನು ಈ ಏಪ್ರಿಲ್ ಮೇನಲ್ಲಿ ಎಲ್ಲೆಲ್ಲಿಯೂ ಬೆಂಗಳೂರಿನಲ್ಲಿ ಬೋಗನ್ವಿಲ್ಲ ಅಲ್ಲ, ಯಾವುದನ್ನು ಗುಲ್ಮೊಹರ್ ಅಂತ ಕರಿತೀವಿ, ಅದಕ್ಕೆ ನಾನು ವೈಶಾಖಿ ಅಂತ ಹೆಸರಿಟ್ಟಿದ್ದೀನಿ. ಆ ಒಂದು ಗುಲ್ಮೊಹರ್ ವೃಕ್ಷಗಳು ಬಹಳ ಬಹಳ ಆಕರ್ಷಕವಾದ ಹೂಗಳನ್ನು ಬಿಟ್ಟಿರುತ್ತವೆ. ಅದು ಎಲ್ಲ ಕಡೆಗೂ ತುಂಬ ಚೆನ್ನಾಗಿ ಕಾಣಿಸುತ್ತದೆ. ಕನ್ನಡದಲ್ಲಿ ಕತ್ತಿಕಾಯಿ ಅಂತ ಕೂಡ ಹೇಳ್ತಾರೆ. ಆ ಹೂಗಳ ಮರಗಳನ್ನು, ಅದರ ನೇಪಥ್ಯವನ್ನು ಬಹಳ ಚೆನ್ನಾಗಿ ಚಿತ್ರಿಸೋರು. ಮತ್ತು ಅವ್ರದ್ದಾದ ಒಂದು ಸ್ಪೆಷಲ್ ಟೆಕ್ನಿಕ್ಕು ಇತ್ತು. ವಾಟರ್ ಕಲರಲ್ಲಿ ಮಾಡೋದ್ರಿಂದ ವೆಟ್ ಪೇಪರ್ ಟೆಕ್ನಿಕ್ ಅಂತ ಅದೊಂದನ್ನು ಅವರು ಬಳಸ್ತಾ ಇದ್ದರು. ಇವನ್ನೆಲ್ಲ ನಾನು ಗಮನಿಸಿ ನೋಡಿ ಕಲ್ತ್ಕೊಳ್ತಾ ಇದ್ದೆ. ಆಗ ಅವರು ಎಷ್ಟೋ ಬಾರಿ ನಾನು ಓದುವ UVC ಎಂಜಿನಿಯರಿಂಗ್ ಕಾಲೇಜಿನ ಆಸುಪಾಸಿನ ಕಬ್ಬನ್ ಪಾರ್ಕ್, ಆ ಪರಿಸರದ ಚಿತ್ರಗಳನ್ನು ಬರಿತಾ ಇದ್ದಿದ್ದು ಉಂಟು. ನಾನು ಅದನ್ನು ನೋಡಿ ಗುರ್ತು ಹಿಡಿದು, ಆ ಜಾಗದಲ್ಲಿ ಇದು ಹೀಗಿಲ್ವಲ್ಲ, ಸ್ವಲ್ಪ ಬೇರೆ ಇದೆ, ಈ ಬಿಲ್ಡಿಂಗ್ ಇಲ್ಲ, ಈ ನೀವು ತಂದಿದ್ದೀರಾ, ಮತ್ತು ಈ ಮರ, ಈ ಕೊಂಬೆ ಈ ಕಡೆಗೆ ಚಾಚಿಕೊಂಡಿಲ್ಲ, ಆಮೇಲಿಂದ ಇಲ್ಲಿದ್ದ ಬಿಲ್ಡಿಂಗನ್ನು ನೀವು ಇಲ್ಲವಾಗಿ ಮಾಡಿದ್ದೀರಾ, ಇದು ಯಾಕೆ ಅಂತೆಲ್ಲ ಕೇಳ್ತಾ ಇದ್ದೆ. ಕಾನ್ಫಿಗರೇಷನ್ ಇದೆ, ಟೋಟಲ್ ಬ್ಯೂಟಿ ಅಂತ ಒಂದಿದೆ, ಪ್ರಪೋರ್ಷನ್ ಅಂತ ಇದೆ, ಬ್ಯಾಲೆನ್ಸ್ ಅಂತ ಇದೆ, ಅದೆಲ್ಲ ಬೇಕು ಅಂದರೆ ಕೆಲವನ್ನು ಉಳಿಸ್ಕೋಬೇಕು, ಇನ್ನು ಕೆಲವನ್ನು ಎತ್ತಾಕಬೇಕಪ್ಪ ಅಂತಂತ ಇದ್ದರು. ನನ್ನ ಮತ್ತೊಬ್ಬ ಮಹಾ ಚಿತ್ರಕಾರ ಮಿತ್ರ BKS ವರ್ಮಾ ಅವರು ಎಷ್ಟೋ ಬಾರಿ ಒಂದು ದಿಕ್ಕಿಂದ ಮತ್ತೊಂದು ದಿಕ್ಕಿಗೆ ಚಿತ್ರಗಳಲ್ಲಿ ಹೇಗೆ ಪ್ರತಿಬಿಂಬ ಭಾವ ಬರುತ್ತದೆ, ಆ ಬ್ಯಾಲೆನ್ಸಿಂಗ್ ಆ್ಯಕ್ಟು. ಒಂದು ಮರದ ಕೊಂಬೆ ಒಂದು ಮೇಲಿನ ಮೂಲೆಯಿಂದ ಕೆಳಗಡೆಗೆ ಚಾಚಿಕೊಂಡಿದ್ದರೆ, ಈ ಸುಂದರಿಯೋ ಯಾರೋ ಅಲ್ಲಿದ್ದವಳು ತನ್ನ ಕೈಯನ್ನು ಮತ್ತೊಂದು ದಿಕ್ಕಿಗೆ ಚಾಚಿಕೊಂಡಿದ್ದರೆ ಆ ಮರದ ಕೊಂಬೆಯ ಚಾಚುಗೂ ಈ ಕೈಯ ಚಾಚುವಿಗೂ ಒಂದು ಬಗೆಯ ಸಮತೋಲ ಬರುತ್ತದೆ. ಅದೇ ಥರ ಮರದಲ್ಲಿ ಹಸಿರು ಪ್ರಧಾನವಾಗಿದ್ದರೆ ಇಲ್ಲಿ ಅದಕ್ಕೆ ಕೌಂಟರ್ ಪಾರ್ಟ್ ಆದ ಇನ್ಯಾವುದೋ ಬಿಳಿಯೋ ಮತ್ತಾವುದೋ ಹಳದಿಯೋ ಇನ್ನೇನೋ ಅದು ಕಾಣಿಸ್ಬೇಕು. ಮತ್ತು ಇನ್ನೊಂದು ಸ್ವಲ್ಪ ದೂರದಲ್ಲಿ ಆ ಹಸಿರಿಗೆ ಹತ್ತಿರ ಬರತಕ್ಕಂಥ ಸಜಾತ್ಯವಾದಂಥ ನೀಲಿಯ ಬಣ್ಣವೋ ಅಥವಾ ಕಂದು ಹಸಿರು ಬಣ್ಣವೋ ಈ ರೀತಿಯಾದಿರಬೇಕು ಅಂತೆಲ್ಲ ಅವರು ಮಾಡ್ತಾರೆ. ಚಿತ್ರಕಲೆಯಲ್ಲಿ ಅದು ಬಹಳ ದೊಡ್ಡದಾದದ್ದು. ಇದು ಕಾವ್ಯಕಲೆಯಲ್ಲಿಯೂ ಅಷ್ಟೇ.
ಅವುಗಳನ್ನೆಲ್ಲ ಇಟ್ಟುಕೊಂಡು ನೋಡಬೇಕಾಗುತ್ತದೆ. ಅದರಿಂದ ಎಷ್ಟೋ ಬಾರಿ ಕವಿತೆಯಲ್ಲಿ ಕಲ್ಪಿಸಿದ ಚಿತ್ರಿಸಿದ ಯಾವ ಜಗತ್ ಸ್ವರೂಪ ಇದೆ ಅದು ಯಥಾವತ್ತಾದದ್ದಲ್ಲ. ಯಥಾ ಯಥಾ ಅಲ್ಲ, ಯಥಾ ತಥಾ ಅಲ್ಲ, ಯಥಾವತ್, ಯಥಾ ಹಾಗೆ ಅನ್ನುವಂತೆ ವತ್ ಅಂತ ತತ್ಸದೃಶವಾಗಿರುತ್ತದೆ, ತದೇವ ಅಲ್ಲ ಅನ್ನೋದನ್ನು ನಾವು ನೋಡಬಹುದು. ಅಂಥದಕ್ಕೆ ಮಾಘಕವಿಯ ಪದ್ಯಗಳೂ ಸೇರಿದಂತೆ ಎಲ್ಲ ಮಹಾಕವಿಗಳ ಲೇಖನವೂ ದೊಡ್ಡ ಸಾಕ್ಷಿಯಾಗಿದೆ. ಮುಂದೆ ಇನ್ನೊಂದು ಪದ್ಯದಲ್ಲಿ ಹೇಳ್ತಾನೆ, ಸೇವ್ಯೋಪಿ ಸಾನು ನಯಮಾಕಲನಾಯ ಯಂತ್ರ ನೀತೇನ ವನ್ಯ ಕರಿದಾನ ಕೃತಾಧಿವಾಸ ನಾಭಾಜಿ ಕೇವಲ ಮಭಾಜಿ ಗಜೇನ ಶಾಖಿ ನಾಣ್ಯಸ್ಯ ಗಂಧಮಪಿಮಾನ ಭೃತಸ್ಸಹಂತೆ. ಒಂದು ಆನೆ ಅದು ಹೋಗ್ತಾ ಇದೆ, ಅದು ಸ್ನಾನಕ್ಕೋ ಅಥವಾ ಮೇಯೋಕ್ಕೋ ಯಾವುದಕ್ಕೂ ಹೋಗ್ತಾ ಇದೆ. ಅಲ್ಲಿ ದಾರಿಯಲ್ಲಿ ಒಂದು ಮರ ಕಾಣಿಸಿದೆ. ಸೇವ್ಯೋಪಿ ಸಾನುನಯ ಮಾಕಲನಾಯ ಯಂತ್ರ ನೀತೇನ ವನ್ಯಕರಿದಾನ ಕೃತಾಧಿವಾಸ. ಮೇಲೆ ಮಾವಟಿಗ ಅದನ್ನು ಯಾವುದೋ ಒಂದು ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಂತ್ರ ನೀತೇನ ವನ್ಯೇನ ಗಜೇನ ವನ್ಯಕರಿದಾನ ಕೃತಾಧಿವಾಸ ಸೇವ್ಯ ಅಪಿ. ಅಲ್ಲಿ ಒಂದು ಸುಂದರವಾದ ಸೊಂಪಾದ ಎಲೆಗಳನ್ನು ಬಿಟ್ಟಿರತಕ್ಕಂಥ ಮರ ಇದೆ. ಆ ಮರ ಚೆನ್ನಾಗಿದ್ದರೂ, ಅದರ ನೆರಳು ತಂಪಾಗಿದ್ದರೂ, ಅದರ ಹಸಿರೆಲೆಗಳನ್ನು ಕೊಂಬೆಗಳನ್ನು ಲಟಲಟನೆ ಮುರಿದು ಮೇಯುವಷ್ಟು ಅನುಕೂಲತೆ ಇದ್ದರೂ ಆ ಮರಕ್ಕೆ ಇನ್ಯಾವುದೋ ಕಾಡಾನೆ ಬಂದು ಮೈ ಉಜ್ಜಿಕೊಂಡಿದೆ, ಅದರ ಮದಧಾರೆಯ ಗಂಧ ಅದಕ್ಕೆ ಅಂಟುಕೊಂಡಿದೆ, ಅದಕ್ಕೆ ಇಷ್ಟವಾಗ್ತಾ ಇಲ್ಲ. ತಂಪಾಗಿದ್ದರೂ ಈ ಮರದ ಹತ್ರಕ್ಕೆ ಬರೋಲ್ಲ ಅಂತ. ಆಗ ಜಲಾಶಯದಲ್ಲಿ ಇನ್ನೊಂದು ಆನೆಯ ಮದಧಾರೆ ಅಲ್ಲಿ ಮಿಳಿತವಾಗಿ ಅದರ ವಾಸನೆ ಬಂದಿದೆ, ಅದಕ್ಕೆ ಆ ನೀರು ಕುಡಿಯೋಲ್ಲ ಅಂತ ಒಂದು ಆನೆ ಮೊಂಡುತನ ಮಾಡ್ತಲ್ಲ, ಹಾಗೆ ಇದು ಈ ಮರದ ನೆರಳಿಗೆ ಬರೋಲ್ಲ ಅಂತ. ಎಷ್ಟೋ ಬಾರಿ ಮನುಷ್ಯರು ಹಾಗೆ ಗಲಾಟೆ ಮಾಡ್ಕೊಳ್ತಾರೆ. ಅವ್ರು ಬಂದು ಈ ಪಂಕ್ತಿಲಿ ಕೂತಿದ್ದಾರಲ್ಲ, ಅದಕ್ಕೆ ನಾನು ಈ ಪಂಕ್ತಿಲಿ ಊಟಕ್ಕೆ ಕೂತ್ಕೊಳ್ಳೋದಿಲ್ಲ. ಅವ್ರು ನಿಮ್ಮ ಮನೆಗೆ ಬಂದು ಹೋದ್ರು ಅಂದರೆ ನಾನು ಬರೋಲ್ಲ. ನನ್ನೊಬ್ಬ ಸ್ನೇಹಿತ ಹಾಗೆ, ನೀವು ನಿಮ್ಮ ಸ್ನೇಹಿತನ್ನ ನೀವು ದೂರ ಮಾಡಿದೊರ್ತು ನಾನು ಇರೋಲ್ಲ, ಈ ತರಹ. ಇದೇನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನೇ, ಆಗುವಂಥದ್ದಲ್ಲ. ಅಂದರೆ ಯಾಕೆ? ನಾಭಾಜಿ ಕೇವಲ ಮಭಾಜಿ ಗಜೇನ ಶಾಖಿ. ಅದು ನ ಅಭಾಜಿ ಶಬ್ದಾಲಂಕಾರ ನೋಡಿ. ಅದರಿಂದ ಆ ಗಜೇನ ಶಾಖಿ ಈ ಮರವು ನ ಅಭಾಜಿ ಆಧರಿಸಲ್ಪಡಲಿಲ್ಲ, ಅದರ ನೆರಳನ್ನು ಆಶ್ರಯಿಸಲಿಲ್ಲ, ಅದರ ಕೊಂಬೆಗಳಲ್ಲಿರತಕ್ಕಂಥ ಹಸುರೆಲೆಗಳನ್ನು ತಿನ್ನಲಿಲ್ಲ. ಮತ್ತೇನು ಮಾಡ್ತು? ಕೇವಲ ಮಭಾಜಿ, ಕೇವಲ ಅಭಾಜಿ ಅಂತಂದರೆ ಮುರಿಯಿತು ಅಂತ. ಅಂದರೆ ಒಂದೇ ಪದದಿಂದ, ಒಂದೇ ಶ್ರುತಿಯ ಸಮಾನ ಧ್ವನಿಯ ಪದದಿಂದ ಎರಡು ಬೇರೆ ಬೇರೆ ಅರ್ಥವನ್ನು ಅವನು ಮಾಡ್ತಾ ಇದ್ದಾನೆ. ಅಭಂಜೀತ್ ಇತ್ಯರ್ಥ ಅಂತ, ಲುಂಗ್ಲಕಾರದ ಅಭಂಜೀತ್ ಅಂತ, ಇದು ಕರ್ಮಣಿ ಲುಂಗ್ ಆಗ ಮಾಡಿಕೊಂಡು ಅಭಾಜಿ ಅಂತ. ಅಂದರೆ ವ್ಯಾಕರಣದಲ್ಲಿ ಇವನು ಎಷ್ಟು ಗಟ್ಟಿಗ ಅಂತ ಗೊತ್ತಾಗುತ್ತದೆ. ಮಾಘಕವಿಯನ್ನು ವ್ಯಾಕರಣದಲ್ಲಿ ದೊಡ್ಡ ಪ್ರಮಾಣ ಅಂತ ಈಗಲೂ ವಿದ್ವಾಂಸರು ಭಾವಿಸ್ತಾರೆ. ಆ ಕಾಲದಿಂದ ಈ ಕಾಲದವರೆಗೆ ಅವನು ಬರದಾಗಲಿಂದ ಇಲ್ಲಿಯವರೆಗೆ ಅಂದರೆ ಸುಮಾರು 1400 ವರ್ಷಗಳಿಂದ ಅವನ ಪ್ರಾಮಾಣ್ಯ ಉಳಿದೇ ಇದೆ. ಈ ಥರದ್ದೆಲ್ಲ ಶಬ್ದ ಚಮತ್ಕಾರಗಳ ಅಧಿಕೃತತೆಯ ಕಾರಣ. ಆ ಆನೆಯ ಮದಧಾರೆ ವಾಸನೆ ಇನ್ನೂ ಈ ಮರದಲ್ಲಿದೆ, ಅದಕ್ಕೆ ಅಂತ ಈ ಮರದ ಕೊಂಬೆಗಳನ್ನೇ ಮುರಿದು ಬಿಡುತ್ತೆ, ಅದು ಆ ಮರವನ್ನೇ ಉರುಳಿಸಿಬಿಡುತ್ತೆ. ಆ ಮಟ್ಟಕ್ಕೆ ಅದಕ್ಕೆ ರೋಷ ಕೆಚ್ಚು ಉಂಟು ಅಂತ ಗೊತ್ತಾಗುತ್ತದೆ. ಮುಂದೆ ಇನ್ನೊಂದು ಪದ್ಯದಲ್ಲಿ, ಕಂಡು ಯತ ಕಟಭುವಂ ಕರಿಣೋ ಮದೇನ ಸ್ಕಂಧಂ ಸುಗಂಧಿ ಮನುಲೀನವತ ನಗಸ್ಯ ಸ್ಥೂಲೇಂದ್ರ ನೀಲ ಶಕಲಾವಲಿಕೋಮಲೇನ ಕಂಠೇ ಗುಣತ್ವ ಮಲಿನಾಂ ವಲಯೇನ ಭೇಜೆ ಅಂತ. ಮತ್ತೊಂದು ಕಡೆ ಇನ್ನೊಂದು ರಮಣೀಯವಾದಂಥ ಪ್ರಕೃತಿ ಚಿತ್ರವನ್ನು ಕೊಡ್ತಾ ಇದ್ದಾನೆ. ಅದು ಆನೆಯೊಂದಕ್ಕೆ ಮೈನವೆ ಆಗಿದೆ. ಆನೆಗೆ ಮೈನವೆ ಆದರೆ ಅದು ಮರಕ್ಕೆ ಹೋಗಿ ಉಜ್ಜಿಕೊಳ್ಬೇಕು. ಮರದ ತೊಗಟೆಗೆ ಉಜ್ಜಿಕೊಂಡ್ರೆ 1 ಇಂಚಿಗೂ ಹೆಚ್ಚು ದಪ್ಪ ಇರತಕ್ಕಂಥ ಆ ಚರ್ಮದ ನವೆ ತೀರೀತು. ಅದನ್ನು ಯಾರೂ ಉಗುರಿಂದ ನವೆ ತೀರ್ಸೋಕ್ಕಾಗಲ್ಲ. ಅದು ಏನು ರಾವಣಾಸರನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅಂತ, ಅದಕ್ಕೆ ಸ್ಪರ್ಶವೇದ್ಯವೇ ಆಗುವಂಥದ್ದಲ್ಲ. ಆನೆಗೆ ಎಂಥದ್ದು ಬೇಕು ಅಂಥದ್ದೇನೆ. BGL ಸ್ವಾಮಿಯವರು ತಮ್ಮ ಹಸುರು ಹೊನ್ನು ಕೃತಿಯಲ್ಲಿ ಹೇಳ್ತಾರೆ, ಈ ಒಂದು ಬೆತ್ತದ ಬಳ್ಳಿಗಳು ತುಂಬ ಉದ್ದಕ್ಕೆ ಬೆಳೆಯುತ್ತವೆ, ಅವುಗಳು ಚೂಪಾಗಿರ್ತಕ್ಕಂಥ ಮುಳ್ಳಿನ ಕೊಂಡಿಗಳನ್ನು ಕೊನೆಯಲ್ಲಿ ಹೊಂದಿರುತ್ತವೆ. ಅವು ಯಾವುದಾದ್ರೂ ಪ್ರಾಣಿಗೆ ಸಿಕ್ಕಾಕ್ಕೊಂಡು ಬಿಟ್ಟರೆ ಆ ಚರ್ಮ ಕಿತ್ತು ಬರುತ್ತೆ ಹೊರತುನುವೆ
ಅವುಗಳು ಮುರಿಯೋಲ್ಲ. ಆದರೆ ಆನೆ ಮಾತ್ರ ಅದನ್ನು ಏನೂ ಲೆಕ್ಕಿಸದೆ ನುಗ್ಗುತ್ತದೆ. ಬೆತ್ತದ ಆ ಬಳ್ಳಿಗಳು ಆನೆಯನ್ನು ಒಂದು ಸ್ವಲ್ಪವೂ ನೋಯಿಸಲಾರವು ಅಂತ, ಅಷ್ಟು ಗಟ್ಟಿಯಾದದ್ದು. ಆನೆ ನಡೆದದ್ದೇ ಹಾದಿ ಅಂತಾರಲ್ಲ, ಇಲ್ಲಿ ಆನೆ ಮೈ ನವೆ ತೀರಿಸ್ಕೊಳ್ಳೋದಕ್ಕೆ ಅಂತ ಮರಕ್ಕೆ ಹೋಗಿ ಮೈ ಉಜ್ಜಿದೆ. ಕಾಳಿದಾಸ ಇದನ್ನು ಮೊದಲ ಬಾರಿಗೆ ಚಿತ್ರಿಸಿದ್ದಾನೆ. ಕುಮಾರ ಸಂಭವದಲ್ಲಿ 2ನೇ ಸರ್ಗದಲ್ಲಿ ಬರುತ್ತದಲ್ಲ, ಕಂಡೂಯ ಮಾನೇನ ಕಟಂಕದಾಚಿದ್ವನ್ಯದ್ವಿಪ ದುನ್ಮಥಿತತ್ವಗಸ್ಯ ಅಥೇನ ಮದ್ರೇಸ್ತನಯಾ ಶುಶೋಚ ಸೇನಾನ್ಯ ಮಾಲೀಢಮಿವಾಸುರಾಸ್ತ್ರೈ. ದೇವದಾರು ವೃಕ್ಷವೊಂದನ್ನು ತೋರಿಸಿ ಸಿಂಹ ದಿಲೀಪನ ಸತ್ವಪರೀಕ್ಷೆಗೆ ಅಂತ ನಂದಿನಿಯೇ ಮಾಡಿರ್ತಕ್ಕಂಥ ಒಂದು ಮಾಯೆ ಅದು ವನ್ಯದ್ವಿಪಾದುನ್ಮಥಿತಾತ್ವಗಸ್ಯ. ಕಾಡಾನೆ ಮೈನವೆಗೆ ಅಂತ ದೇವದಾರು ವೃಕ್ಷಕ್ಕೆ ಉಜ್ಜಿಕೊಂಡ್ರೆ ಆ ಮೈನವೆ ಹೋಗೋದ್ರ ಜೊತೆಗೆ ಮರದ ತೊಗಟೆಯೂ ಕಿತ್ತು ಬಂದಿದೆ. ಅದನ್ನು ಕಂಡಾಗ ಅಥ ಏನಂ ಅದ್ರೇಸ್ತನಯ ಶುಶೋಚ, ಅದ್ರೇಹೆ ಬೆಟ್ಟದ ಮಗಳು ತನಯ ಪಾರ್ವತಿ ದುಃಖ ಪಡ್ತಾಳೆ. ಏನಂ ವೃಕ್ಷಂ ವಿಲೋಕ್ಯ ಉನ್ಮಥಿತ ತ್ವಚಂ ವೃಕ್ಷಂ ವಿಲೋಕ್ಯ ದುಯತೆ ತಸ್ಯಾ ಮನಃ, ಸಂಕಟ ಪಡ್ತಾಳೆ. ಯಾಕೆ ಅಂದರೆ ಅದು ಸೇನಾನ್ಯ ಮಾಲೀಢಮಿವಾಸುರಾಸ್ತ್ರೈ. ದೇವಾಸುರ ಸಂಗ್ರಾಮದಲ್ಲಿ ತನ್ನ ಸುಪುತ್ರನಾದ ದೇವಸೇನಾಪತಿ ಸ್ಕಂದನೇ ಅಸುರರ ಬಾಣಾಘಾತಕ್ಕೆ ಆಯುಧಾಘಾತಕ್ಕೆ ತುತ್ತಾಗಿ ನೋವು ಪಡೆದನ, ಗಾಯವಾಯಿತಾ ಅನ್ನುವಂತೆ. ಆ ಮಟ್ಟಕ್ಕೆ ಮರದ ಮೇಲೆ ಅವಳಿಗೆ ಪ್ರೀತಿ ಇತ್ತು. ಅದಕ್ಕೆ ಅಮುಂ ಪುರಃ ಪಶ್ಯಸಿ ದೇವದಾರುಂ ಪುತ್ರೀಕೃತೋಸೌ ವೃಷಭಧ್ವಜೇನ. ಈ ದೇವದಾರು ವೃಕ್ಷವನ್ನು ನೋಡು, ಇದು ಸಾಕ್ಷಾತ್ ಶಿವನೇ ಪುತ್ರ ಸಮಾನವಾಗಿ ಇದನ್ನು ಸ್ವೀಕರಿಸಿದ್ದಾನೆ, ದತ್ತಕ ತಗೊಂಡಂತೆ. ಮತ್ತು ಯೋ ಹೇಮ ಕುಂಭಸ್ತನ ನಿಸೃತಾಯ ಸ್ಕಂದಸ್ಯ ಮಾತು ಪಯಸಾಂ ರಸಜ್ಞ. ಈ ಮರ ಸ್ಕಂದ ವಿನಾಯಕರು ಪಾರ್ವತಿಯ ಎದೆಹಾಲು ಕುಡಿದು ಬೆಳೆದಂತೆ ಇದೂ ಅದರ ಒಂದು ಬೆಳವಣಿಗೆಯನ್ನು ಪಾರ್ವತಿಯ ಸ್ತನ್ಯದ ಮೂಲಕ ಮಾಡಿಕೊಂಡಿದೆ. ಇದಕ್ಕೂ ಕೂಡ ಪಾರ್ವತಿಯ ಹಾಲಿನ ರುಚಿ ಗೊತ್ತು ಅಂತ ತುಂಬ ಅದ್ಭುತವಾದ ಕಲ್ಪನೆ ಮಾಡಿದ್ದಾನೆ. ಕಾಳಿದಾಸನ ಕಾವ್ಯದ ಕಲ್ಪನೆಗಳ ಸೊಗಸೇ ಸೊಗಸು. ಅವನು ವಿದ್ವತ್ತಾ ಪ್ರದರ್ಶನಕ್ಕೋಸ್ಕರ ಕಾವ್ಯ ಬರೀಲಿಲ್ವಲ್ಲ, ಅದು ಬಹಳ ದೊಡ್ಡದಾದದ್ದು. ಕಲ್ಪನೆಯ ಪ್ರತಿಭೆಯ ಮಹಾಶಕ್ತಿ ಅವನದು. ಇಲ್ಲಿ ಆ ಆನೆ ಉಜ್ಜಿದೆ ಮರದ ಬೊಡ್ಡೆಗೆ ತನ್ನ ಮೈಯನ್ನು. ಕಂಡು ಯತಃ ಕಟಭುವಂ ಕರಿಣಃ ಕರೆ ಮದೇನ ಸ್ಕಂಧಂ ಸುಗಂಧಿಂ ಅನುಲೀನವತ ನಗಸ್ಯ ಸ್ಥೂಲೇಂದ್ರನೀಲ ಶಕಲಾವಲಿ ಕೋಮಲೇನ ಕಂಠೇ ಗುಣತ್ವಮವಿಲ ಅಲಿನಾಂ ವಲಯೇನ ರೇಜೆ. ಇಲ್ಲಿ ಇದು ಸಾಕ್ಷಾತ್ತಾಗಿ ಬೆಟ್ಟದ ತಪ್ಪಲಿಗೇನೆ ಉಜ್ಜಿದೆ, ಮರಕ್ಕೆ ಉಜ್ಜಿದೆ. ಹಾಗೆ ಉಜ್ಜಿದಾಗ ಸ್ಥೂಲೇಂದ್ರ ನೀಲ ಶಕಲಾವಲಿ ಕೋಮಲೇನ ಕಂಠೇ ಗುಣತ್ವಂ ಅಲಿನಾಂ ವಲಯೇನ ರೇಜೆ. ಹಾಗೆ ಮಾಡ್ತಾ ಇದ್ದಂತೆಯೇ ಅಲ್ಲಿ ಮದಧಾರೆಯ ಪರಿಮಳಕ್ಕೆ ಲುಬ್ಧವಾಗಿ ಬಂದ ದುಂಬಿಗಳು ಬಂದು ಅದರ ಕುತ್ತಿಗೆಯನ್ನು ಮೈಯನ್ನು ಮುತ್ತಿಕೊಂಡಿವೆ. ಹಾಗಾಗಿ ಆ ಇಡೀ ಪರಿಸರವೇ ಅದಕ್ಕೆ ಇಂದ್ರನೀಲ ಮಣಿಗಳ ಮಾಲೆಯನ್ನು ಹಾಕಿದೆಯಾ ಅನ್ನುವಂತೆ ತೋರ್ತಾ ಬಂತು ಅಂತ. ಶುಕ್ಲಾಂಶುಕೋಪರಿಚಿತಾನಿ ನಿರಂತರಾಭಿರ್ವೇಶ್ಮಾನಿ ರಶ್ಮಿವಿತತಾನಿ ನರಾಧಿಪಾನಾಂ ಚಂದ್ರಾಕೃತೀನಿ ಗಜಮಂಡಲಿಕಾಭಿರುಚ್ಚೈ ನೀಲಾಭ್ರಪಂಕ್ತಿ ಪರಿವೇಶಮಿವಾಧಿಜಗ್ಮುಹು. ಅಲ್ಲಿ ಸುಂದರವಾದ ಪಟಕುಟೀರಗಳನ್ನು ಉಪತ್ಯಕಗಳನ್ನು ಹಾಕಿದ್ದಾರೆ, ಡೇರೆಗಳನ್ನು. ಶುಕ್ಲಾಂಶುಕ ಉಪರಚಿತಾನಿ ನಿರಂತರಾಭಿರ್ವೇಶ್ಮಾನಿ ರಶ್ಮಿವಿತತಾನಿ. ರಶ್ಮಿ ಅನ್ನೋದಕ್ಕೆ ಕಿರಣ ಅಂತ ಒಂದು ಅರ್ಥ ಇದೆ, ಹಗ್ಗ ಕಡಿವಾಣ ಅಂತೆಲ್ಲ ಬೇರೆ ಅರ್ಥಗಳಿವೆ. ಆ ಬೆಳ್ಳಗಿರ್ತಕ್ಕಂಥ ಒಳ್ಳೆಯ ಬಟ್ಟೆಯಲ್ಲಿ ಮಾಡಿದ ಡೇರೆಗಳನ್ನು ಹಗ್ಗಗಳಿಂದ ಹಾಕಿ ಎಲ್ಲ ದಿಕ್ಕುಗಳಿಗೂ ಎಳೆದು ನಿಲ್ಲಿಸ್ತಾರೆ. ಹಾಗೆ ನಿಲ್ಲಿಸಿದಾಗ ಹೇಗಿತ್ತು ಅಂತಂದರೆ ಕಿರಣಗಳಿಂದ ಕೂಡಿರತಕ್ಕಂಥ ಚಂದ್ರಾಕೃತೀನಿ, ಚಂದ್ರನ ಹಾಗೆ ಡೇರೆಗಳು ಕಾಣಿಸೋದು ಅಂತ. ಚಂದ್ರನಿಗೆ ಕಿರಣ ಉಂಟು, ಡೇರೆಗಳಿಗೆ ರಶ್ಮಿ ಅಂದರೆ ಹಗ್ಗ ಕಟ್ಟಿರತಕ್ಕಂಥದ್ದು ಅದೇ ಕಿರಣವಾಯಿತು, ಅದು ಉಂಟು. ಮತ್ತು ಗಜಮಂಡಲಿಕಾಭಿರುಚ್ಚೈ ನೀಲಾಭ್ರ ಪಂಕ್ತಿ ಪರಿವೇಶಮಿವ ಅಧಿ ಜಗ್ಮುಹು. ಆ ಡೇರೆಗಳ ಸುತ್ತಲೂ ಆನೆಗಳ ಸೈನ್ಯ ನಿಂತಿವೆ. ನೋಡಿದ್ರೆ ಕಾರ್ಮೋಡಗಳ ನಡುವಿನಲ್ಲಿ ಚಂದ್ರಬಿಂಬಗಳು ಇರುವಂಥ ಬಗೆಯಲ್ಲಿ ಕಾಣಿಸ್ತಾ ಬಂತು ಆ ಡೇರೆಗಳ ವಿನ್ಯಾಸ ಮೇಲಿಂದ ಅಂತ. ಆ ಏರಿಯಲ್ ವ್ಯೂ ಅದೆಷ್ಟು ಚೆನ್ನ ಅನ್ನೋದನ್ನು ಕವಿ ಹೇಳ್ತಾನೆ. ಡೇರೆಗಳು ಸಾಮಾನ್ಯ ವರ್ತುಲಾಕಾರವಾಗಿವೆ, ಚಂದ್ರರೂಪ ತಾಳಿವೆ. ಸುತ್ತಲೂ ಇರತಕ್ಕಂಥ ಮೋಡಗಳ ಮಾಲೆಯಂತೆ ಈ ಗಜಗಳ ಮಾಲೆ ಕಾಣಿಸಿದೆ ಎನ್ನುವುದು ಕವಿಯ ತಾತ್ಪರ್ಯ.
ಗತ್ಯೂನ ಮಾರ್ಗ ಗತಯೋಪಿ ಗತೋರು ಮಾರ್ಗಾ ಸ್ವೈರಂ ಸಮಾಚ ಕೃಷಿರೇ ಭುವಿವೇಲ್ಲನಾಯ ದರ್ಪೋದಯೋಲ್ಲಸಿತಫೇನ ಜಲಾನುಸಾರ ಸಂಲಕ್ಷ್ಯ ಪಲ್ಯಯ ನವರ್ಧ್ರ ಪದಾಸ್ತುರಂಗಾ. ಪಲ್ಯಯ ಅಂತಂದರೆ ಸ್ಯಾಡಲ್ ಅಂತ ಕರೀತಾರಲ್ಲ, ಜೀನು ಅಂತರ್ಥ. ಗತ್ಯೂನ ಮಾರ್ಗ ಗತಯೋಪಿ ಗತೋರು ಮಾರ್ಗಾ. ಇಲ್ಲಿ ಒಂದು ಬಗೆಯ ವಿರೋಧಾಭಾಸವನ್ನು ಮಾಡಿದ್ದಾನೆ ಕವಿ. ಅಂದರೆ ಆ ಕುದುರೆಗಳಿಗೆ ಬರೋಕ್ಕಾಗ್ತಾ ಇಲ್ಲ, ಆದರೂ ಬಂದಿವೆ ಅಂತ. ಅದು ಗತ್ಯೂನ ಗತೋರು ಅನ್ನುವ ಪದಗಳ ಮೂಲಕವಾಗಿ ಮಾಡಿದ ಚಮತ್ಕಾರ. ಸ್ವೈರಂ ಸಮಾಚ ಕೃಷಿರೇ ಭುವಿ ವೇಲ್ಲನಾಯ. ಆ ಒಂದು ಶಿಬಿರದಲ್ಲಿ ಹಾಯಾಗಿ ಸುತ್ತಾಡಬೇಕು, ಮಲೆತು ತಿರುಗಬೇಕು ಅಂತ ಅವುಗಳೆಲ್ಲವೂ ಅಲ್ಲಿಗೆ ಬಂದಿವೆ ಕುದುರೆಗಳು. ದರ್ಪೋದಯೋಲ್ಲಸಿತ ಫೇನ ಜಲಾನುಸಾರ ಸಂಲಕ್ಷ್ಯ ಪಲ್ಯೇನ ವರ್ಧ್ರ ಪದಾಹ ತುರಂಗಾಹ. ಅಂತಂದರೆ ಆ ಕುದುರೆಗಳು ಎಷ್ಟು ವೇಗವಾಗಿ ಬಂದಿವೆ, ಬಾಯಿ ತುಂಬ ನೊರೆ ಇದೆ. ಆ ನೊರೆಯಲ್ಲಿಯೇ ಅವು ಬಂದು ಹಾಯಾಗಿ ಆ ಶಿಬಿರದಲ್ಲೆಲ್ಲ ಸುತ್ತಾಕ್ತಾ ಇವೆ. ಅವು ತಮ್ಮ ಮೈಮೇಲಿನ ಯಾವುದೇ ಅಲಂಕಾರವನ್ನು, ಯಾವುದೇ ಚರ್ಮದಿಂದ ಮಾಡಿರ್ತಕ್ಕಂಥ ಜೀನು ಮೊದಲಾದ ಸಾಮಗ್ರಿಯನ್ನು ಯಾವುದನ್ನು ಕೂಡ ಅವು ಈಗ ತಳೆದಿಲ್ಲ ಅಂತಕ್ಕಂಥದ್ದನ್ನು ಕವಿ ಹೇಳ್ತಾ ಇದ್ದಾನೆ. ಈ ಪರಿಸರದ ವರ್ಣನೆಯಲ್ಲಿ ಕವಿಯ ಪರಿಶೀಲನ ಶಕ್ತಿ ಜೊತೆಗೆ ಪದಗಳು ಕೂಡ ಏನು ಅಂತ ಗೊತ್ತಾಗುತ್ತದೆ. ವರ್ಧ್ರ ಅಂತಂದರೆ ಅಲ್ಲಿ ಕುದುರೆಗೆ ಹಾಕ್ತಕ್ಕಂಥ ಜೀನು ಅಂತಕ್ಕಂಥ ಅರ್ಥದಲ್ಲಿ ಕವಿ ಬಳಸ್ತಾನೆ. ಅಪೂರ್ವವಾದಂಥ ಶಬ್ದ. ಇಂಥ ಪದಗಳನ್ನು ಅವನು ಎಷ್ಟೋ ಬಳಸ್ತಾನೆ. ಆ ಕಾರಣದಿಂದಲೇ ನವಸರ್ಗಗತೆ ಮಾಗೆ ನವಶಬ್ದೋನ ವಿದ್ಯತೆ ಎನ್ನುವ ಗಾದೆ ಮತ್ತೆ ಮತ್ತೆ ಮರುಕಳಿಸ್ತಾ ಇರುತ್ತೆ. ಮುಂದೆ ಒಂದು ಪದ್ಯದಲ್ಲಿ ಹೇಳ್ತಾನೆ, ಹೇಮ್ನಸ್ಥಲೀಶು ಪರಿತಃ ಪರಿವೃತ್ಯ ವಾಜಿ ಧುನ್ವನ್ ವಪುಹು ಪ್ರವಿತತಾಯಿತ ಕೇಶಪಂಕ್ತಿ ಜ್ವಾಲಾಕಣಾರುಣ ರುಚಾ ನಿಕರೇಣ ರೇಣೋ ಶೇಷೇಣ ತೇಜಸ ಇವೋಲ್ಲಸತಾ ರರಾಜ. ಜ್ವಾಲಾಕಣಾರುಣ ರುಚಾ ನಿಕರೇಣ ರೇಣೋ ಶೇಷೇಣ ತೇಜಸ ಇವೋಲ್ಲಸತಾ ರರಾಜ. ಆ ಬೆಟ್ಟದ ತಪ್ಪಲಿನಲ್ಲೆಲ್ಲ ಬಂಗಾರದ ಕಣಗಳು ಇರತಕ್ಕಂಥ ಕಲ್ಲುಗಳಿದ್ವು. ಗೋಲ್ಡ್ ಪೈರೇಟ್ಸ್ ಅಂತ ಕರೀತಾರಲ್ಲ, ಗೋಲ್ಡ್ ನಗ್ಗೆಟ್ಸ್ ಅಂತ ಕರೀತಾರಲ್ಲ, ಆ ರೀತಿ ಅದು ಬಂಗಾರ ಸದಾ ಮುಕ್ತ ರೂಪದಲ್ಲಿರುತ್ತದೆ. ಅದು ಯಾವತ್ತೂ ಕೂಡ ಅದಿರಿನ ರೂಪದಲ್ಲಿರೋಲ್ಲ. ಬಿಕಾಸ್ ಇಟ್ ಕ್ಯಾನ್ ನೆವರ್ ಬಿ ಆಕ್ಸಿಡೈಸ್ಡ್ ಆರ್ ರಿಡ್ಯೂಸ್ಡ್. ಅದು ರಾಯಲ್ ಮೆಟಲ್ ಅಂತ ಪ್ರಸಿದ್ಧ. ಹಾಗಾಗಿ ಆ ಬಂಗಾರದ ಸರಿಗೆಗಳೇ ಇರತಕ್ಕಂಥದ್ದು ಕಲ್ಲಿನ ಮಧ್ಯದಲ್ಲಿರುತ್ತವೆ. ಕಲ್ಲು ಪುಡಿ ಆದರೆ ಅವು ಬರ್ತವೆ. ಆಮೇಲೆ ಸೈನೈಡ್ ಪ್ರೊಸೆಸಿಂಗ್ ಇತ್ಯಾದಿ ಮಾಡಿ ಅವುಗಳನ್ನು ಆ ಕಲ್ಲುಗಳಿಂದ ಬೇರ್ಪಡಿಸ್ತಕ್ಕಂಥದ್ದಷ್ಟು ಉಂಟಲ್ಲ. ಹಾಗಾಗಿ ಹೇಮ್ನಸ್ಥಲೀಶು ಅಲ್ಲೆಲ್ಲ ಬಂಗಾರದ ಕಣಗಳು ತುಂಬಿವೆ. ಪರಿವೃತ್ಯ ವಾಜಿ ಧುನ್ವನ್ ವಪುಹು. ಕುದುರೆ ಆ ನೆಲದ ಮೇಲೆ ಹೊರಳಾಡಿದೆ. ಪ್ರವಿತತಾಯಿತ ಕೇಶಪಂಕ್ತಿ. ಆ ಕೂದಲು ಹಿಳಲು ಎಲ್ಲ ಇದೆಯಲ್ಲ, ಅದೆಲ್ಲ ಅಲ್ಲಿ ಚೆಲ್ಲ ಪಿಲ್ಲಿ ಆಗಿದೆ. ಆಮೇಲೆ ಹೊರಳಾಡಿ ಮತ್ತೆ ಮೈ ಕೊಡವುಕೊಂಡಿದೆ. ಇದು ಕುದುರೆ, ಕತ್ತೆ, ಒಂಟೆ ಮೊದಲಾದ ಪ್ರಾಣಿಗಳು ಹಾಗೆ ಮಾಡುತ್ತವೆ. ಆನೆ ಆಗಲಿ ಅಥವಾ ಹಸುವಾಗಲಿ ಎತ್ತಾಗಲಿ ಮಾಡೋಲ್ಲ, ಎಮ್ಮೆಯೂ ಮಾಡೋಲ್ಲ. ಏನಿದ್ರೂ ಇವುಗಳು ಮಾಡುತ್ತವೆ. ಕುದುರೆ ಮೊದಲಾದ ಏಕ ಶಫ ಅಂತೀವಲ್ಲ, ಒಂದೇ ಗೊರಸಿರ್ತಕ್ಕಂಥ ಪ್ರಾಣಿಗಳು ಅವುಗಳು ಹಾಗೆ ಮಾಡುತ್ತೆ. ಒಂಟೆ ದ್ವಿಶಫ ಆದರೂ ಕೂಡ ಅದು ಮಾಡುತ್ತೆ. ಹೀಗೆ ಇಲ್ಲಿ ಇವು ಕುದುರೆ ಮಾಡಿರ್ತಕ್ಕಂಥದ್ದು ನೆಲದಲ್ಲಿ ಹೊರಳಾಡಿ ಮತ್ತೆ ಮೈ ಕೊಡುತ್ತೆ. ನಾಯಿಗಳು ಮಾಡುತ್ತೆ. ನೆಲದಲ್ಲಿ ಹೊರಳಾಡಿ ಮೈನವೇ ಹೋಗಲಾಡಿಸ್ಕೊಳ್ಳೋದಕ್ಕೆ ಅಂತ ಮತ್ತೆ ನೆಲದ ಧೂಳು ಮೈಗಾಗಿರುತ್ತವಲ್ಲ, ಅದಕ್ಕೆ ಕೊಡವುಕೊಳ್ಳುತ್ತೆ. ಕೊಡವುಕೊಂಡಾಗ ಬಂಗಾರದ ಪುಡಿಗಳು ಮೈಯಿಂದ ಹಾರುತ್ತೆ. ಹಾರಿದ್ದು ಹೇಗಿತ್ತು? ಜ್ವಾಲಾಕಣಾರುಣ ರುಚ. ಬೆಂಕಿಯ ಕಿಡಿಗಳು ಹೊರಗೆ ಬರ್ತಾ ಇದೆಯೋ ಇದರ ತೇಜಸ್ಸು ಅಂದರೆ ಕುದುರೆಯ ವೇಗ, ಓಘ ಎಂಥದ್ದು ಅದು. ಆ ರೀತಿಯಾದದ್ದು ಇಲ್ಲಿಂದ ಹೊಮ್ಮಿ ಬರ್ತಾ ಇದೆಯೋ ಎನ್ನುವಂಥ ರೀತಿಯಲ್ಲಿ ಕಾಣಿಸ್ತು ಅಂತನ್ನುವ ಒಂದು ಉತ್ಪ್ರೇಕ್ಷಾಲಂಕಾರವನ್ನು ಕವಿ ಮಾಡ್ತಾನೆ. ನೋಡಬೇಕಾದದ್ದೇನೆಂದರೆ, ಒಂದು ಕಡೆ ನೈಸರ್ಗಿಕವಾದ ಕುದುರೆಯ ಚೇಷ್ಟೆಯ ವರ್ಣನೆ ಮಾಡಿದ್ದಾರೆ. ಚೇಷ್ಟೆ ಅಂತಂದರೆ ಮಿಸ್ಚಿಫ್ ಅಂತಲ್ಲ, ಆ್ಯಕ್ಟಿವಿಟಿ ಎನ್ನುವ ಅರ್ಥ. ಸಂಸ್ಕೃತದ ಎಷ್ಟೋ ಶಬ್ದಗಳನ್ನು ನಾವು ಕನ್ನಡದಲ್ಲಿ ಬೇರೆ ಅರ್ಥದಲ್ಲಿ ಬಳಸ್ತೀವಿ, ಆದರೆ ಅವುಗಳ ಮೂಲ ಅರ್ಥವೇ ಬೇರೆ ಇರ್ತದೆ. ಹೆಸರಿಗಂತೂ ಸಂಸ್ಕೃತ ಪದ, ಆದರೆ ಅದರ ಕ್ರಮ ಬೇರೆ. ಚೇಷ್ಟ ಆ ರೀತಿಯಾದದ್ದು. ಆ್ಯಕ್ಟಿವಿಟಿ, ಮೆಟಬಾಲಿಸಮ್ ಅನ್ನುವ ಅರ್ಥದಲ್ಲಿ ಚೇಷ್ಟೆ ಅಂತ ಸಂಸ್ಕೃತದಲ್ಲಿ ಬಳಕೆ. ಕನ್ನಡದಲ್ಲಾದರೆ ಚೇಷ್ಟೆ ಅಂತನ್ನೋದಕ್ಕೆ ತುಂಟತನ, ತುಡುಗತನ, ಉಡಾಳತನ ಅಂತೆಲ್ಲ
ಯಾವುದನ್ನು ನಾಟಿನೆಸ್ ಅಂತ ಕರಿತೀವಿ ಅಥವಾ ಮಿಸ್ಚಿಫ್ ಅಂತ ಕರಿತೀವಿ, ಆ ರೀತಿಯಾದದ್ದು. ಇಲ್ಲಿ ಚೇಷ್ಟ ಅನ್ನೋದಕ್ಕೆ ಚಟುವಟಿಕೆ, ಕುದುರೆಯ ಚಟುವಟಿಕೆಯನ್ನು ವರ್ಣಿಸ್ತಾ ಇದ್ದಾನೆ. ಅದು ಒಂದು ಮಟ್ಟಿಗೆ ಸತ್ಯ. ಮತ್ತೊಂದು, ಆ ಮೈಯ ಮೇಲೆ ಅಂಟಿಕೊಂಡಿದ್ದಂಥ ಸುವರ್ಣ ಧೂಳಿ ಚಿಮ್ಮಿ ಬಂದದ್ದು ಕಿಡಿಗಳು ಹಾರಿದಂತೆ ಇತ್ತು ಅನ್ನೋ ಉತ್ಪ್ರೇಕ್ಷೆ ಇದೆ. ಒಂದು ಕಡೆಗೆ ಸ್ವಭಾವೋಕ್ತಿ, ಇನ್ನೊಂದು ಕಡೆ ಉತ್ಪ್ರೇಕ್ಷೆ, ಇವೆರಡರ ಮಿಶ್ರಣವನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಕವಿಗಳು ಒಂದೇ ಅಲಂಕಾರ ಒಂದು ಪದ್ಯದಲ್ಲಿರಬೇಕು ಅಂತ ಐಸೋಲೇಟ್ ಮಾಡಿ ಮಾಡೋಲ್ಲ, ಹಲವು ಅಲಂಕಾರಗಳನ್ನು ಸೇರಿಸ್ತಾರೆ. ಪ್ರಧಾನ ಯಾವುದು ಅಂತ ನೋಡಿಕೊಳ್ಳಬೇಕಾಗುತ್ತದೆ. ಆ ಪ್ರಧಾನ ನೋಡಿದಾಗ ಇಲ್ಲಿ ಉತ್ಪ್ರೇಕ್ಷೆ ಅಂತ ಹೇಳಬೇಕಾಗುತ್ತದೆ. ಮಲ್ಲಿನಾಥ ಉತ್ಪ್ರೇಕ್ಷಾ ಅಲಂಕಾರ ಅಂತಲೇ ತಿಳಿಸಿದ್ದಾನೆ. ಅಂದರೆ ಯಾವುದೇ ಒಂದು ಕವಿಯ, ಪ್ರಾಮಾಣಿಕವಾದ ಪ್ರತಿಭಾಶಾಲಿಯಾದ ಕವಿಯ ಬರವಣಿಗೆಯಲ್ಲೂ ಇದೊಂದೇ ಅಲಂಕಾರ, ಈ ಪದ್ಯದಲ್ಲಿ ಇಷ್ಟೇ ಬರೋದು ಹೀಗೆ ಅಂತ ಹೇಳೋಕ್ಕಾಗದಂತೆ ನೀರಕ್ಷೀರ ನ್ಯಾಯೇನ ಬೆರೆತಿರುತ್ತದೆ. ಸಂಗೀತದಲ್ಲಿ ಗಾಯಕ ಮನೋಧರ್ಮದಿಂದ ಹಾಡುವಾಗ ರಾಗ ಆ ಮೂಲದ್ದೇ ಇದ್ದಿದ್ದರೂ ಕೂಡ ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿಯೋ ನಿರುದ್ದೇಶವಾಗಿಯೋ ಅನ್ಯಸ್ವರ ಎಲ್ಲಿಯೋ ಬರಬಹುದು, ಇನ್ನೇನೋ ಸ್ವಾರಸ್ಯ ಮಾಡಬಹುದು. ಅದನ್ನು ತುಂಬ ಕಠೋರವಾಗಿ ನಿಯಂತ್ರಿಸೋಕ್ಕಾಗೋಲ್ಲ. ಈ ಕಾರಣದಿಂದಲೇ ಸಂಗೀತದಲ್ಲಿ ಅನ್ಯಸ್ವರಗಳನ್ನು ರಸೋಚಿತವಾಗಿ ತರುವಂಥದ್ದು ಒಂದು ಸಂಪ್ರದಾಯವೇ ಆಗಿರುವುದು ಹಿಂದೂಸ್ತಾನಿಯಲ್ಲಿ ನೋಡ್ತೀವಿ. ಅದಕ್ಕೆ ಎಷ್ಟೋ ರಾಗಗಳಿಗೆ ಮಿಶ್ರ ಅಂತ ಹೇಳ್ತಾರೆ. ಮಿಶ್ರ ಮಾಲ್ಕೌನ್ಸ್, ಮಿಶ್ರ ಬಿಹಾಗ್, ಮಿಶ್ರ ಭಟಿಯಾರ್ ಅಂತ ಹೀಗೆಲ್ಲ ಮಿಶ್ರ ಅನ್ನುವಂಥದ್ದು ಬೇಕಾದಷ್ಟು ರೀತಿಯನ್ನು ಹೇಳ್ತಾರೆ. ಆದರೆ ಕರ್ನಾಟಕ ಸಂಗೀತದಲ್ಲಿ ಹಾಗೆ ಮಾಡಿಕೊಂಡಿಲ್ಲ. ವಿಶೇಷ ಪ್ರಯೋಗ ಅಂತ ಅದೊಂದಿಷ್ಟಕ್ಕೆ ಯಾವುದೋ ಒಂದು ಸ್ವರ ಇನ್ನೊಂದು ಅಂತ ಹಾಗೆಲ್ಲ ಹೇಳ್ತಾರೆ. ಅಪ್ಪಟ ಕಲೆಯಲ್ಲಿ ಈ ಕಠೋರ ಶಾಸ್ತ್ರ ನಿಲ್ಲೊಲ್ಲ, ನಡೆಯೋಲ್ಲ. ಭೈರಪ್ಪನವರು ಒಮ್ಮೆ ಅಲ್ಲ ಹಲವು ಬಾರಿ ಹೇಳಿದ್ದುಂಟು, ನಾನು ವಿದ್ವಾಂಸನಲ್ಲ, ಆದರೆ ನನಗೆ ವಿದ್ವತ್ತೆ ಇದೆ ಅಂತ. ಯಾಕೆಂದರೆ ಅವರು ಬೇಕಾದಷ್ಟು ಓದಿಕೊಂಡಿದ್ದಾರೆ. ಶುಷ್ಕ ವಿದ್ವಾಂಸರಂತೆ ಅದು ಹೀಗೇ ಇದೆ, ಇದು ಹಾಗೇ ಇದೆ ಅಂತ ಕಟ್ ಆ್ಯಂಡ್ ಪೇಸ್ಟ್ ಅಲ್ಲ. ಅವರು ಕಲ್ಪನಾಶಕ್ತಿ ಮಹಾ ಸಮರ್ಥತೆಯಿಂದ ಇರುವಂಥ ಕಲಾವಿದರು, ಅಭಿಜಾತ ಕಲಾವಿದರು. ಹಾಗಾಗಿ ಅವರ ವಿದ್ವತ್ತೆಯಷ್ಟು ಅದಕ್ಕೆ ದುಡಿಯುತ್ತದೆ, ಶಾಸ್ತ್ರಕ್ಕೆ ಹೊಸ ಬೆಳಕನ್ನು ಕೊಡ್ತಾರೆ. ಇಟ್ ಇಸ್ ಮೋರ್ ಸೋ ಇನ್ ಹ್ಯುಮ್ಯಾನಿಟೀಸ್. ಅದನ್ನು ನಾವು ಗಮನಿಸಬೇಕು. ಈಗ ಎಂಜಿನಿಯರಿಂಗು, ಸೈನ್ಸ್ ಇತ್ಯಾದಿಗಳಲ್ಲಾದರೆ ಶಾಸ್ತ್ರಜ್ಞನಿಗೆ ತುಂಬ ದೊಡ್ಡ ಬೆಲೆ ಉಂಟು. ಬಿಕಾಸ್ ದಿ ಸೈನ್ಸ್ ಆಫ್ ಟೆಕ್ನಾಲಜಿ ಈಸ್ ಫಾರ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಫಾರ್ ಮೋರ್ ಬೇಸಿಕ್. ಆದರೆ ದಿ ಸೈನ್ಸ್ ಆಫ್ ಆರ್ಟ್ ಈಸ್ ಪ್ರಾಡಕ್ಟ್ ಆಫ್ ಆರ್ಟ್. ಅದರಿಂದಲೇ ಇಲ್ಲಿ ಕಲೆಯ ಶಾಸ್ತ್ರ ಶಾಸಕ ಅಲ್ಲ, ಅದು ಅನುಶಾಸಕ, ಹಿಂಬಾಲಿಸಿಕೊಂಡು ಬರ್ತದೆ ಅಷ್ಟೇ. ಇದನ್ನು ನೋಡಿದಾಗ ನಮಗೆ ಸೂಕ್ಷ್ಮತೆ ಹೇಗೆ ಅಂತ ಗೊತ್ತಾಗುತ್ತದೆ. ಲಾಕ್ಷಣಿಕರು ಇಂಥದ್ದೇ ಅಲಂಕಾರ ಇಲ್ಲೇ ಬರೋದು ಇಷ್ಟೇ ಅಂತ ಹೇಳಿದ್ರೆ, ಪ್ರತಿಭಾಶಾಲಿಯಾದ ಕವಿ ಅವುಗಳನ್ನು ಬಳಸಿಕೊಂಡು ಬೇರೊಂದು ರೀತಿಯಲ್ಲಿ ನಿರ್ಮಾಣ ಮಾಡಿರ್ತಾನೆ. ಅಲಂಕಾರ ಅಂತೂ ಇರುತ್ತದೆ, ಚಮತ್ಕಾರ ಮತ್ತೂ ಚೆನ್ನಾಗಿರುತ್ತದೆ. ಹೀಗೆ ಈ ದೃಷ್ಟಾಂತಗಳನ್ನು ಎಷ್ಟೋ ಕಡೆಗಳಲ್ಲಿ ಕಾಣಬಹುದಾಗಿದೆ. ಮುಂದಿನ ಒಂದು ಪದ್ಯ, ದಂತಾಲಿಕಾಧರಣ ನಿಶ್ಚಲ ಪಾಣಿಯುಗ್ಮ ಮರ್ಧೋದಿತೋ ಹರಿವೋದಯ ಶೈಲ ಮೂರ್ಧ ಸ್ತೋಕೇನ ನಾಕ್ರಮತ ವಲ್ಲಭ ಪಾಲ ಮುಚ್ಚೈ ಶ್ರೀ ವೃಕ್ಷಕೀ ಪುರುಷಕೋನ್ನಮಿತಾಗ್ರಕಾಯ. ಈ ಪದ್ಯವಂತೂ ಅಶ್ವಶಾಸ್ತ್ರದ ಅನೇಕ ಪರಿಭಾಷೆಗಳಿಂದ ತುಂಬಿ ತುಳುಕಾಡಿರತಕ್ಕಂಥದ್ದು. ಇಲ್ಲಿ ಕವಿ ಅದರ ಒಂದು ಚಿತ್ರಣ ಕೊಟ್ಟಿರುವ ಕ್ರಮವೇ ಜೋರಾಗಿದೆ. ದಂತಾಲಿಕಾಧರಣ ನಿಶ್ಚಲ ಪಾಣಿಯುಗ್ಮ ಮರ್ಧೋದಿತೋ ಹರಿರಿವ ಉದಯಶೈಲ ಮೂರ್ಧ್ನ. ಆ ಬೆಟ್ಟದ ಒಂದು ಕೋಡಗಲ್ಲಿನ ಮೇಲೆ ಕುದುರೆ ಒಂದು ಹೋಗಿದೆ. ಅದು ತನ್ನ ಯಜಮಾನನ ರಾಹುತನ ಅಂಕೆಗೆ ಸಿಕ್ಕದೆ ಹಿಂಗಾಲನ ಮೇಲೆ ನಿಂತು ಮುಂಗಾಲನ ಮೇಲೆ ಕೆತ್ತಿದೆ. ದಂತಾಲಿಕಾಧರಣ ನಿಶ್ಚಲ ಪಾಣಿಯುಗ್ಮ. ದಂತಾಲಿಕ ಅಂತಂದರೆ ಕಡಿವಾಣ ಅಂತ. ಆ ಕಡಿವಾಣವನ್ನು ಬಾಯಿಗೆ ಹಾಕಿದ್ದಾರೆ. ಅದು ಹಾಗೆ ಗಟ್ಟಿ ಮಾಡಿಕೊಂಡು ಇರತಕ್ಕಂಥದ್ದು. ಆ ಅಶ್ವಪಾಲಕ ಅದರ ಮೇಲೆ ಕೂತ್ಕೊಂಡು ಕಡಿವಾಣವನ್ನು ಹಿಡಿದು ಬಗ್ಗಿಸಬೇಕು ಅಂತ ನೋಡ್ತಿದ್ದಾನೆ. ಆದರೆ ಅದು ಹಾಗೆ ಮೇಲಕ್ಕೆ ಕಾಲನ್ನು ಎತ್ತಿದೆ.
ಯಾವ ಥರ ಎತ್ತಿದೆ? ಅರ್ಧೋದಿತೋ ಹರಿರಿವ ಉದಯಶೈಲ ಮೂರ್ಧ್ನ. ಉದಯಶೈಲದ ಮೇಲೆ ಅರ್ಧ ಮೇಲಕ್ಕೆದ್ದಂಥ ಸೂರ್ಯನ ಹಾಗೆ ಅದು ಅರ್ಧ ಶರೀರವನ್ನು ಮೇಲಕ್ಕೆತ್ತಿ ಅರ್ಧ ಶರೀರವನ್ನು ಕೆಳಗಿಟ್ಟು ನಿಂತಿದೆ ಅಂತ. ಆ ಕುದುರೆ ಶೇಷಾರವ ಮಾಡಿಕೊಂಡು ಕೆನೆದುಕೊಂಡು ಮುಂದಿನ ಕಾಲನ್ನು ಮೇಲಕ್ಕೆತ್ತಿ ತಲೆ ಎತ್ತಿ ನಿಲ್ಲುತ್ತಲ್ಲ, ಅದು ಒಂಥರ ಅದರ ತೀವ್ರವಾದ ಪಟುತ್ವದ, ಉತ್ಸಾಹದ, ಉದ್ರೇಕದ ಲಕ್ಷಣ ಕೂಡ ಹೌದು. ಹಾಗೆ ನಿಂತಾಗ ಎಷ್ಟೋ ಬಾರಿ ಕುದುರೆ ಸವಾರರು ಹತೋಟಿ ಇಲ್ಲದೆ ಬಿದ್ದು ಬಿಡ್ತಾರೆ. ಅದರಿಂದ ಆ ಅಶ್ವ ಸಾದಿ ಅಂದರೆ ಅಶ್ವ ಯಾವುದು ಇದೆ ಅದರ ಮೇಲೆ ಕೂತವನು ಬಹಳ ಒದ್ದಾಡಬೇಕು. ಇದಕ್ಕೆ ಇನ್ನೊಂದು ಅರ್ಥ ಮಾಡ್ಬೋದು, ಕೆಳಗೆ ಕಡಿವಾಣ ಹಿಡ್ಕೊಂಡಿದ್ದ ಅದರ ಬಾಯಿಗೆ ಕಡಿವಾಣ ತಗಲ್ಸೋಕ್ಕೂ ಆಗ್ತಾ ಇಲ್ಲ ಅಂತ. ಸ್ತೋಕೇನ ನಾಕ್ರಮತ ವಲ್ಲಭಪಾಲ ಮುಚ್ಚೈ. ವಲ್ಲಭಪಾಲ ಅಂದರೆ ತನಗೆ ಪ್ರಿಯನಾಗಿರ್ತಕ್ಕಂಥ ಅಶ್ವಿಕನಾಗಿದ್ದರೂ ಆ ಕುದುರೆ ಶ್ರೀವೃಕ್ಷಕಿ ಪುರುಷಕೋನ್ನಮಿತ ಅಗ್ರಕಾಯ. ಶ್ರೀವೃಕ್ಷಕಿ ಅಂತಕ್ಕಂಥದ್ದು ಒಂದು ಬಗೆಯ ವಿಶಿಷ್ಟವಾದ ಲಾಂಛನವನ್ನು ಹೊಂದಿರುವ ಕುದುರೆ ಅಂತ. ವಕ್ಷೋಭವಾವರ್ತ ಚತುಷ್ಟಯಂಚ ಕಂಠೇ ಭವೇದ್ಯಸ್ಯ ಚ ರೋಚಮಾನ ಶ್ರೀವೃಕ್ಷಕೀ ನಾಮ ಹಯಸ್ಸ ಭರ್ತು ಶ್ರೀಪುತ್ರ ಪೌತ್ರಾದಿ ವಿವೃದ್ಧಯೇ ಸ್ಯಾತ್ ಅಂತ ಒಂದು ಲಕ್ಷಣ ಕೊಟ್ಟಿದ್ದಾನೆ. ಆದರೆ ಎದೆಯ ಮೇಲೆ ಒಂದು ಬಗೆಯ ವಿಶಿಷ್ಟವಾದ ಮಚ್ಚೆ, ಆ ಮಚ್ಚೆ ಉಳ್ಳಂಥ ಕುದುರೆಯನ್ನು ಶ್ರೀವೃಕ್ಷಕಿ ಅಂತಾರೆ. ಆ ಮಚ್ಚೆಗೆ ಶ್ರೀವೃಕ್ಷಕ ಅಂತ, ಅದು ಶ್ರೀವೃಕ್ಷಕಮಸ್ಮಿನ್ ಇತಿ ಶ್ರೀವೃಕ್ಷಕಿ ಅಂತ ಇದ್ದಿರಬೇಕು. ಮತ್ತು ಹಾಗೆ ಹಿಂಗಾಲಿನ ಮೇಲೆ ನಿಂತು ಮುಂಗಾಲನ್ನು ಮೇಲಕ್ಕೆ ಎತ್ತುವುದು ಯಾವುದಿದೆ ಆ ಭಂಗಿಯನ್ನು ಪುರುಷಕ ಅಂತ ಹೇಳ್ಬಿಟ್ಟು ಕರೀತಾರೆ. ಪುರುಷಕ ಭಂಗಿಯಲ್ಲಿ ಇದ್ದ ಕುದುರೆ ಈ ಬಗೆಯ ಶ್ರೀವೃಕ್ಷಕಿ ಅನ್ನುವ ಒಂದು ವರ್ಗಕ್ಕೆ ಅನ್ನುವ ಒಂದು ಲಕ್ಷಣಕ್ಕೆ ಸೇರಿದ್ದು, ಅದನ್ನು ಕಡಿವಾಣ ಹಾಕಿ ನಿಲ್ಲಿಸೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಪದ್ಯದ ತಾತ್ಪರ್ಯ. ಇಲ್ಲಿ ಪುರುಷಕ, ಶ್ರೀವೃಕ್ಷಕಿ, ವಲ್ಲಭಪಾಲ ಈ ರೀತಿಯಾದ ಎಷ್ಟೆಷ್ಟೋ ತಾಂತ್ರಿಕ ಪದಗಳು, ಟೆಕ್ನಿಕಲ್ ವರ್ಡ್ಸ್ ಇಲ್ಲಿ ಉಂಟು. ಇವನ್ನೆಲ್ಲ ಆಯಾ ಶಾಸ್ತ್ರಗಳಲ್ಲಿ ನೋಡಬಹುದೇ ಹೊರತು ಕಾವ್ಯಗಳಲ್ಲಿ ನೋಡೋಕ್ಕಾಗೋಲ್ಲ. ಮತ್ತು ಯಾಕಿಂತ ಕಾವ್ಯಗಳನ್ನು ಇಷ್ಟು ಕಠಿಣವಾಗಿ ಬರೆದರೂ ಯಾವ್ಯಾವುದೋ ಕೋಶಗಳಿಂದ ನೋಡಿ ತಿಳ್ಕೊಳ್ಬೇಕು ಅಂದರೆ ಇದು ಆ ಕಾಲದ ರಾಜಪುತ್ರರಿಗೆ ಅರಮನೆಯ ಎಲ್ಲ ಅನುಕೂಲಗಳಿರ್ತಕ್ಕಂಥ ಅರಸು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಬರೆದದ್ದು. ಸಾಮಾನ್ಯ ಒಬ್ಬ ರಾಜ ತನ್ನ ತಾರುಣ್ಯ, ಕೈಶೋರ, ಬಾಲ್ಯಗಳಲ್ಲಿ ಒಂದಿಷ್ಟು ವ್ಯಾಸಂಗ ಮಾಡಿರಬೇಕು. ಈಗಿನ ಹೆಬ್ಬೆಟ್ಟುಗಳ ಥರ ಇರ್ತಾ ಇರಲಿಲ್ಲ. ಅಪ್ಪ ಮಂತ್ರಿ ಆಗಿದ್ದರಿಂದ ಮಗ MLC ಆಗ್ತಾನೆ, MLA ಆಗ್ತಾನೆ, MP ಸೀಟಿಗೆ ಕಂಟೆಸ್ಟ್ ಮಾಡ್ತಾನೆ ಅಂತ ಅಲ್ಲ. ಅವನಿಗೆ ತಂದೆಯಿಂದ ನೇರವಾಗಿ ರಾಜ್ಯ ಬರುವಂತೆ ಇದ್ದರೂ ವಿಶೇಷವಾಗಿ ಪ್ರಯತ್ನಪಟ್ಟು ಒಂದಿಷ್ಟು ವಿದ್ಯೆಯನ್ನು ಕಲಿಬೇಕಾಗಿತ್ತು. ಅವನಿಗೆ ಕ್ಷತ್ರಿಯ ವಿದ್ಯೆಗಳಾದ ಆಯುಧ ಪ್ರಯೋಗ, ದಂಡನೀತಿ, ರಾಜನೀತಿ ಮಾತ್ರವಲ್ಲದೆ ಬೇರೆ ಎಲ್ಲ ವಿಷಯಗಳಲ್ಲೂ ಒಂದಿಷ್ಟು ಸಮಥಿಂಗ್ ಆಫ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಆಫ್ ಸಮಥಿಂಗ್ ಅಂತಾರಲ್ಲ, ಆ ರೀತಿಯಾದ ತಿಳುವಳಿಕೆ ಇರಬೇಕಾಗಿತ್ತು. ಹಾಗೆ ಮಾಡುವಲ್ಲಿ ಅದಕ್ಕೆ ತಕ್ಷಣ ಒದಗಿ ಬರ್ತಕ್ಕಂಥದ್ದು ಇಂಥ ಕಾವ್ಯಗಳು. ನೇರವಾಗಿ ಆಯಾ ವಿಷಯಗಳನ್ನು, ಆಯಾ ಶಾಸ್ತ್ರಗಳನ್ನು ಓದೋದು ತುಂಬ ದೀರ್ಘಕಾಲ ಆಗುತ್ತದೆ, ಕಷ್ಟ ಕೂಡ. ಅದಕ್ಕೆ ಬದಲಾಗಿ ಅವುಗಳ ಸಾರವನ್ನು, ಸ್ವಾರಸ್ಯವನ್ನು ಅಲ್ಲಷ್ಟು ಇಲ್ಲಷ್ಟು ಉಳಿಸಿಕೊಂಡಂಥ ಈ ಮಹಾಕವಿಗಳ ಕೃತಿಗಳನ್ನು ಓದಿಕೊಂಡ್ರೆ ಬರುತ್ತದೆ ಅಂತ. ಆ ಥರದ್ದು ಎಷ್ಟನ್ನೂ ನಾವು ನೋಡ್ತೀವಿ. ಉದಾಹರಣೆಗೆ ಹಸಿರು ಹೊನ್ನು ಕೃತಿಯನ್ನು ಹೇಳಿದೆ. ಆ ಹಸಿರು ಹೊನ್ನು ಕೃತಿ BGL ಸ್ವಾಮಿಯವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಾರಿತೋಷಿಕಕ್ಕೆ ಆ ಪುರಸ್ಕಾರಕ್ಕೆ ಪಾತ್ರವಾದ ಕೃತಿ. ಅದನ್ನು ಓದಿಕೊಂಡ್ರೆ ಅದು ಒಳ್ಳೆಯ ಲಲಿತ ಮನೋಹರವಾದ ಹಾಸ್ಯ ಪ್ರಬಂಧದಂತೆಯೇ ಇದೆ. ಜೊತೆಗೆ ಬೇಕಾದಷ್ಟು ಸಸ್ಯಗಳ ಸಂಬಂಧಿಯಾದಂಥ ವ್ಯುತ್ಪತ್ತಿ ತಿಳುವಳಿಕೆ ಬರುತ್ತದೆ. ಹೀಗೆ ಆ ರೀತಿಯಾದ ಪುಸ್ತಕ ಓದಿದ್ರೆ ನೀವು ಸಸ್ಯಶಾಸ್ತ್ರ ಓದದೇನೆ ಸುಮಾರು ಸಸ್ಯಶಾಸ್ತ್ರದ ಸ್ವಾರಸ್ಯಗಳ ಕೆಲವನ್ನು ಕಾಣ್ತೀವಿ. ಹಾಗೆ ಒಂದು ಮಟ್ಟದ ತಿಳುವಳಿಕೆ ಇದ್ದರೆ ಸ್ಥಾನದಲ್ಲಿದ್ದವರಿಗೆ ಒಳ್ಳೆಯದು ಅಂತ. ಏನೂ ತಿಳುವಳಿಕೆ ಇಲ್ಲದೆ ಇರೋದಕ್ಕಿಂತ ಅಷ್ಟು ಮೇಲಾಗಿರುತ್ತದೆ. ಯಾರೋ ನಮ್ಮ ಮಂತ್ರಿ ಮಹೋದಯರು ಧಾರವಾಡಕ್ಕೆ ಹೋಗಿದ್ದರು, ತುಂಬ ಹಿಂದಿನ ಮಾತು. ಹಾಗೆ ಹೋಗಿದ್ದಾಗ ಇಲ್ಲಿ ಏನ್ರಿ ವಿಶೇಷ ಅಂದರೆ, ಇಲ್ಲಿ ಲೇಖಕರು ತುಂಬ ವಿಶೇಷ ಸಾರ್ ಅಂತ. ಯಾರೀ ಪ್ರಸಿದ್ಧವಾದವರು ಅಂತಂದರೆ ಬೇಂದ್ರೆ ಅಂತ ಅವರು ಲೇಖಕರು ಇದ್ದರು ಅಂತ. ಹೌದೇನ್ರಿ, ಅವ್ರ ಮನೆಗೆ ಹೋಗೋಣ, ಅವ್ರಿಗೆ ನಾವು ಸನ್ಮಾನ ಮಾಡಿಬಿಡೋಣ, ಒಂದೇ ಸರ್ತಿ ದಿಢೀರ್ ಸನ್ಮಾನ ಅಂತ. ಸರ್ ಅವರು ಇಲ್ಲ ಸರ್, ಈಗ ಬದುಕಿಲ್ಲ. ಅವ್ರು ಇಲ್ಲದೇ ಇದ್ರೆ ಏನ್ರಿ, ಅವ್ರ ಹೆಂಡ್ತಿಗೆ ಸನ್ಮಾನ ಮಾಡೋಣ. ಸರ್ ಅವ್ರಿಗಿಂತ ಮುಂಚೆನೇ ತೀರ್ಕೊಂಡ್ರು. ಏನೋ ಗೊತ್ತಿಲ್ಲದೆ ಒಳ್ಳೆ ಉದ್ದೇಶ ಪಾಪ, ಸನ್ಮಾನ ಮಾಡಬೇಕು ಮತ್ತೊಂದು ಅಂತ. ಸಾಮಾನ್ಯವಾಗಿ ಅಷ್ಟು ಗೊತ್ತಿಲ್ಲ.
ಈಗಂತೂ ಜ್ಞಾನಪೀಠ ಬಂದವರ ಭಾವಚಿತ್ರಗಳನ್ನು, ಛಾಯಾಚಿತ್ರಗಳನ್ನು ಪ್ರತಿಯೊಂದು ಕಡೆಯಲ್ಲೂ ಅಂಟಿಸಿರ್ತಾರೆ, ಹಾಕಿರ್ತಾರೆ, ತಗಲಿಸಿರ್ತಾರೆ. ಹಾಗಾಗಿ ಯಾರು ವಿಚಿತ್ರವಾದ ಮೀಸೆ ಬಿಟ್ಕೊಂಡಂಥ, ಕೆನ್ನೆಗಳು ಒಳಗೋಗಿರ್ತಕ್ಕಂಥ, ಮಧ್ಯದಲ್ಲಿ ಗುಂಡು ಕುಂಕುಮ ಇಟ್ಕೊಂಡಿರುವಂಥ ದೊಡ್ಡ ಬಚ್ಚುಬಾಯಿ ನಗಿಯ ವ್ಯಕ್ತಿ ಕುತೂಹಲಕಾರಿಯಾಗಿದ್ದಾನಲ್ಲ ಅಂತಲಾದರೂ ಬೇಂದ್ರೆಯವರ ರೂಪರೇಖೆಯನ್ನು ನೋಡಿ ಆದರೂ ಕುತೂಹಲ ಬರಬೇಕು ಅವರ ಆಫೀಸ್ಗಳಲ್ಲಿ. ಮತ್ತು ನಮ್ಮಲ್ಲಿ ಜ್ಞಾನಪೀಠ ಬಂದವರು ದೊಡ್ಡವರು ಅಂತ ಬೇರೆ ಉಂಟಲ್ಲ. ನಮ್ಮ ಕಂಬಾರನ್ನಾಗಲಿ, ಕಾರ್ನಾಡನ್ನಾಗಲಿ, ಅನಂತಮೂರ್ತಿನಾಗಲಿ ಯಾವಳತೆ ಗೋಲಿಂದ ಭೈರಪ್ಪನವ್ರಿಗಿಂತ, ಗುಂಡಪ್ಪನವ್ರಿಗಿಂತ, ಗೋವಿಂದ ಪೈಗಳಿಗಿಂತ, ಗೋಪಾಲಕೃಷ್ಣ ಅಡಿಗರಿಗಿಂತ, ಪೂತಿ ನರಸಿಂಹಾಚಾರ್ಯಗಿಂತ, KS ನರಸಿಂಹಸ್ವಾಮಿಗಳಿಗಿಂತ ದೊಡ್ಡವರು ಅಂತ ಕರಿಬೇಕು, ಗೊತ್ತಿಲ್ಲ, ಇರಲಿ ಅದು ಹಾಗೆ. ಒಟ್ಟಿನಲ್ಲಿ ಅವರಂತೂ ಜ್ಞಾನಪಿತ್ತ ಅಂತ ದೊಡ್ಡ ರೀತಿಯಲ್ಲಿ ಗೌರವಿಸಬೇಕು ಅಂತ ಇಷ್ಟಂತೂ ಗೊತ್ತಿರುತ್ತೆ. ಅಷ್ಟಾದರೂ ತಿಳಿದಿರಬೇಕಲ್ಲ. ಹೀಗೆ ಅವಿವೇಕ ಅಸ್ಥಾನದಲ್ಲಿ ಈ ರೀತಿಯಾಗೆಲ್ಲ ಪ್ರವರ್ತಿಸ್ತಕ್ಕಂಥದ್ದು ಆಗುತ್ತದೆ. ಹಾಗಲ್ಲದೆ ಒಂದಿಷ್ಟಾದರೂ ಸಾಮಾನ್ಯದ ತಿಳುವಳಿಕೆ ಇದ್ದರೆ 10 ಜನರ ಜೊತೆಗೆ 11ನೇವನಾಗಿ ಮಾತಾಡೋದಕ್ಕಾಗುತ್ತದೆ. ಎಷ್ಟೋ ಜನಕ್ಕೆ ದೀರ್ಘವಾದ ಭಾಷಣ ಕೌಶಲ ಇಲ್ಲದೇ ಇದ್ದರೂ ಹ್ರಸ್ವವಾದ ಸಂಭಾಷಣ ಕೌಶಲ ಇರುತ್ತದೆ. ವೇದಿಕೆ ಮೇಲೆ 1 ಗಂಟೆ ಕಾಲ ಮಾತಾಡಬೇಕು ಅಂತಂದರೆ ವಿಷಯ ಇರಬೇಕು, ವಾಕ್ಸಂಪತ್ತಿ ಇರಬೇಕು, ಓತಪ್ರೋತವಾಗಿ ಮಾತಾಡೋದು ಬರಬೇಕು. ಅದರಲ್ಲಿ ಸುಸಂಬದ್ಧತೆ ಇರಬೇಕು, ಅದು ಬೇರೆ ವಿಷಯ ಮುಖ್ಯ. ಆದರೆ ಎಷ್ಟೋ ಬಾರಿ ಇಲ್ಲದೇ ಇದ್ದರೂ ಸಂಭಾಷಣೆ ಮಾಡಬಹುದು. ಯಾಕೆಂದರೆ ಅವನು ಉತ್ತರ ಕೊಡುವಾಗ ಇವ್ರ ಮುಂದೆ ಏನು ಹೇಳಬೇಕು ಅಂತ ಯೋಚನೆ ಮಾಡ್ಬೋದು. ಅವನು ಏನೋ ದೊಡ್ಡದಾಗಿ ದೀರ್ಘವಾಗಿ ಹೇಳಿದ್ರೆ ಹೌದಾ ಆ ವಿಷಯವ ಹಾಗ ಅಂತ 1-2 ಮಾತಿನಲ್ಲಿ ಮುಗಿಸ್ಬೋದು. ಹಿಂದಿಗಂತೂ ಇದ್ದಿದೆ ಅಚ್ಚ ಅಂತ ಅಂದುಕೊಂಡೇ ಇಡೀ ಸಂಭಾಷಣೆಯನ್ನು ಮುಗಿಸ್ಬೋದು. ಜಿ ಅಂತ ಅಂದುಕೊಂಡು. ಹಾಗೆ ಪ್ರತಿಯೊಂದು ಭಾಷೆಗೂ ಆ ರೀತಿಯಾದ ಒಂದು ಜಾಣ್ಮೆ ಉಂಟು. ಆ ರೀತಿಯಲ್ಲಿ ಒಂದಿಷ್ಟೋ ಅಷ್ಟು ವ್ಯುತ್ಪತ್ತಿಯನ್ನು ಸಂಪಾದಿಸಿಕೊಳ್ಳಲಿ ಅಂತ ಈ ಬಗೆಯ ಕಾವ್ಯಗಳನ್ನು ಹಿಂದಿನ ಮಹಾಕವಿಗಳು ಬರೆದರು ಅಂತ ವಿದ್ವಾಂಸರು ಹೇಳ್ತಾರೆ. ರಾಜಪುತ್ರಾಭ್ಯಾಸ ಅಂತ. ಇಲ್ಲಿ ನೋಡಿ, ಅಶ್ವಶಾಸ್ತ್ರದ ಕೆಲವು ವಿವರಗಳು ಬರೋದ್ರಿಂದ ಓದಿಕೊಂಡವನಿಗೆ ಆ ಮಟ್ಟಕ್ಕೆ ವ್ಯುತ್ಪತ್ತಿ ಇರುತ್ತದೆ. ಪದಗಳಂತೂ ಯಥೇಷ್ಟವಾಗಿ ಬಂದು ಒದಗುತ್ತವೆ, ಸಂದೇಹವೇ ಇಲ್ಲ. ಮುಂದೆ ಇನ್ನೊಂದು ಪದ್ಯವನ್ನು ಕವಿ ಹೇಳ್ತಾನೆ. ರೇಜೆ ಜನೈ ಸ್ನಪನ ಸಾಂದ್ರ ತರಾರ್ದ್ರ ಮೂರ್ತಿರ್ ದೇವೈರಿವಾ ನಿಮಿಷ ದೃಷ್ಟಿಭಿರೀಕ್ಷ್ಯಮಾಣ ಶ್ರೀಸನ್ನಿಧಾನ ರಮಣೀಯ ತರೋಷ್ಪ ಉಚ್ಚೈಶ್ರವಾ ಜಲನಿಧೇರಿವಜಾತ ಮಾತ್ರ. ಒಂದು ಕುದುರೆ ಸ್ನಪನ ಸಾಂದ್ರ ತರಾರ್ದ್ರ ಮೂರ್ತಿ ರೇಜೆ, ನೀರಿಗೆ ಹೋಗಿ ಅದನ್ನು ಅದರ ಕಾಸ್ತಾರ ಕುದುರೆಗಳನ್ನು ನೋಡ್ಕೊಳ್ತಕ್ಕಂಥವನು ಅಥವಾ ಅದರ ಸಾದಿ ಅಂದರೆ ಅದರ ಮೇಲೆ ಕೂತ್ಕೊಳ್ತಕ್ಕಂಥವನು, ಆ ವಾಹನವನ್ನು ಬಳಸಿಕೊಳ್ತಕ್ಕಂಥವನು ಸ್ನಾನ ಮಾಡಿಸಿದ್ದಾನೆ. ಆಮೇಲೆ ಅದಕ್ಕೆ ಚೆನ್ನಾಗಿ ನಿಗಿ ಹೊಳೆಯುವಂತೆ ಮಾಲಿಸ್ ಮಾಡಿಕೊಂಡು ನೀರಿನಿಂದ ಎತ್ತುಕೊಂಡು ಬಂದರೆ ಕರ್ಕೊಂಡು ಹೊರಕ್ಕೆ ಬರ್ತಿದ್ದಂತೆ ಜನರೆಲ್ಲರೂ ಎವೆಯಿಕ್ಕದೇ ನೋಡದ್ರಂತೆ. ಆಹಾ, ಈ ಕುದುರೆ ಸೌಂದರ್ಯವೇ ಅಂತ. ಒಳ್ಳೆ ಚೆನ್ನಾಗಿ ಪುಷ್ಟವಾಗಿ ಬೆಳೆದ ಸೊಗಸಾದ ತಾಲೀಮಾದಂತಹ ಸಮುನ್ನತಾಕಾರದ ಕುದುರೆಯನ್ನು ನೋಡುವುದೊಂದು ಭಾಗ್ಯ, ನೋಡುವುದೊಂದು ಸಂತೋಷ. ಅದರ ಅಂಗಭಂಗ ವಿಲಾಸ ತುಂಬ ಚೆನ್ನಾಗಿರುತ್ತೆ. ಅದು ಹೇಗೆ ಒಂದೇ ಬಾರಿಗೆ 4 ಕಾಲಗಳನ್ನು ಭೂಮಿ ಮೇಲಿಡೋಲ್ಲ, ಒಂದಾದ ಮೇಲೆ ಒಂದು ಅನ್ನುವಂತೆ ಇಡುತ್ತದೆ. ಅದಕ್ಕೊಂದು ಕ್ರಮ ಇರ್ತದೆ. ಅದರ ಖುರಪುಟ ನಾದ, ಅದಕ್ಕಿರುವ ಶ್ರವಣಾಭಿರಾಮತೆ ಅವೆಲ್ಲ ಬೇರೆಯೇ ಆದದ್ದು. ಮತ್ತು ಅದು ಕೊರಳನ್ನು ಕೊಂಕಿಸುವ ಬಗೆ, ಬಾಲವನ್ನು ಬಿಂಕದಿಂದ ಬೀಸುವ ಬಗ್ಗೆ, ಮತ್ತು ಕೊರಳಿನ ಮೇಲಿರತಕ್ಕಂಥ ಒಂದು ರೋಮರಾಜಿ ಆ ಕಡೆ ಈ ಕಡೆ ತೊನೆದಾಡುವುದು, ಮತ್ತು ಅದರ ಮೂಗಿನ ಹೊರಳೆಗಳನ್ನು ಅರಳಿಸಿಕೊಳ್ತಕ್ಕಂಥದ್ದು, ಕಣ್ಣಿನ ನೋಟವನ್ನು ಅತ್ತ ಇತ್ತ ಹಾಯಿಸುವುದು, ತಲೆ ದೂಗುವಂಥದ್ದು, ಮಧ್ಯೆ ಮಧ್ಯೆ ಕೆನೆಯುವಂಥದ್ದು, ಆಗ ಈಗ ಮೈಯನ್ನು ನಡುಗಿಸ್ತಕ್ಕಂಥದ್ದು, ಇವೆಲ್ಲ ಎಷ್ಟೋ ವಿಷಯ ಉಂಟು. ಕುದುರೆಯ ಆ ಓಡಾಟ ಬಹಳ ಸುಂದರವಾದಂಥದ್ದು. ಹಾಗೆ ಆ ಕುದುರೆ ನೀರಿನ ಆಶ್ರಯದಿಂದ, ಜಲಾಶಯದಿಂದ ಮೇಲೆದ್ದು ಬಂದಾಗ ಎಲ್ಲರೂ ಮತ್ತೊಂದು ಉಚ್ಚೈಶ್ರವಸ್ಸು ಬಂತೋ ಏನು ಅಂತ ನೋಡಿದ್ರು. ಯವೈಕ್ಕದೇ ನೋಡಿದ್ರಿಂದ ದೇವತೆಗಳು ಒಮ್ಮೆ ಬರ್ತಾ ಇರತಕ್ಕಂಥ ಕ್ಷೀರಸಾಗರೋತ್ಥವಾದ ಆ ಅಶ್ವರಾಜ ಉಚ್ಚೈಶ್ರವಸ್ಸನ್ನು ನೋಡ್ತಾ ಇದ್ದಾರೋ ಎನ್ನುವಂತೆ ಕಾಣಿಸ್ತಾ ಇತ್ತು ಅಂತ ಸುಂದರವಾದ ಉಪಮಾಲಂಕಾರವನ್ನು ಮಾಡಿದ್ದಾನೆ. ಅದಕ್ಕೆ ಸಾಭಿಪ್ರಾಯ ವಿಶೇಷಣವೂ ಉಂಟು. ಅನಿಮಿಷ ದೃಷ್ಟಿಬಿಹಿ ಅಂತನ್ನುವಲ್ಲಿ ದೇವತೆಗಳಿಗೆ ಮಾನವರಿಗೆ ವರ್ತಿಸಬಹುದಾದಂಥ ಒಂದು ಒಳ್ಳೆಯ ವಿಶೇಷಣ. ಹಾಗಾಗಿ ಇದೊಂದು ಪರಿಕರಾಲಂಕಾರ ಅಂತ ಕೂಡ ಕರೆಯಬಹುದು. ವಿಶೇಷಣ ಸಾಭಿಪ್ರಾಯವಾಗಿರ್ತಕ್ಕಂಥದ್ದು ಅಂತಲೂ ಅನ್ನಬಹುದು.
ಅಶ್ರಾವಿ ಭೂಮಿ ಪತಿಭಿ ಕ್ಷಣವೀತ ನಿದ್ರೈ ಅಶ್ನನ್ ಪುರೋಹರಿತಕಂ ಮುದಮಾತಧಾನ ಗ್ರೀವಾಗ್ರಲೋಲ ಕಲಕಿಂಕಿಣಿ ಕಾನಿನಾದ ಮಿಶ್ರಂ ತದದ್ದಶನ ಚುರ್ಚುರ ಶಬ್ದವಶ್ವ. ಇನ್ನೂ ಒಂದು ಸುಂದರವಾದ ಸ್ವಭಾವೋಕ್ತಿ. ಭೂಮಿಪತಿಭಿ ಅಶ್ರಾವಿ. ಅಲ್ಲಿದ್ದ ಕೃಷ್ಣನ ಸೇನಾ ಸಮೂಹದವರು ಕೇಳಿದ್ರು, ಕ್ಷಣವೀತ ನಿದ್ರೈಹಿ, ಸ್ವಲ್ಪ ತೂಕಡಿಕೆ ಬರ್ತಾ ಇತ್ತು, ಅಂಥವ್ರಿಗೂ ಕೂಡ ಎಚ್ಚರವಾಗಿ ಕೇಳೋಕ್ಕೆ ಶುರು ಮಾಡಿದ್ರು. ಏನು? ಪುರೋ ಹರಿತಕಂ ಅಶ್ನನ್ ಮುದಮಾದಧಾನ ಅಶ್ವ. ಇದರಿಗೆ ಹಸುರು ಹುಲ್ಲನ್ನು ಮೇಯ್ತಾ ಇದ್ದಂಥ ಒಳ್ಳೆ ಕುದುರೆ ಕಾಣಿಸ್ತು. ಅದು ಗ್ರೀವಾಗ್ರಲೋಲ ಕಲಕಿಂಕಿಣಿಕಾ ನಿನಾದ ಮಿಶ್ರಂ ದಶನ ಚರ್ಚುರ ಶಬ್ದಂ ಅಶ್ವ. ಕೊರಳಿನ ಮೇಲೆ ಮಧುರವಾದ ಶಬ್ದ ಮಾಡಲಿ ಅಂತ ಚಿಕ್ಕ ಚಿಕ್ಕ ಬಂಗಾರದ ಗಂಟೆಗಳನ್ನು ಕಟ್ಟಿದ್ರು. ಆ ಬಂಗಾರದ ಕ್ಷುದ್ರಗಂಟ ಅಂತ ಕರೀತಾರೆ. ಚಿಕ್ಕ ಚಿಕ್ಕ ಗಂಟೆಗೆ ಕ್ಷುದ್ರಗಂಟಿಕ ಅಂತ ಕರೀತಾರೆ. ಆ ಮನೋಹರವಾಗಿ ಮಂಜುಳ ಶಬ್ದ ಮಾಡತಕ್ಕಂಥ ಗಂಟೆಗಳ ನಾದ ಅದು ಮೇಯ್ತಾ ಇದ್ದರೆ ಹಾಗೆ ಹೀಗೆ ಕುತ್ತಿಗೆ ತೊಂದಾಡ್ತಾ ಇದ್ದಿದ್ದರಿಂದ ಶಬ್ದ ಬರ್ತಾ ಇತ್ತು. ಅದರ ಜೊತೆಗೆ ಆ ಹಸುರು ಹುಲ್ಲನ್ನು ಆತುರದಿಂದ ಆಸೆಯಿಂದ ಗಬಕ್ಕನೆ ಕತ್ತರಿಸಿ ಜಗಿಯುವಾಗ ಅದೊಂದು ಶಬ್ದ ಬರುತ್ತದೆ. ಎಷ್ಟು ಜನ ನೋಡಿದ್ದೀರಿ ಗೊತ್ತಿಲ್ಲ, ಕೇಳಿದ್ದೀರಿ ನನಗೆ ಗೊತ್ತಿಲ್ಲ. ನಾನಿದನ್ನು ಹಸುಗಳು ಮೇಯುವಾಗ, ಕುದುರೆ ಮೇಯುವಾಗ ಕೇಳಿದ್ದೀನಿ. ಆ ಬಾಯಿನಲ್ಲಿ ಮೆಲುಕು ಹಾಕ್ತಕ್ಕಂಥದ್ದು, ಚಪ್ಪರಿಸ್ತಕ್ಕಂಥದ್ದು ಮತ್ತು ನೆಲಕ್ಕೆ ಬೇರಿನ ಮೂಲಕ ಅಂಟಿಕೊಂಡಂಥ ಹಸುರು ಗರಿಕೆಯನ್ನು ಕೀಳುವಾಗ ಕರಕ್ಕಂಥ ಶಬ್ದ ಬರತಕ್ಕಂಥದ್ದು. ಮತ್ತು ಕುದುರೆಗಳಿಗೆ, ಹಸುಗಳಿಗೆ ಎಲ್ಲ ಕೆಳಗಿನ ಹಲ್ಲಿನ ಸಾಲಿರೋಲ್ಲ, ಮೇಲಿನ ಹಲ್ಲಿನ ಸಾಲು ಮಾತ್ರ ಇರುತ್ತೆ. ಅದಕ್ಕೆ ವೇದದಲ್ಲಿ ಏಕೆ ಚೋಭಯಾದತಃ ಅಂತಲೇ ಪುರುಷ ಸೂಕ್ತ ಹೇಳುತ್ತದೆ. ಯಾವ ಪ್ರಾಣಿಗಳಿಗೆ ಒಂದು ಸಾಲು, ಇನ್ಯಾವ ಪ್ರಾಣಿಗಳಿಗೆ 2 ಸಾಲು ಹಲ್ಲಿವೆಯೋ ಅಂಥವನ್ನೆಲ್ಲ ಪರಮಾತ್ಮ ಸೃಷ್ಟಿ ಮಾಡ್ದ ಅಂತ. ಮೇಲಿನ ಸಾಲು ಹಲ್ಲಿವೆ, ಕೆಳಗಿನ ಸಾಲಲ್ಲಿಲ್ಲ. ಕೆಳಗಡೆಗೆ ದಪ್ಪಗಿರ್ತಕ್ಕಂಥ ಒಸಡೆ ಉಂಟು, ಒಂದು ಪ್ಯಾಡ್ ಆ ರೀತಿಯಾಗಿ ಉಂಟು. ಅದಕ್ಕೆ ಒತ್ತಿ ಮೇಲಿನ ಸಾಲಿನ ಹಲ್ಲಿನಿಂದ ಹುಲ್ಲನ್ನು ಕಚಕ್ಕಂತ ಕತ್ತರಿಸಿದಾಗ ಅದೊಂದು ಕರಕ್ಕಂತ ಶಬ್ದ ಬರುತ್ತದೆ. ಆಮೇಲೆ ಅದು ಕಚಪಚನೆ ಅಗಿಯುವಾಗ ಒಂದು ಶಬ್ದ. ಆ ಶಬ್ದವನ್ನು ಚರ್ಚುರ ಶಬ್ದ ಅಂತ ಒಂದು ಅನುಕರಣ ಶಬ್ದದಿಂದ ಕವಿ ಹೇಳಿದ್ದಾನೆ. ಈ ಶಬ್ದ ಆ ಶಬ್ದ ಎರಡೂ ಕೇಳಿ ಅಲ್ಲಿ ತೂಕಡಿಸ್ತಾ ಇದ್ದಂಥ ಕೃಷ್ಣನ ಪರಿವಾರದವರಿಗೆ ಎಚ್ಚರವಾಗಿ ಆ ಕುದುರೆಗಳ ಮೇಯುವಿಕೆಯ ಸೊಗಸನ್ನು ಕಂಡ್ರು ಅಂತ. ನಿಜಕ್ಕೂ ಸೂಕ್ಷ್ಮವಾದ ಪರಿಶೀಲನೆ, ಚೆನ್ನಾಗಿದೆ. ಎಷ್ಟು ಜನಕ್ಕೆ ಈ ರೀತಿಯಾದ ವರ್ಣನೆಗಳು ಇಷ್ಟವಾಗುತ್ತೋ ಗೊತ್ತಿಲ್ಲ. ಆದರೆ ಇದರ ಆಳದಲ್ಲಿರ್ತಕ್ಕಂಥ ಒಂದು ಕಲ್ಪನೆ, ಒಂದು ಪ್ರಜ್ಞೆ ಏನೆಂದರೆ, ಪ್ರಕೃತಿಯನ್ನು, ಸುತ್ತಲಿನ ಪ್ರಪಂಚವನ್ನು ವಿಶೇಷವಾದ ಪ್ರಯೋಜನಕ್ಕಾಗಿ ಅಲ್ಲದೆ ಚೆನ್ನಾಗಿ ಮನಸ್ಸಿಟ್ಟು ನೋಡಬೇಕು. ಅದು ಕವಿತ್ವಕ್ಕೆ ಒಂದು ಮುಖ್ಯವಾದ ಪೂರಕ ಸಾಮಗ್ರಿ. ಸಾಮಾನ್ಯವಾಗಿ ನಮ್ಮಲ್ಲಿ 2 ತರಹ ವರ್ಗ, 2 ಬಗೆಯ ಜನ. ಒಬ್ಬರು ಏನೋ ಲಾಭ ಬರುತ್ತೆ ಅಂತ ಎಲ್ಲವನ್ನೂ ಗಮನ ಇಟ್ಟು ನೋಡ್ತಾರೆ. ಮತ್ತೊಬ್ಬರು ಯಾವುದರಲ್ಲೂ ಲಾಭ ಇಲ್ಲ ಅಂತ ಏನನ್ನೂ ನೋಡಲ್ಲ. ಒಂದಿಷ್ಟು ಜನ ಫಲರಾಹಿತ್ಯದ ಕಾರಣ ಉದಾಸೀನರು, ಇನ್ನು ಕೆಲವರು ಫಲಾಭಿಸಂಧಿಯ ಕಾರಣ ಅತ್ಯಾಸಕ್ತರು. ಫಲದ ಬಗ್ಗೆ ಕಾಳಜಿ ಇಲ್ಲದೆ ಆಸಕ್ತಿ ಇರತಕ್ಕಂಥದ್ದು ಇದೆಯಲ್ಲ, ಅದು ತುಂಬ ದೊಡ್ಡದಾದ 3ನೇ ವರ್ಗದ ಮಹಿಮೆ. ಅದರ ಸಂಖ್ಯೆ ತುಂಬ ಕಡಿಮೆ. ಅದರೊಳಗೆ ಕವಿಗಳು, ಜ್ಞಾನಿಗಳು ಎಲ್ಲ ಬರ್ತಾರೆ. ಅಂದರೆ ಕವಿಗಳಿಗೆ ಅದು ಹೀಗೆ ನೋಡಿದ್ದು ಯಾವುದೋ ಒಮ್ಮೆ ಕಾವ್ಯಕ್ಕಾಗಿ ಪ್ರಯೋಜನಕ್ಕೆ ಬಂದಿದೆ. ಈ ರೀತಿಯಾದ ಪರಿಸರದ ವಿಲೋಕನದ ಕಾಲದಲ್ಲಿ ಅವರಿಗೆ ಸಂತೋಷ ಉಂಟು, ಅದೆಲ್ಲ ನಿಜ. ಆದರೆ ಜ್ಞಾನಿಯಾದವನು ಅವೆಲ್ಲ ತಾನೇ ಅನ್ನುವ ಆತ್ಮೌಪಮ್ಯವನ್ನು ಮಾಡಿಕೊಳ್ತಾನೆ. ಕವಿಯಾದವನಿಗೆ ಅದರ ಮೇಲೆ ಪ್ರೀತಿ ಇರುವಷ್ಟರ ಮಟ್ಟಿಗೆ ಆತ್ಮೌಪಮ್ಯ ಇರುತ್ತದೆ. ಅದೇ ನಾನು ಅನ್ನುವಂತಹ ಅಬಾಧಿತವಾದ ಅದ್ವಯ ಭಾವ ಇರುವುದಿಲ್ಲ. ಆ ಮಟ್ಟಕ್ಕೆ ಜ್ಞಾನಿ ಕವಿಗಳ ವ್ಯತ್ಯಾಸ ಉಂಟು. ಆದರೆ ಫಲಾಭಿಸಂಧಿ ಇಲ್ಲದೆ ಸಕಲವನ್ನು ಸಸ್ನೇಹವಾಗಿ ಸುಸೂಕ್ಷ್ಮವಾಗಿ ಕಾಣುವಂಥದ್ದಿದೆಯಲ್ಲ, ಅದು ತುಂಬ ದೊಡ್ಡದು. ಅದು ಎಷ್ಟು ಜನ ಮಾಡೋಕ್ಕಾಗೋಲ್ಲ, ಎಷ್ಟೋ ಜನಕ್ಕೆ ಅದು ಆಗೋಲ್ಲ. ಅದನ್ನು ಒಂದಿಷ್ಟಾದರೂ ರೂಢಿಸಿಕೊಂಡ್ರೆ ನಮಗೆ ಆ ಕ್ಷಣದ ಬದುಕು ಸಹನೀಯವಾಗುತ್ತದೆ, ಕ್ರಮೇಣ ಮಹನೀಯವೂ ಆಗುತ್ತದೆ. ಇದರ ಕಡೆ ಗಮನ ಇರಬೇಕು. ಏಕೆಂದರೆ ಎಲ್ಲಿಯೂ ಯಾವುದನ್ನು ಗಮನಿಸುವುದಕ್ಕೆ ಪುರುಸೊತ್ತಿಲ್ಲ ಅಂತ ಓಡ್ತಾ ಇರೋದಾಗ್ಬಿಟ್ಟಿದೆ. ಸೂರ್ಯೋದಯ ಚಂದ್ರೋದಯಗಳನ್ನು, ಋತು ಪರಿವರ್ತನವನ್ನು ನೋಡೋಕ್ಕಾಗದೇ ಇದ್ದರೆ ಹೇಗೆ? ಈ ಕಡೆಗೆ ನೆಟ್ಕಲ್ಲಪ್ಪ ಸರ್ಕಲ್ನಲ್ಲಿ
ಅಲ್ಲಿ ದೇವಸ್ಥಾನಗಳ ಸಮುಚ್ಚಯ ಇದೆ. ಅದರ ಹಿಂಭಾಗದಲ್ಲಿ ಅಶ್ವತ್ಥ ವೃಕ್ಷ ಒಂದಿದೆ. ಅತ್ತ ಕಡೆಗೆ ಅದು ಕನಕಪುರ ರಸ್ತೆ ಕಡೆಗೆ ಚಾಚಿಕೊಂಡಿರುವಂತೆ ಇದೆ. ಒಂದು 7-8 ದಿವಸದ ಕೆಳಗೆ ಕೆಂಪಾದ ಚಿಗುರುಗಳು, ಬಹಳ ರಮಣೀಯವಾದ ದೃಶ್ಯ. ಬೆಳಗ್ಗೆ ನೋಡಿದೆ, ಆಮೇಲೆ ಅದನ್ನು ಬೇರೆ ಗೆಳೆಯರಿಗೆ ತೋರಿಸೋಣ ಅಂತ ಅಂದುಕೊಂಡೆ. ಮರುದಿವಸ ಮರೆತೆ. ಅದರ ಮರುದಿವಸ ನೋಡೋ ಹೊತ್ತಿಗೆ ಆ ಅಚ್ಚ ರಮಣೀಯವಾದಂತಹ ಕೆಂಬಣ್ಣ, ಆ ಲಲಿತ ಮನೋಹರವಾದ ಎಳೆಯ ಕಾಂತಿ ಹೊರಟು ಹೋಗಿ ಅದಕ್ಕೆ ಒಂದು ಸ್ವಲ್ಪ ಹಸಿರಿನ ಛಾಯೆ ಬಂದಿತ್ತು. ಕೆಂಪು ಮಂಕಾಗಿ ಕಂದಾಗಿತ್ತು. ಅಲ್ಲಿಗೆ ಹೋಯಿತು ಒಂದು ಸ್ವಲ್ಪ ಸೊಗಸು. ಮತ್ತೂ 1-2 ದಿವಸ ಆದಮೇಲೆ ಅದು ಬೀಚಿ ಕತ್ತೆ ಬಗ್ಗೆ ಹೇಳಿದಂತೆ ಏಸೊಂದು ಚೆಲುವಿತ್ತು, ಏಸೊಂದು ಸೊಗಸಿತ್ತು ಕತ್ತೆ ಮರಿ, ಆದರೆ ಬೆಳೆದು ತನ್ನಪ್ಪನೆಂತಾಗಿ ಹಾಳಾಗಿ ಹೋಯಿತು ಅಂತ ಇದೆಯಲ್ಲ, ಹಾಗೆ ಅದು ಬೆಳೆದು ಬಲಿತು. ಅದಕ್ಕೊಂದು ಸೊಗಸಿದೆ. ಅಶ್ವತ್ಥ ಮರದಲ್ಲಿ ಅಚ್ಚ ದಟ್ಟ ಹಸುರಿನ ಎಲೆಗಳಿಗೆ ಒಂದು ಸೊಗಸಿದೆ, ಗಿಣಿ ಹಸಿರಿನ ಎಲೆಗಳಿಗೆ ಒಂದು ಸೊಗಸಿದೆ. ಎಲ್ಲ ಎಲೆಗಳನ್ನು ಉದುರಿಸಿಕೊಂಡಾಗ ಆ ಮರಕ್ಕೆ ಅದರ ಸ್ಕೆಲಿಟನ್ ಅಂತ ಕರೀತಾರಲ್ಲ, ಕೇವಲ ಅಸ್ಥಿ ಮಾತ್ರವಾಗಿ ಕೊಂಬೆಗಳಿಂದ ಕಾಣುವಲ್ಲೇ ಒಂದು ಸೊಗಸಿದೆ. ಎಲ್ಲ ರೀತಿಯ ಋತು ಪರಿವರ್ತನದ ಸೊಗಸು ನನಗಿಷ್ಟ. ಆದರೆ ಆ ಕೆಂಜಿಗರುಗಳು ಮೂಡುವಾಗ ಮತ್ತೂ ಚೆನ್ನಾಗಿರುತ್ತದೆ. ಅದು ಹೋಯ್ತಲ್ಲ, ಅಯ್ಯೋ ಆ ಬಾಲ್ಯ, ಆ ಶೈಶವ ಹೋಯ್ತಲ್ಲ ಅನ್ನಿಸ್ತು. ಇದನ್ನು ಎಷ್ಟು ಜನ ನೋಡೋಕ್ಕೆ ಇಷ್ಟಪಡ್ತಾರೋ ಗೊತ್ತಿಲ್ಲ, ನೋಡಬಲ್ಲರೋ ಗೊತ್ತಿಲ್ಲ, ನೋಡಿ ನೆನಪಿಸ್ಕೊಳ್ಬಲ್ಲರೋ ಗೊತ್ತಿಲ್ಲ, ನೋಡಿ ಮತ್ತೊಬ್ಬರಿಗೆ ತೋರಿಸಬಲ್ಲರೋ ಗೊತ್ತಿಲ್ಲ. ಅದು ಮಾಡಬೇಕು. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುತ ನಗಿಸಿ ನಗುತ ಬಾಳುವ ವರವ ಮಿಗಿನಿ ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ ಪ್ರಕೃತಿ. ಇದು ಆ ಮಟ್ಟದ ಸೌಂದರ್ಯ, ಅದನ್ನು ಕಾಣಬೇಕು. ಕವಿಯಾದವನಿಗೆ ಸಹಜವಾಗಿ ಆ ಕಡೆ ಗಮನ ಹೋಗುತ್ತದೆ. ನಾವು ಕವಿಗಳಾಗಬೇಕು ಅನ್ನುವ ದೃಷ್ಟಿ ಇಲ್ಲದೇ ಇದ್ದರೂ ಕೂಡ ಸುತ್ತಲಿನ ಪ್ರಕೃತಿ ಪರಿಸರವನ್ನು ಕಾಣುವಲ್ಲಿ ಆ ಪ್ರೀತಿ ಮುಖ್ಯ. ಅಂಥದ್ದೆಷ್ಟನ್ನು ನಾವು ಸಂಸ್ಕೃತ ಕವಿಗಳಲ್ಲಿ, ಪ್ರಾಚೀನ ಕನ್ನಡ ಕವಿಗಳಲ್ಲಿ ನೋಡ್ತೀವಿ. ಅದೇ ನಾವು ಎಷ್ಟೋ ಕತೆ ಕಾದಂಬರಿಗಳು ಈಗ ಬರೆಯುವಂಥದ್ರೊಳಗೆ ಅದು ಕಾಣೋಲ್ಲ ಹೆಚ್ಚಾಗಿ. ಇನ್ನೊಂದು ಬಗೆಯಲ್ಲಿ ತೋರಬಹುದೋ ಏನೋ. ನನ್ನ ಸ್ನೇಹಿತರು ನೀಲಕಂಠ ಕುಲಕರ್ಣಿ ಅಂತ, ಈಚಿನ ಹಲವು ವರ್ಷಗಳಿಂದ ಅವರ ಸ್ನೇಹ ನನಗೆ. ತುಂಬ ಸೂಕ್ಷ್ಮ ಸಂವೇದಿಯಾದಂಥವರು, ಒಳ್ಳೆಯ ಭಾವುಕರು, ಮಾತಿನ ಮನುಷ್ಯರಲ್ಲ, ಆದರೆ ಅನುಭವಿಸಬಲ್ಲವರು. ಬರವಣಿಗೆಯಲ್ಲಿ ಚಿತ್ರವನ್ನು ಬರೀತಾರೆ, ಸಂಗೀತವನ್ನು ಬಲ್ಲವರು, ಒಳ್ಳೆಯ ಗದ್ಯ ಪದ್ಯ ನಿರ್ಮಾಣ ಶಕ್ತಿ ಉಂಟು. ಮೊನ್ನೆ ಒಂದು ಲಲಿತ ಪ್ರಬಂಧವನ್ನು ಬರೆದು ಕಳಿಸಿದ್ರು. ಅದು ಕಾರ್ ಚಲನೆ ಬೆಂಗಳೂರಿನಲ್ಲಿ ಚಾಲನೆ ಮಾಡುವುದು, ಅದರ ತೊಡಕೇನು ಸೊಗಸೇನು ಅನ್ನೋದನ್ನು ಅದು ಎಷ್ಟು ಚೆನ್ನಾಗಿ ಬರೆದಿದ್ದರು. ಅದರೊಳಗೆ ವೇದಾಂತ ಇತ್ತು, ಸಂಗೀತ ಇತ್ತು, ಅಷ್ಟಾವಧಾನ ಇತ್ತು, ಕಾವ್ಯ ಇತ್ತು, ಎಲ್ಲ ಇತ್ತು. ಜೊತೆಗೆ ಲೋಕನೀತಿ ನಯ ಇವೆಲ್ಲ ಇತ್ತು. ಅದೆಷ್ಟು ಪರಿಶೀಲನದಿಂದ, ಅದೆಷ್ಟು ವ್ಯಾಸಂಗ ವ್ಯುತ್ಪತ್ತಿಯಿಂದ ಬಂದಂಥದ್ದು. ಇವನ್ನು ಬೆಳೆಸಿಕೊಂಡಷ್ಟು ನಮಗೆ ಆಸ್ವಾದ ಶಕ್ತಿ ಹೆಚ್ಚಾಗುತ್ತದೆ. ಆಸ್ವಾದ ಶಕ್ತಿ ಹೆಚ್ಚಾದಷ್ಟು ಜೀವನೋಲ್ಲಾಸ ಇರುತ್ತದೆ. ಜೀವನೋಲ್ಲಾಸ ಇದ್ದರೆ ಬದುಕು ಭಾರ ಆಗೋಲ್ಲ. ಬದುಕು ಭಾರ ಆಗೋಲ್ಲ ಅಂದರೆ ಆಯುಷ್ಯ, ಆರೋಗ್ಯ ಎರಡೂ ಹೆಚ್ಚಾಗುತ್ತದೆ. ಇವು ಒಂದಾದ ಮೇಲೆ ಒಂದು ಪರಿಣಾಮಾಲಂಕಾರದಂತೆ ಆಗ್ತಾ ಬರ್ತಕ್ಕಂಥವು. ಇವು ಆಗಬೇಕು ಅಂತ ಮಾಡಬಾರ್ದು, ತಾನಾಗಿ ಆಗುತ್ತವೆ ಮಾಡಿದಾಗ. ಮಹಾಕವಿ, ವಿದ್ವತ್ ಕವಿ, ಅಷ್ಟು ಪ್ರೌಢವಾದ ವ್ಯಾಕರಣಾದಿ ಶಾಸ್ತ್ರಗಳಲ್ಲಿ ವ್ಯುತ್ಪತ್ತಿ ಇರತಕ್ಕಂಥವನು ಒಂದು ಕುದುರೆ ಮೇಯೋದನ್ನು ಇಷ್ಟು ಚೆನ್ನಾಗಿ ಗಮನಿಸಿದ್ದಾನಲ್ಲ. ಅದರ ಬಾಯಿನಲ್ಲಿ ಎಳೆಗರಿಕೆ ನವಹರಿಚ್ಛಷ್ಪ, ಅದು ಹೋಗ್ತಾ ಇದ್ದಂತೆ ಲೊಚಲೊಚನೆ ಕರಕುರುಮಂತ ಅದು ಮಕ್ಕಳು ಚಕ್ಕಲಿ ತಿನ್ನುವಂತೆ ತಿಂತಾ ಇದ್ದ ಶಬ್ದವನ್ನು ಗಮನಿಸಿಕೊಂಡಿದ್ದಾನಲ್ಲ ಅಂತ ನನಗೆ ಸಂತೋಷವಾಗುತ್ತದೆ. ಅವ್ಯಾಕುಲಂ ಪ್ರಕೃತ ಮುತ್ತರ ಧ್ಯೇಯ ಕರ್ಮ ಧಾರಾ ಪ್ರಸಾರಯಿತು ಅವ್ಯತಿಕೀರ್ಣ ರೂಪಾ ಸಿದ್ಧಂ ಮುಖೇ ನವಸು ವೀತಿಷು ಕಶ್ಚಿದಶ್ವಂ ವಲ್ಗಾ ವಿಭಾಗ ಕುಶಲೋ ಗಮಯಾಂ ಬಭೂವ. ಹಾಗೆ ಆ ಕುದುರೆಗಳನ್ನು ಮೇಯಿಸಿಕೊಂಡು ಬರೋದಕ್ಕೆ ಅಂತ, ಹಾಯಾಗಿ ವಿಹಾರ ಕರ್ಕೊಂಡು ಬರೋದಕ್ಕೆ ಅಂತ ಎಷ್ಟೋ ಜನ ಬಾಯಿಗೆ ಹಾಕಿರತಕ್ಕಂಥ ಕಡಿವಾಣವನ್ನು ಬೇರೆ ರೀತಿಯಲ್ಲಿ ಹಿಡಿದು ಎಳೆದು ಸಡಿಲ ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅವು ಲೀಲೆಯಾಗಿ ಹೋಗ್ತಾ ಇದ್ದವು. ಮತ್ತು ಅದೇ ರೀತಿಯಲ್ಲಿ ಆ ಪಟಕುಟೀರಗಳ ಸುತ್ತ ಕುದುರೆಗಳು ಓಡಾಡ್ತಾ ಇದ್ದವು. ಉತ್ಕಾಯ ದರ್ಪಚಲಿತೇನ ಸಹೈವ ರಜ್ವಾ ಕೀಲಂ ಪ್ರಯತ್ನ ಪರಮಾನವ ದುರ್ಗ್ರಹೇಣ ಆಕುಲ್ಯಕಾರಿ
ಕಟಕಸ್ತುರಗೇಣ ತೂರ್ಣಮಶ್ವೇತಿ ವಿದ್ರುತ ಮನುದ್ರವತಾಶ್ವ ಅಶ್ವಮನ್ಯಂ. ಒಂದು ಕುದುರೆ ಇನ್ನೊಂದು ಕುದುರೆ ಒಂದನ್ನು ಇನ್ನೊಂದು ಸ್ಪರ್ಧೆ ಮಾಡಿಕೊಂಡು ಓಡ್ತಾ ಇದ್ದಾಗ ಆಕುಲ್ಯಕಾರಿ ಕಟಕಸ್ತುರಗೇಣ ತೂರ್ಣಮಶ್ವೇತಿ ವಿದ್ರುತ ಅನುದ್ರವತಾಶ್ವಮನ್ಯಂ. ಕುದುರೆ ಪಟಕುಟೀರಗಳ ಸುತ್ತಲೂ ಓಡಾಡ್ತಾ ಇದೆ. ಅದು ಓಡಿ ಆ ಕುಟೀರಗಳನ್ನು ಹಗ್ಗ ಹಾಕಿ ಕಟ್ಟಿದ್ದಾರಲ್ಲ ಅದಕ್ಕೆ ತಗಲಿಸ್ಕೊಂಡು ಸಿಕ್ಕಾಕ್ಕೊಂಡು ಆ ಗೂಟವನ್ನು ಕೂಡ ಕಿತ್ತುಕೊಂಡು ಬರುವ ವೇಗದಿಂದ ಓಡಿ ಹೋಗ್ತಾ ಇತ್ತು. ಆ ಗುಡಾರಗಳೇ ಬಿದ್ದು ಹೋಗೋ ತರಹ ಆಗ್ತಾ ಇತ್ತು ಅಂತ. ಇವೆಲ್ಲ ನೈಜವಾಗಿ ಆಗತಕ್ಕಂಥದ್ದು. ಅದನ್ನು ಗಮನಿಸಿಕೊಂಡಿದ್ದಾನೆ ಕವಿ. ಮುಕ್ತಾಸ್ತ್ರಣಾನಿ ಪರಿತಃ ಕಟಕಂ ಚರಂತಹ ತೃಟ್ಯದ್ವಿತಾನ ತನಿಕಾ ವ್ಯತಿಶಂಗಭಾಜ ಸಸ್ರು ಸರೋಷ ಪರಿಚಾರಕ ವಾರ್ಯಮಾಣ ದಾಮಾಂಚಲ ಸ್ಖಲಿತ ಲೋಲಪದಂ ತುರಂಗಾ. ಇನ್ನು ಆ ಕುದುರೆಗಳು ಮುಕ್ತಾಸ್ತ್ರಣಾನಿ ಪರಿತಃ ಕಟಕಂಚರಂತಹ ಎಲ್ಲ ಕಡೆಗೂ ಸೊಗಸಾಗಿರ್ತಕ್ಕಂಥ ಹುಲ್ಲನ್ನು ಮೇಯ್ತಾ ಇದ್ವು. ತೃಟ್ಯದ್ ವಿತಾನ ತನಿಕಾ ವ್ಯತಿಶಂಗ ಭಾಜ. ಮತ್ತು ಆ ಪಟಕುಟೀರಗಳು ವಿತಾನ ಅಂತಂದರೆ ಕ್ಯಾನೋಪಿ ಅಂತ ಹೇಳ್ತಾರೆ, ಬೆಳ್ಳಗಿರ್ತಕ್ಕಂಥ ಒಂದು ಬಟ್ಟೆಯಿಂದ ಕಟ್ಟಿದಂಥ ಛಾವಣಿ. ಅದನ್ನು ಕಡಿಯುವಂಥ ರೀತಿಯಲ್ಲಿ ಪರಿಚಾರಕರೆಷ್ಟು ತಡೆದರೂ ಕೂಡ ಅವಳು ಕಡಿವಾಣವನ್ನು ಹಗ್ಗಗಳನ್ನು ಸಡಿಲ ಮಾಡಿಕೊಂಡು ಚಂಚಲವಾದ ಹೆಜ್ಜೆಗಳಿಂದ ಎಲ್ಲ ಕಡೆಗೆ ಹೋಗ್ತಾ ಇದ್ವು. ಉತ್ತೀರ್ಣ ಭಾರ ಲಘುನಾಪ್ಯಲಘೂಪ ಉತ್ತೀರ್ಣ ಭಾರ ಲಘುನಾಪ್ಯಲಘೂಪ ಅಲಘೂಲ ಪೌಘ ಸೌಹಿತ್ಯ ನಿಸ್ಸಹತ ರೇಣ ತರೋರಧಸ್ಥಾತ್ ರೋಮಂತ ಮಂತರ ಚಲದ್ಗುರು ಸಾಸ್ತಮಾಸಾಂ ಚಕ್ರೇ ನಿಮೀಲದ್ ಅಲಸೇಕ್ಷಣ ಮೋಕ್ಷಕೇಣ. ಹೀಗೆ ಕುದುರೆಗಳದಾದ ಮೇಲೆ ಇನ್ನು ಗೂಳಿಗಳದು ಎತ್ತುಗಳದು ಕವಿ ಹೇಳ್ತಾನೆ. ಉತ್ತೀರ್ಣ ಭಾರ ಲಘುನ ಅಪಿ ಅಲಘೂಪಲೌಘ. ಅಂದರೆ ಆ ಎತ್ತುಗಳು ಅಥವಾ ಗೂಳಿಗಳನ್ನು ನೊಗಕ್ಕೆ ಕಟ್ಟಿ ಬಂಡಿಗಳ ಮೂಲಕ ಬಂಡಿಗಳನ್ನು ಎಳೆಸ್ತಾ ಇದ್ರಲ್ಲ ಅವುಗಳಿಗೀಗ ಉತ್ತೀರ್ಣ ಭಾರವನ್ನು ನೊಗವನ್ನು ಕಳಚಿದ್ದಾರೆ. ಮತ್ತು ಉಲಪ ಅಂದರೆ ಹಗ್ಗ, ಆ ಹಗ್ಗಗಳನ್ನು ಎಲ್ಲವನ್ನೂ ಕೂಡ ಕಳಚಿದ್ದಾರೆ. ಹಾಗೆ ಕಳಚಿದ್ರೂ ಕೂಡ ಸೌಹಿತ್ಯ ನಿಸ್ಸಹ ತರೇಣ ತರೋ ರಥಸ್ಥಾತ್, ನೆಮ್ಮದಿಯಾಗಿ ಅವುಗಳನ್ನು ಪೂರ್ತಿ ವಿಶ್ರಾಂತಿ ಅನುಕೂಲವಾಗುವಂತೆ ಮರಗಳ ಕೆಳಗೆ ಬಿಟ್ಟಿದ್ದಾರೆ. ಹಾಗೆ ಬಿಟ್ಟಿದ್ದಾಗ ಅವು ರೋಮಂಥ ಮಂತರ ಚಲದ್ ಗುರು ಸಾಸ್ನಮಾಸಾಂ. ರೋಮಂಥ ಅಂತಂದರೆ ರೂಮಿನೇಟಿಂಗ್ ಅಂತ ಏನು ಹೇಳ್ತಾರೆ, ಮೆಲುಕು ಹಾಕ್ತಾ ಇವೆ. ಹಾಗೆ ಹಾಕ್ತಾ ಇದ್ದಾಗ ಗಲಕಂಬಲ ಅಥವಾ ಸಾಸ್ನ ಅಂತ ಹೇಳ್ತಾರೆ, ಕೊರಳಿನ ಕೆಳಗೆ ತುಂಬ ಮೃದುವಾದ ಒಂದು ಚರ್ಮದ ಭಾಗ ಇರುತ್ತದೆ. ಅದು ಅಪ್ಪಟ ಭಾರತೀಯ ಗೋವುಗಳ ಒಂದು ವಿಶೇಷ ಲಕ್ಷಣ. ಸ್ವದೇಶಿ ಗೋವುಗಳಲ್ಲಿ ತುಂಬ ಚೆನ್ನಾಗಿರುತ್ತವೆ. ಅದರೊಳಗೂ ನೀವು ಓಂಗೋಲ್ ಜಾತಿಯಲ್ಲಿ ಅಥವಾ ನೀವು ಯಾವುದನ್ನು ಗಿರ್ ಅಂತ ಹೇಳ್ತಾರೆ ಆ ಜಾತಿಯ ಗೋವುಗಳಲ್ಲಿ ಬಹಳ ಚೆನ್ನಾಗಿ ನೋಡ್ಬೋದು. ದಕ್ಷಿಣ ಭಾರತದಲ್ಲಂತೂ ಓಂಗೋಲ್ ಜಾತಿ ಗೋವುಗಳಲ್ಲಿರುವಷ್ಟು ಆ ಸಾಸ್ನ ಕಲಕಂಬಳದ ಮೃದುತ್ವ ಸೌಖ್ಯ ಇನ್ನೆಲ್ಲೂ ನೋಡೋಕ್ಕೆ ಸಾಧ್ಯವಿಲ್ಲ. ಯಾರಾದರೂ ಆ ಗಂಗೆದೊಗಲು ಅಂತ ಕನ್ನಡದಲ್ಲಿ ಹೇಳ್ತಾರೆ, ಆ ಗಂಗೆದೊಗಲನ್ನು ಮುಟ್ಟಿ ನೋಡಿದ್ದೀರಾ? ತುಂಬ ಮನೋಹರವಾಗಿರುತ್ತೆ. ಅದು ಎಲ್ಲಿ ಆ ಜೀವಕ್ಕೆ ನೋವಾಗುತ್ತೋ ಅಂತ ತುಂಬ ಮೃದುವಾಗಿ ಸವರಬೇಕು. ಅದರೊಳಗೂ ಎಳೆಗರುಗಳಿಗಂತೂ ಇನ್ನೂ ಚೆನ್ನಾಗಿರುತ್ತವೆ. ಅಷ್ಟು ಪ್ರೀತಿಕಾರಕವಾಗಿರುತ್ತೆ, ಸಂತೋಷಕಾರಕವಾಗಿರುತ್ತೆ. ಅವು ಹೊಯ್ದಾಡ್ತಾ ಇದ್ವು. ಚಕ್ರೇ ನಿಮೀಲ ದಲಸೇಕ್ಷಣ ಮೋಕ್ಷಕೇಣ. ಹಾಗೆ ಮೆಲುಕು ಹಾಕ್ಕೊಂಡು ಆ ಒಂದು ಗಂಗೆದೊಗಲನ್ನು ಹೊಯ್ದಾಡಿಸಿಕೊಂಡು ಅರೆಗಣ್ಣು ಬಿಟ್ಟುಕೊಂಡು ಹಾಯಾಗಿ ವಿಶ್ರಾಂತಿ ತಗೋತಾ ಇದ್ವು. ನೊಗದ ಭಾರ ಇಲ್ಲ, ಹೊರಚುಗಳ ಭಾರ ಇಲ್ಲ, ಹಾಗೆ ಹಾಯಾಗಿದ್ದುವು. ಆ ಎಲ್ಲ ಬಂಡಿಗೆ ಕಟ್ಟಿದಂತಹ ಎತ್ತುಗಳು ಅಥವಾ ಗೂಳಿಗಳು ಅಂತ ಕವಿ ಹೇಳ್ತಾ ಇದ್ದಾನೆ. ಶಕಟ ಬಂಡಿಗಳು ಅವಕ್ಕೆ ಕಟ್ಟಿದಂಥವು ಅಂತ ನೋಡಿ. ಕುದುರೆಯನ್ನು ಕಟ್ಟಿದಾಗ ರಥ ಆಗುತ್ತೆ, ಎತ್ತುಗಳನ್ನು ಗೂಳಿಗಳನ್ನು ಕಟ್ಟಿದಾಗ ಬಂಡಿ ಆಗುತ್ತದೆ. ಆ ವ್ಯತ್ಯಾಸದಲ್ಲೇ ಗೊತ್ತಾಗುತ್ತದೆ. ಮನುಷ್ಯರು ವೇಗವಾಗಿ ಹೋಗಬೇಕು ತಾವು ಅಂತ ರಥಗಳಲ್ಲಿ ಕೂತ್ಕೋತಾರೆ. ಮತ್ತು ಅವುಗಳ ಚಕ್ರವು ತುಂಬ ಚಟುಲವಾಗಿರುತ್ತವೆ. ಬಂಡಿ ಸಾಮಾನುಗಳಿಗೆ ಗೂಡ್ಸ್ ವೆಹಿಕಲ್ ಇದ್ದಂತೆ ಬಂಡಿ, ಪ್ಯಾಸೆಂಜರ್ ವೆಹಿಕಲ್ ಇದ್ದಂತೆ
ರಥ ಅಂತ ಕರೀಬಹುದು. ಬಿಭ್ರಾಣಮಾಯತಿ ಮತೀಮಂ ಆಯತಿ ಮತೀಂ ಅವೃಥಾ ಶಿರೋಧಿಂ ಪ್ರತ್ಯಗ್ರತಾಂ ಅತಿ ರಸಾಂ ಅಧಿಕಂ ದದಂತಿ ಲೋಲೋಷ್ಟಮೋಷ್ಟ್ರಕಂ ಉದಗ್ರಮುಖಂ ತರುಣಾಂ ಅಭ್ರನ್ಲಿಹಾನಿ ಲಿಲಿಹೇ ನವಪಲ್ಲವಾನಿ. ಇನ್ನು ಒಂಟೆಗಳ ಬಗ್ಗೆ ಕವಿ ಹೇಳ್ತಾನೆ. ಬಿಭ್ರಾಣಮಾಯತಿಂ ಅತೀಮವೃತ ಶಿರೋಧಿಂ ಆಯತಿಮತೀಂ. ಆಯತಿಮತೀಂ ಅಂದರೆ ತುಂಬ ಉದ್ದಕ್ಕಿರ್ತಕ್ಕಂಥ. ಬಿಭ್ರಾಣಮಾಯತಿಮತೀಂ, ಆಯತಿ ಅಗಲ ಅಥವಾ ಉದ್ದ ಅಂತಲೂ ತಗೋಬೋದು. ಡೊಂಕಾದ ಉದ್ದವಾದಂತಹ ಕೊರಳನ್ನು ಹೊಂದಿರತಕ್ಕಂಥ ಅವೃಥ, ಅದು ವ್ಯರ್ಥವಲ್ಲ. ಶಿರೋಧಿ ಅಂದರೆ ಕೊರಳು. ಶಿರೋಧರ, ಗ್ರೀವ, ಕಂಧರ ಅಂತೆಲ್ಲ ಬೇಕಾದಷ್ಟು ಪರ್ಯಾಯ ಪದಗಳು ಉಂಟು ಕೊರಳಿಗೆ. ಶಿರೋಧಿ ತಲೆಯನ್ನು ತಾಳಿರ್ತಕ್ಕಂಥದ್ದು, ಧರಿಸಿರ್ತಕ್ಕಂಥದ್ದು ಅಂತನ್ನುವ ಹೆಸರು ಕೊರಳಿಗೆ ಬಂದಿರತಕ್ಕಂಥದ್ದು. ಕಂಠ, ಗಲ ಅಂತೆಲ್ಲ ಅವಕ್ಕೆ ಬೇರೆ ಪರ್ಯಾಯ ಶಬ್ದಗಳಿವೆ. ಉದ್ದವಾದ ಡೊಂಕಾದ ಆ ಕುತ್ತಿಗೆಯನ್ನು ಒಂಟೆಗಳು ಪಡೆದದ್ದು ಅವೃಥ, ವ್ಯರ್ಥವಲ್ಲ. ಸೃಷ್ಟಿಕರ್ತನ ಯಾವುದೊಂದು ವ್ಯರ್ಥವಲ್ಲ. ಯಾಕೆ? ಪ್ರತ್ಯಗ್ರತಾಮತಿ ರಸಾಂ ಅಧಿಕಂ ದದಂತಿ. ಹೊಸ ಚಿಗುರುಗಳು, ರಸಮಯವಾಗಿರ್ತಕ್ಕಂಥ ಚಿಗುರುಗಳು ಯಾವುದಿವೆ, ತರುಣಾಂ ನವಪಲ್ಲವಾನಿ, ಅವನ್ನು ಲೋಲೋಷ್ಟಂ ಔಷ್ಟ್ರಕಂ ಉದಗ್ರಮುಖಂ ಅಭ್ರನ್ಲಿಹಾನಿ ಲಿಲಿಹೆ. ಅದು ಆಕಾಶಕ್ಕೆ ಚಾಚಿಕೊಂಡಿರುವ ಮರದ ಕೊಂಬೆಗಳ ಹಸನಾದ ಚಿಗುರುಗಳು, ರಸರಸವಾದ ಚಿಗುರುಗಳನ್ನು ಲಿಲಿಹೆ ನೆಕ್ಕಿತು ತಿಂತು ಅಂತ. ಆ ಕಾರಣದಿಂದ ಅದಕ್ಕೆ ಅನುಕೂಲತೆ ಇತ್ತು ಅಂತ. ನಮಗೆ ಗೊತ್ತು, ಡಾರ್ವಿನ್ನನ ವಿಕಾಸವಾದದ ಪ್ರಕಾರವಾಗಿ ಒಂದು ಉಪ ಸಿದ್ಧಾಂತ ಅಡಾಪ್ಟೇಷನ್ ಅಕಾರ್ಡಿಂಗ್ ಟು ಎನ್ವಿರಾನ್ಮೆಂಟ್ ಅಂತ ಪಾಠ ಓದಿದ್ದು ಶಾಲೆಗಳಲ್ಲಿ. ಈ ಒಂಟೆಗಳಿಗೆ, ಜಿರಾಫೆಗಳಿಗೆ ಎಲ್ಲ ಕುತ್ತಿಗೆ ಉದ್ದವಾಗಿದ್ದು ಎತ್ತರೆತ್ತರದ ಮರಗಳ ಆ ಕೊಂಬೆ ರೆಂಬೆಗಳ ಮೇಲಿರುವ ಚಿಗುರುಗಳನ್ನು ಬಾಯಿಗೆ ಇಟಕಿಸ್ಕೊಳ್ಬೇಕು ಅಂತ. ಹೀಗಾಗಿ ಕ್ರಮೇಣ ಮೇಲಕ್ಕೆ ಹೋಗ್ತಾ ಬಂತು ಅಂತ. ಅದನ್ನು ನಾವು ಒಪ್ಪಿಕೊಂಡಿದ್ದೀವಿ. ಇಲ್ಲಿ ಕವಿ ತತ್ಸದೃಶವಾದದ್ದನ್ನು ಹೇಳ್ತಾ ಇದ್ದಾನೆ. ಹೀಗಾಗಿದ್ದರಿಂದ ಕೊರಳು ಉದ್ದ ಆಯಿತು ಅಂತಲ್ಲ, ಕೊರಳು ಉದ್ದ ಇದ್ದಿದ್ದರಿಂದ ಇದನ್ನು ಇಟಕಿಸ್ಕೊಳ್ಳೋಕ್ಕಾಯಿತು ಅಂತ ಹೇಳ್ತಿದ್ದಾನೆ. ಇಲ್ಲದೇ ಇದ್ದರೆ ನಾಳೆನೇ ಸಂಸ್ಕೃತದಲ್ಲಿ ವಿಜ್ಞಾನ ನೋಡಿ ಡಾರ್ವಿನನ್ನ ವಿಕಾಸವಾದದ ಅಡಾಪ್ಟೇಷನ್ ಅಕಾರ್ಡಿಂಗ್ ಟು ಎನ್ವಿರಾನ್ಮೆಂಟ್ ಮಾಘನ ಶಿಶುಪಾಲ ವಧದ ಈ ಒಂದು ಪಂಚಮ ಸರ್ಗದಲ್ಲಿ 65ನೇ ಶ್ಲೋಕದಲ್ಲಿ ಇತ್ತು ಅಂತ ಯಾರು ಪೇಪರ್ ಬರೆದು ಬಿಡ್ಬೋದು. ಆ ಅಪಾಯವನ್ನು ತಪ್ಪಿಸೋದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದಷ್ಟೇ. ಕವಿಗೆ ಪರಿಶೀಲನೆಯಿಂದ ಬಂದಿರತಕ್ಕಂಥದ್ದು ಇದು. ಉದ್ದ ಕೊರಳಿಂದಾಗಿ ಹಾಗೆ ಮಾಡೋದಾಯಿತು ಅಂತ. ಇಂಗ್ಲೀಷ್ನಲ್ಲಿ ಅದೊಂದು ಇಡಿಯಮ್ಮೇ ಇದೆ. ಕೆಲವರು ಮಹಾ ಮೇಧಾವಿಗಳು, ಜ್ಞಾನಿಗಳು, ಪಂಡಿತರು ಅಥವಾ ಅನುಕೂಲವಂತರು, ತುಂಬ ದೊಡ್ಡ ರಸಜ್ಞರು, ಅವರೆಲ್ಲ ಅತ್ಯುತ್ತಮವಾದದ್ದನ್ನೇ ಇಷ್ಟಪಡ್ತಾರೆ. ಹಿ ಈಸ್ ಲೈಕ್ ಎ ಜಿರಾಫೆ ರಿಲಿಶಿಂಗ್ ಓನ್ಲಿ ದಿ ಟಾಪ್ ಮೋಸ್ಟ್ ಫಾಲಿಯೇಜ್ ಅಂತ. ಡಿ ವಿ ಜಿಯವರ ಬಗ್ಗೆ ವಿ ಸೀತಾರಾಮಯ್ಯನವರು ಹಾಗೆ ಹೇಳ್ತಾರೆ. ಅಪ್ಪ ಅವ್ರ ಮಾತೇನು, ಹಿ ಈಸ್ ಲೈಕ್ ಎ ಜಿರಾಫೆ ರಿಲಿಶಿಂಗ್ ಓನ್ಲಿ ದಿ ಟಾಪ್ ಮೋಸ್ಟ್ ಫಾಲಿಯೇಜ್ ಅಂತ. ಅವರು ತುಂಬ ಮೇಲ್ಮಟ್ಟದ್ದು, ಅತ್ಯುಚ್ಚವಾದದ್ದು, ಕ್ರೀಮಿ ಲೇಯರ್ ಅಂತ ಏನಿದೆ ಅದನ್ನು ಮಾತ್ರ ಆಸ್ವಾದ ಮಾಡ್ತಾರೆ. ಅಲ್ಪ ಸ್ವಲ್ಪದವ್ರಿಗೆ ಆಗೋದೇನೇ ಇಲ್ಲ ಅಂತ, ತಾಳೋಕ್ಕೆ ಆಗೋಲ್ಲ ಅಂತ. ಕೆಲವೊಮ್ಮೆ ಅತ್ಯುತ್ತಮವಾದದ್ದನ್ನು ದುಡ್ಡು ಕೊಟ್ಟು ಆಸ್ವಾದ ಮಾಡೋದಲ್ಲ, ಒಂದು ಸಂಸ್ಕಾರದಿಂದ ಮಾಡಬೇಕಾಗುತ್ತದೆ. ಆ ಸಂಸ್ಕಾರ ಬೆಳೆಸಿಕೊಳ್ಳಬೇಕಾಗುತ್ತದೆ. ಮತ್ತು ಅತ್ಯುತ್ತಮ ಅಂತ ಗುರುತಿಸ್ಕೊಳ್ಳೋ ಶಕ್ತಿನೂ ನಮಗೆ ಬೇಕಾಗುತ್ತದೆ. ಏಕೆಂದರೆ ತರತಮ ವಿಭಾಗ ಮಾಡೋದಕ್ಕೆ ವಸ್ತುವಿನಲ್ಲಿ ಎಷ್ಟು ಗುಣ ಇರುತ್ತದೆಯೋ ಅದರ ಸೂಕ್ಷ್ಮತೆಗಳನ್ನು ನೋಡೋದಕ್ಕೆ ನಾವು ದರ್ಶಕನಲ್ಲಿಯೂ ಅನುಭೋಕ್ತೃವಿನಲ್ಲಿಯೂ ತತ್ಸದೃಶವಾದ ತತ್ಸಾಜಾತ್ಯವಾದ ಗುಣಗಳಿರಬೇಕಾಗುತ್ತದೆ. ಅವುಗಳನ್ನು ನೋಡಿದ ಮೇಲೆ ನಮಗೆ ಮಿಕ್ಕಿದ್ದು ಸಪ್ಪೆ ಅಂತ ಅನಿಸ್ಬಿಡುತ್ತೆ. ಏನು ಮಾಡೋದು? ಆ ಕಾಳಿದಾಸನ ಪುರೂರವನಿಗೆ ಉರ್ವಶಿ ಕಂಡಿಗೆ ಬಿದ್ದಳು. ಅವಳು ಬಿದ್ದಿದ್ದಾದರೂ ಹೇಗೆ? ಕೇಶಿ ರಾಕ್ಷಸ ಅವಳನ್ನು ಅಪಹರಣ ಮಾಡಿಕೊಂಡು ಹೋದಾಗ ರಾಕ್ಷಸನ ಜೊತೆಗೆ ಯುದ್ಧ ಮಾಡಿ ಅವನ ಪರಾಭವಿಸಿ ಆಕೆಯನ್ನು ಎತ್ತುಕೊಂಡು ಬಂದ ರಥದಲ್ಲಿ ಮರಳಿ. ಅವಳು ಮೂರ್ಛೆ ಹೋಗಿದ್ಲು. ಹಾಗಾಗಿ ಇವನ ಮೈ ಮೇಲೆ ಒರಗಿದ್ಲು. ಇವನ ಬಲದೊಳಗೆ ಒರ್ಕೊಂಡಿದ್ಲು ಅವಳು. ಆಮೇಲೆ ಅವಳಿಗೆ ಜ್ಞಾನ ಬಂತು, ದೇವಲೋಕಕ್ಕೆ ಹೋದಳು. ಆಗ ಅವನು ಹೇಳ್ತಾನೆ, ಈ ದೇಹದಲ್ಲಿ ಈ ತೋಳು ಮಾತ್ರ ಅವಳ ಸ್ಪರ್ಶದಿಂದ ಪಾವನವಾಯಿತು, ಇನ್ನು ಮಿಕ್ಕೆಲ್ಲ ದೇಹವು ಶೇಷಮಂಗೆ ಭುವೋ ಬರಹ. ಅಂದರೆ ಮಿಕ್ಕಿದ್ದೆಲ್ಲ ಶೇಷಮಂಗಂ ಭುವೋ ಬರ, ಭೂಮಿಗೆ ಭಾರ, ಮಿಕ್ಕಿದ್ದೆಲ್ಲ ಇದೊಂದು ಮಾತ್ರ ನಿಜವಾಗಲೂ ಉಳಿದದ್ದು ಅಂತ. ಹಾಗೆ ನಮಗೆ ಯಾವುದೋ ಒಂದು ಅತ್ಯುತ್ತಮ ಅನಿಸಿ ಮಿಕ್ಕಿದ್ದು ಯಾವುದು ಬೇಡ ಅನಿಸ್ಬಿಡುತ್ತೆ. ಅದರ ನೆನಪಿನಲ್ಲಿ, ಅದರ ಪುನಃ ಆಸ್ವಾದನೆಯಲ್ಲಿಯೇ ನಮ್ಮ ಜನ್ಮ ಆನಂದಮಯವಾಗಿ ಕಳೆದು ಬಿಡುತ್ತೆ. ಕೆಲವೊಮ್ಮೆ ಅತ್ಯುತ್ತಮ ವಸ್ತುಗಳಿಗೆ ನಾವು ಯಾಕಾದರೂ ಪ್ರವೇಶ ಪಡೆದ್ವಿ,
ಅದರಿಂದ ಮಿಕ್ಕಿದ್ದನ್ನು ಮೆಚ್ಚೋಕ್ಕಾಗದ ಸ್ಥಿತಿ ಬಂತು ಅಂತಲೂ ಕೆಲವೊಮ್ಮೆ ಅನಿಸ್ಬಿಡುತ್ತೆ. ಭೈರಪ್ಪನವರ ಕಾದಂಬರಿಗಳು ಓದಿದ ಮೇಲೆ ಕನ್ನಡದಲ್ಲಿ ಮತ್ಯಾವ ಕಾದಂಬರಿಗಳನ್ನು ನೀನು ಓದೋಣ ಅಂತ ಅನಿಸ್ಬಿಡುತ್ತೆ. ನಿಜ, ಕಾರಂತರದಿವೆ, ದೇವರು ಅವ್ರದಿವೆ, ಈ ಥರ ಕೆಲವು ಉಂಟು, ಅವಕ್ಕವೇ ಸಾಟಿಯಾದಂಥವು ಇವೆ. ಆದರೆ ಈಗ ಬರೆಯೋರ್ದು ಯಾರ್ದೂ ಅಂಥದ್ದಾಗಿ ಸಂತೋಷಕಾರಿಯಾಗಿ ಕಾಣ್ತಾನೆ ಇಲ್ವಲ್ಲ. ಯಾರೂ ಬರೀತಾ ಇಲ್ಲ. ಮತ್ತು ಅವರನ್ನೇ ಕಾಡಿಸಬೇಕು. 89 ವರ್ಷ ಮುಗಿದಿದೆ ಅವರಿಗೆ. ಇನ್ನು ಪಾಪ ಇನ್ನೆಷ್ಟು ಅಂತ ನಮಗೆ ಬರೆದು ಓದಿಸಿ ಯಾರೋ ಕಷ್ಟ. ಅವನ್ನೇ ಮತ್ತೆ ಮತ್ತೆ ಓದಿ ಸಂತೋಷ ಪಡಬೇಕು. ಸಂತೋಷ ಪಡಬಹುದು, ಪಡುವಷ್ಟು ಶಕ್ತಿ ಅಲ್ಲಿ ಇದೆ, ಸತ್ವ. ಇಂಥದ್ದೇ ಒಳ್ಳೆ ಸಂಗೀತ, ಒಳ್ಳೆ ನೃತ್ಯ, ಒಳ್ಳೆ ಕಲೆ ಇತ್ಯಾದಿಗಳೆಲ್ಲದರೊಳಗೂ ಆಗುತ್ತೆ. ಅದರ ಆಸ್ವಾದದಿಂದಾಗಿ ಮಿಕ್ಕಿದ್ದು ಹಾಳಾಯಿತು, ಮಿಕ್ಕಿದರ ಆಸ್ವಾದ ನಮಗೆ ಸಿಗದಂತೆ ಆಯಿತು ಅಂತ. ಇದು ಒಂದು ಪಕ್ಷವಾದರೆ, ಕೆಲವರು ಇಲ್ಲ ಎಲ್ಲಕ್ಕೂ ತೆರೆದ ಮನಸ್ಸಿಂದ ಹೋಗಬೇಕು, ಪ್ರತಿಯೊಂದಕ್ಕೂ ಅದರದೇ ಆದ ರುಚಿ ಇರುತ್ತೆ, ನೀವು ಯಾತಕ್ಕೆ ಆ ನೆನಪಿನಲ್ಲಿ ಹಾಗೆ ಮಾಡ್ಕೋತೀರಾ ಅಂತ. ವಿ ಸೀತಾರಾಮಯ್ಯನವ್ರದ್ದು ಆ ರೀತಿ, ಡಿ ವಿ ಜಿ ಅವ್ರದ್ದು ಜಿರಾಫೆ ದೃಷ್ಟಿ, ವಿ ಸೀತಾರಾಮಯ್ಯನವ್ರದ್ದು ಮೇಕೆ ದೃಷ್ಟಿ. ಅಜವಚ್ಚರ್ವಯೇತ್ ಸರ್ವಂ, ಮೇಕೆಯಂತೆ ಎಲ್ಲವನ್ನ ಮೇಯಬೇಕು ಅಂತ. ಹಾಗಾಗಿ ಅವರು ಒಂದು ಕಡೆ ಬರೀತಾರೆ, ಯಾರೋ ಒಬ್ಬರು ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗಿದ್ರಂತೆ, ವಿ ಸಿ ಅವರು ಜೊತೆಗಿದ್ರಂತೆ. ಅಲ್ಲಿ ಸೌತೆಕಾಯಿ ಮಜ್ಜಿಗೆ ಹುಳಿ ಮಾಡಿದ್ರಂತೆ. ಚೆನ್ನಾಗಿತ್ತು, ಪಾಕ ಎಳೆದಿತ್ತು, ಚೆನ್ನಾಗಿದೆ ಇದು. ಆದರೆ ಆವತ್ತು ಗೋವಿಂದರಾಯರ ಮನೆಯಲ್ಲಿ ಬೂದುಗುಂಬಳಕಾಯಿನಲ್ಲಿ ಮಾಡಿದ್ರು ನೋಡಿ ಮಜ್ಜಿಗೆ ಹುಳಿ ಅಂತಂದ್ರಂತೆ. ಹೀಗೆ ಯಾತಕ್ಕೆ ವಿರಸ ಮಾಡ್ತೀರಾ? ಆವತ್ತಿದ್ದರೆ ಇತ್ತು, ಇವತ್ತಿದ್ದು ಇದೆ ಅಂತ ಇದನ್ನು ಬಿಟ್ಟು ಅದನ್ನು ನೆನೆಸ್ಕೊಂಡು ಇದನ್ನು ಯಾತಕ್ಕೆ ಅನ್ಯಾಯ ಮಾಡ್ತೀರಾ, ಮಾಡಿದವ್ರಿಗೆ ಯಾತಕ್ಕೆ ವಂಚನೆ ಮಾಡ್ತೀರಾ ಅಂತ. ನಿಜ, ವಿ ಸಿ ಅವರು ಹೇಳೋದ್ರೊಳಗೆ ಸತ್ಯ ಇದೆ, ಸಹಾನುಭೂತಿಯೂ ಇದೆ. ಆದರೆ ನನ್ನ ಅಪ್ಪರಾಣೆ ಹೇಳ್ತೀನಿ, ಅಮ್ಮನಾಣೆ ಹೇಳ್ತೀನಿ, ಸೌತೆಕಾಯಿನಲ್ಲಿ ಮಜ್ಜಿಗೆ ಹುಳಿ ಮಾಡ್ಕೊಳ್ಳೋದಕ್ಕಿಂತ 2 ಕೈಯಲ್ಲ 4 ಕೈಯಲ್ಲಿ ಬಾಯಿ ಬಡ್ಕೊಳ್ಳೋದ ಮೇಲೂ ಕಷ್ಟವಾದರೂ ನಷ್ಟವಾದರೂ ನೋವಾದರೂ ತೊಂದರೆ ಆದರೂ ಏನಾದರೂ ಬೂದುಗುಂಬಳಕಾಯಿನಲ್ಲಿಯೇ ಮಜ್ಜಿಗೆ ಹುಳಿ ಮಾಡ್ಕೊಂಡು ತಿನ್ನಬೇಕು, ಇಷ್ಟೇ. ಅಂದರೆ ಕಡೆಗೆ ವಿ ಸೀತಾರಾಮಯ್ಯನವರ ಅಭಿಪ್ರಾಯ ಸರಿ, ಅಸಂದರ್ಭ ಪ್ರಲಾಪವಾಯಿತು ಸರಿ, ಆದರೆ ಅದು ಅತ್ಯುತ್ತಮ. ಅಂದರೆ ಜಿರಾಫೆ ಬದುಕೆ ಮೇಲು ಅನಿಸುತ್ತೆ. ಪದ್ಮಾ ಸುಬ್ರಹ್ಮಣ್ಯಂ ಡಾನ್ಸ್ ನೋಡಿದ ಮೇಲೆ ಮಿಕ್ಕ ಎಷ್ಟೋ ಡಾನ್ಸು ವಿರಸವಾಗಿದೆ. ಈಗ ಪದ್ಮಾ ಸುಬ್ರಹ್ಮಣ್ಯಂ ಡಾನ್ಸ್ ಮಾಡುವ ಸ್ಥಿತಿನಲ್ಲಿಲ್ಲ, ಅಭಿನಯ ಮಾಡಬಲ್ಲರು ಅಷ್ಟು ಆಂಗಿಕ ಆಗೋದಿಲ್ಲ. ಬಾಲಮುರಳಿಯವರು ಈಗ ನಮ್ಮ ಎದುರಿಗೆ ಹಾಡೋದಕ್ಕೆ ಬದುಕೇ ಇಲ್ಲ. ಆದರೆ ಏನು ಮಾಡೋಣ, ಇದ್ದದ್ದನ್ನೇ ನೋಡೋಣ, ಆ ಹಳೆ ನೆನಪಿನಲ್ಲೇ ಬಾಳೋಣ. ಆ ತರಹ ಏನು ಮಾಡೋದು, ಈ ಥರ ಆಗುತ್ತೆ. ಅತ್ಯುತ್ತಮವಾದದ್ದು. ಆದರೆ ಅವರು ಅತ್ಯುತ್ತಮ ಅನ್ನೋದಕ್ಕೆ ಪ್ರಮಾಣ ಏನು? ಈಗ ದೊಡ್ಡ ಚರ್ಚೆ ಬರುತ್ತದೆ. ಅದು ಹಾಗಿದ್ದರೂ ಕಾಳಿದಾಸ ಇವತ್ತಿಗೂ ಹಳಸಾಗಿಲ್ಲ. ನನಗೆ ನೆನಪಾಗುತ್ತದೆ, ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅಂತ ಬಹಳ ಪ್ರಸಿದ್ಧವಾದ ಯಕ್ಷಗಾನ ಕಲಾವಿದರು. ಚಿಟ್ಟಾಣಿ ಎನ್ನುವ ಹೆಸರಿನಿಂದಲೇ ಲೋಕವಿಖ್ಯಾತಿ ಪಡೆದವರು. ಅವರು ಈಚೆಗೆ ತೀರಿಕೊಂಡದ್ದು. ಯಕ್ಷಗಾನ ವಲಯದಲ್ಲಿ ಮೊದಲ ಪದ್ಮಶ್ರೀ ಪ್ರಶಸ್ತಿ ಕೂಡ ಪಡೆದಂಥ ಶ್ರೇಯಸ್ಸವರದಾಯಿತು. ಅವರು ಅನಾವಿದ್ಧಂ ರತ್ನಂ, ಯಾವುದೇ ಶಿಕ್ಷಣ, ಯಾವುದೇ ಶಿಸ್ತು, ಯಾವುದೇ ತರಬೇತಿ ಏನೂ ಇಲ್ಲದೆ ತಾವೇ ತಮ್ಮಂತೆ ರೂಪುಗೊಂಡಂಥವರು. ಒಳ್ಳೆಯ ಲೈಗಾರಿಕೆ ಎಲ್ಲ ಇದ್ದದ್ದು, ಚುರುಕಾದ ನೃತ್ಯ ಅವರದಾಗಿತ್ತು. ಅವರು ಅನೇಕ ವರ್ಷಗಳ ಕಾಲ ಬೇರೆ ಬೇರೆ ವೇಷಗಳನ್ನು ಮಾಡಿದ್ರೊಳಗೆ ಭಸ್ಮಾಸುರನ ವೇಷವೂ ಒಂದು. ಅವರು ನನ್ನ ಗೆಳೆಯರಾದ ಮಂಟಪ ಪ್ರಭಾಕರ್ ಉಪಾಧ್ಯಾಯರಿಗೆ ಹೇಳ್ತಾ ಇದ್ರು, ಮಂಟಪ ನೀನೊಬ್ಬನೇ ಕಾಣೋ, ನಾನು ಭಸ್ಮಾಸುರ ಮಾಡಿ ನಾನು ಮುದಿಯಾಗುವಂತ ಮಾಡಿದ್ದು, ಇನ್ನೆಲ್ಲ ಮೇನಕೆಯರನ್ನು ಮತ್ತು ಮೋಹಿನಿಯರನ್ನು ನಾನು ಮುದಿ ಮಾಡಿದ್ದೀನಿ, ನೀನೊಬ್ಬ ಮೋಹಿನಿ ಮಾತ್ರ ಮುದಿ ಆಗಲಿಲ್ಲ ನನ್ನೆದುರಿಗೆ ಅಂತ. ಅಂದರೆ ಆ ಚಾರ್ಮ್ ಉಳಿದೇ ಇತ್ತು ಮೋಹಿನಿದು, ಮತ್ತು ನೃತ್ಯದಲ್ಲಿ ಅಭಿನಯದಲ್ಲಿ ಸರಿಗಟ್ಟುವಂತೆ ಮಾಡ್ತಾ ಇದ್ರು ಅಂತ. ಕಾಳಿದಾಸ ಆ ರೀತಿಯಾದ ಫ್ರೆಶ್ನೆಸ್ ಇಂದಿಗೂ ಕೂಡ ಅಷ್ಟು ಹಸನಾಗಿದ್ದಾನೆ. ನೋಡಿ, ಒಂದು 100 ವರ್ಷದ ಹಿಂದೆ ಶರತ್ಚಂದ್ರ ಚಟರ್ಜಿ ದೇವದಾಸ್ ಕಾದಂಬರಿ ಬರೆದಿದ್ದಿರಬೇಕು. ಅದು ಲೋಕವಿಖ್ಯಾತವಾಯಿತು, ಅಷ್ಟು ಮಟ್ಟಿಗೆ ಪಾಪ್ಯುಲಾರಿಟಿ ಅದರದ್ದು. ಹಿಂದಿನಲ್ಲಿ 3-4 ಸರ್ತಿ ಸಿನಿಮಾ ಆಗಿದೆ, ತೆಲುಗಿನಲ್ಲಿ 2-3 ಸರ್ತಿ ಸಿನಿಮಾ ಆಗಿದೆ, ಬಂಗಾಳಿನಲ್ಲಿ 2-3 ಸರ್ತಿ, ಒಂದು 8 ಸರ್ತಿ ಸಿನಿಮಾ ಆಗಿದೆ. ಒಂದು ಕಾದಂಬರಿ ಅಷ್ಟು ಬಾರಿ ಸಿನಿಮಾ ಆಗಿದ್ದು ಪ್ರಾಯಶಃ ಅದೊಂದೇ. ಅದು ದೇವದಾಸ್ ಅನ್ನುವುದು ಒಂದು ಇಡಿಯೋಮ್ಯಾಟಿಕ್ ಆಗಿ ದೇವದಾಸ್ ಪಾರ್ವತಿ, ಅಕ್ಬರ್ ಸಲೀಂ ಅನಾರ್ಕಲಿ, ಈ ರೀತಿಯ ಸೋನಿ, ಮಹಿವಾಲ್, ಲೈಲಾ ಮಜ್ನು ಜೋಡಿಗಳಲ್ಲಿ ಒಂದು ಶಾಶ್ವತವಾದ ಜೋಡಿ ಎನ್ನುವ ಥರ ಎಲ್ಲ ಆಯಿತು. ಅದರದ್ದು ಅಷ್ಟೆಲ್ಲ ಖ್ಯಾತಿ ಕೇಳದ ಮೇಲೆ ನಾನು ಆ ಕಾದಂಬರಿ ಓದಿದ್ದು. ಅಲ್ಲಿವರೆಗೂ ಏನು ಓದಬೇಕಾಗಿಲ್ಲ, ನನಗೆಂದೂ ಅದು ಕಥೆ ವಿಶೇಷ ಅಂತ ಅನಿಸಿಲ್ಲ.
ಅಂತ ಅಂದುಕೊಂಡು ಓದಿರಲಿಲ್ಲ. ಆಮೇಲೆ ಓದದೇ ಇರಬಾರ್ದು, ಇಷ್ಟೆಲ್ಲ ಪ್ರಸಿದ್ಧಿ ಪಡೆದಿದ್ದು ಓದಲೇಬೇಕು ಅಂತ ನೋಡಿದೆ. ಅಯ್ಯೋ ಇಷ್ಟೇಯಾ ಅಂತ ಅನ್ನಿಸ್ತು. ಆದರೆ ಕಾಳಿದಾಸ ಎಷ್ಟು ಬಾರಿ ಓದಿದ್ರೂ ಇಷ್ಟೇನಾ ಅಂತ ಅನಿಸಿಲ್ಲ. ಅಂದರೆ ಆ ಫ್ರೆಶ್ನೆಸ್ ಅಷ್ಟು ಉಳಿಸಿಕೊಂಡಿದೆಯಲ್ಲ, ಅದಕ್ಕೇನಂತನ್ನೋಣ. ಇದು ಬಹಳ ದೊಡ್ಡದು ಅಂತ ಅನಿಸುತ್ತದೆ. ಆ ಕ್ರಮೇಲಕ ಒಂಟೆ ತನ್ನ ಕೊರಳು ಚಾಚಿ ಅತ್ಯುತ್ತಮವಾದದ್ದನ್ನು ಇಷ್ಟಪಟ್ಟು ತಿನ್ನುತ್ತದೆ, ಅದರ ಶಕ್ತಿಯೇ ಶಕ್ತಿ ಅಂತ ಚಮತ್ಕಾರ ಮಾಡುವ ಕವಿಯ ಮಾತಿನಲ್ಲಿ ಎಷ್ಟೆಲ್ಲ ಧ್ವನಿಗಳು ಬರೋಕ್ಕೆ ಸಾಧ್ಯ ಇದೆ. ಮತ್ತೊಂದು ಕಡೆ ಹೇಳ್ತಾನೆ, ಸಾರ್ಧಂ ಕಥಂಚಿದುಚಿತೈ ಪಿಚುಮರ್ದ ಪತ್ರೈ ಹಾಸ್ಯಾಂತರಾಲಗತ ಗತಮಾಮ್ರದಲಂ ಹೃದೀಯ ದಾಸೇರಕ ಸಪದಿ ಸಂವಲಿತಂ ನಿಷಾದೈ ವಿಪ್ರಂ ಪುರ ಪತಗರಾಡಿವ ನಿರ್ಜಗಾರ. ಇದೊಂದು ಚಮತ್ಕಾರದ ಪದ್ಯ. ಕ್ರಮೇಲಕ, ದಾಸೇರಕ ಮತ್ತು ಕರಭ, ಉಷ್ಟ್ರ, ಹೀಗೆ ಬೇರೆ ಬೇರೆ ಪರ್ಯಾಯ ಶಬ್ದಗಳು ಉಂಟು. ಈ ದಾಸೇರಕ ಒಂಟೆ ಅದು ಇಷ್ಟಪಟ್ಟು ಕಹಿಯನ್ನು ತಿನ್ನುತ್ತಂತೆ. ಪಿಚುಮರ್ದ ಅಥವಾ ಪಿಚುಮಂದ ಅಂತಂದರೆ ಬೇವು ಅಂತ ಅರ್ಥ. ಬೇವನ್ನು ತಿನ್ನೋದಕ್ಕೆ ಅಂತಲೇ ಹೋದ ಆ ಒಂಟೆಯ ಬಾಯಿಗೆ ಒಂದು ಮಾವಿನ ಚಿಗುರು ಸಿಕ್ಬಿಡ್ತು. ಅದಕ್ಕೆ ಇಷ್ಟವಿಲ್ಲ, ಅದು ಕಹಿ, ಅದು ಬಹಳ ಬೇಸರ. ಅದಕ್ಕೆ ಮಾವಿನ ಸಿಹಿ ಅದಕ್ಕೆ ಕಹಿ, ಬೇವಿನ ಕಹಿ ಅದಕ್ಕೆ ಸಿಹಿ. ಕಷ್ಟಪಟ್ಟು ಆ ಒಂದು ಎಲೆನ ಉಗುಳುತ್ತಂತೆ. ಅದು ಹೇಗಿತ್ತು ಅಂದರೆ, ಹಿಂದೊಮ್ಮೆ ಗರುಡ ಅಮೃತ ತರೋಕ್ಕೆ ಮುನ್ನ ಆಹಾರ ಬೇಕು ಅಂದರೆ ಯಾವ್ಯಾವುದೋ ಎಲ್ಲ ತಿಂದುಕೊಂಡು ಬಾ ಅಂತ ಕಶ್ಯಪ ಹೇಳ್ತಾನೆ. ಒಂದು ದ್ವೀಪದಲ್ಲಿ ಅಣ್ಣ ತಮ್ಮಂದಿರಿಬ್ಬರು ಇದ್ದಾರೆ. ಅದು ಅಣ್ಣ ಆನೆಯಾಗಿ ತಮ್ಮ ಆಮೆಯಾಗಿ ಅವರಿಬ್ಬರು ಪರಸ್ಪರ ಶಾಪ ಹಾಕ್ಕೊಂಡು ಅವರಿಬ್ಬರು ನೀಚರು, ಅವ್ರನ್ನ ನೀನು ತಿನ್ನು ಅಂತಾನೆ. ಮತ್ತು ಇನ್ಯಾವುದೋ ಒಂದು ದ್ವೀಪದಲ್ಲಿರ್ತಕ್ಕಂಥ ಬ್ಲೇಚರನ್ನೆಲ್ಲ ತಿನ್ನು ಅಂತಾನೆ. ಹಾಗೆಲ್ಲ ತಿನ್ನುವಾಗ ಅವ್ರ ಮಧ್ಯದಲ್ಲಿ ಒಬ್ಬ ಬ್ರಾಹ್ಮಣ ಸಿಕ್ಕಾಕೊಂಡ್ಬಿಡ್ತಾನೆ. ಆಗ ಅವನನ್ನು ಕಷ್ಟಪಟ್ಟು ಆಯ್ದು ಆಚೆಗೆ ಎಸೆದು ಉಗಿದು ಇವರನ್ನು ನುಂಗುದ ಅಂತ ಬರುತ್ತೆ ಪುರಾಣದಲ್ಲಿ ಕಥೆ. ಹಾಗಾಯಿತು ಇದರ ಕಥೆ ಅಂತ ಒಂದು ಚಮತ್ಕಾರ ಮಾಡ್ತಾನೆ. ಆಗ ಇನ್ನೆಲ್ಲರೂ ಗುಡಾರ ಹಾಕ್ಕೊಂಡಿದ್ರು. ಸ್ಪಷ್ಟಂ ಬಹಿ ಸ್ಥಿತವತೇಪಿ ನಿವೇದಯಂತಹ ಚೇಷ್ಟಾವಿಶೇಷ ಮನುಜೀವನ ಅನುಜೀವಿ ಜನಾಯ ರಾಜ್ಞಾಂ ವೈತಾಲಿಕಾ ಸ್ಫುಟ ಪದ ಪ್ರಕಟಾರ್ಥ ಮುಚ್ಚೈ ಭೋಗಾವಲಿ ಕಲಗಿರಹ ಅವಸರೇಶು ಪೇಟು. ಅಲ್ಲಿ ಪಟಕುಟೀರಗಳಲ್ಲಿದ್ದಂಥ ತಮ್ಮ ಪ್ರಭುಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರ ಹೊಗಳು ಭಟ್ರು, ವೈತಾಳಿಕರು ಹೊರಗಿದ್ದವರಿಗೆಲ್ಲ ಅರ್ಥವಾಗುವ ಹಾಗೆ ಮತ್ತೆ ಮತ್ತೆ ಹಾಡಾಗಿ ಹೇಳ್ತಾ ಇದ್ರು ಅಂತ. ಈ ಅರಮನೆಗಳ ಮರ್ಯಾದೆ ಒಂದು ದೊಡ್ಡ ಕುತ್ತು. ಎನಿಥಿಂಗ್ ಪ್ರೈವೇಟ್ ವಿಲ್ ಬಿಕಮ್ ಪಬ್ಲಿಕ್. ಮೈಕಿಗೆ ಮುತ್ತು ಕೊಡೋದು ಅಂತಾರಲ್ಲ, ಹಾಗಾಗ್ಬಿಡುತ್ತೆ. ಅವ್ರು ನೀರು ಕುಡಿಯೋಕ್ಕೆ ಹೋದಾಗ ಮಹಾಸ್ವಾಮಿಯವರು ನೀರನ್ನು ಒಪ್ಪಿಸಿಕೊಳ್ಳೋಣವಾಗಲಿ ಬಹುಪರಾಕ್ ಅಂತೇಳಿ ಹೇಳ್ತಾರೆ. ಅವ್ರು ನೀರು ಕುಡಿತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಮಹಾಸ್ವಾಮಿಗಳು ಬೆಳ್ಳುಳ್ಳಿ ಚಟ್ನಿ ಒಪ್ಪಿಸಿಕೊಳ್ಳಲಿ ಬಹುಪರಾಕ್ ಅಂತ ಹೇಳಿದ್ರತು ಅವ್ರು ಬೆಳ್ಳುಳ್ಳಿ ಚಟ್ನಿ ತಿನ್ನೋಂಗಿಲ್ಲ. ಬಿಸಿ ಬಿಸಿಯಾಗಿ ಯಾವುದೋ ಒಂದು ಪದಾರ್ಥ ಬಂದಿದೆ, ಒಂದು ನೊಡೆ ಬಂದಿದೆ, ಅದು ಬಿಸಿಯಾಗಿ ತಿನ್ನಬೇಕು, ಎಲೆಗೆ ಬಂದು ಬಿದ್ದಿದೆ, ಆಗ ತಿನ್ನೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಇನ್ಯಾವುದೋ ತಿನ್ನಬೇಕು ಪರಾಕ್ ಅಂದರೆ ಅದನ್ನೇ ಕೈ ಹಾಕಬೇಕು. ಆಮೇಲೆ ಅದು ಆರು ಹೋಗಿರುತ್ತೆ ಅಷ್ಟೊತ್ತಿಗೆ. ಹೀಗೆ ಎಷ್ಟೆಷ್ಟೋ ತೊಂದರೆಗಳು ಉಂಟು. ಅವೆಲ್ಲ ಈ ಒಂದು ಫಾರ್ಮ್ಯಾಲಿಟಿ ಅಂದರೆ ಯಾವ ಎಟಿಕೇಟ್ನ ಕಾರಣದಿಂದ ವೈತಾಳಿಕರು ಹೇಳಿದ್ದು ಜಗಜ್ಜಾಹೀರಾತಾಗ್ತಾ ಇತ್ತು. ವೈತಾಲಿಕಾ ಸ್ಫುಟ ಪದ ಪ್ರಕಟಾರ್ಥ ಮುಚ್ಚೈ ಪೇಟು ಭೋಗಾವಲಿ ಕಲಗಿರಹ. ಅದು ಮಿಕ್ಕವ್ರಿಗೆಲ್ರಿಗೂ ಗೊತ್ತಾಗ್ತಾ ಇತ್ತು ಅಂತ ಹೇಳ್ತಾನೆ. ಆಮೇಲೆ ಸರ್ಗವನ್ನು ಮುಗಿಸ್ತಾನೆ. ಧರಸ್ಯೋದ್ಧರ್ತಾಸಿ ತ್ವಮಿತೇನನು ಸರ್ವತ್ರ ಜಗತಿ ಪ್ರತೀತಃ ತತ್ಕಿಂ ಮಾಂ ಅತಿಭರಮದಃ ಪ್ರಾಪಿಪೈಷು ಉಪಾಲಬ್ಧೇಃ ಲಬ್ಧೇರ್ವೋಚ್ಚೈಃ ಗಿರಿಪತಿರಿತಿ ಶ್ರೀಪತಿಮಸೌ ಫಲಾಕ್ರಾಂತಃ ಕ್ರೀಡದ್ವಿರದ ಮತಿತೋರ್ವೀರುಹ ರವೈಹಿ ಅಂತ ಹೇಳಿ ಆ ಬೆಟ್ಟವೇ ಪ್ರಾರ್ಥನೆ ಮಾಡುವಂತೆ ಇತ್ತು ಅಂತ ಹೇಳ್ತಾನೆ. ಧರಸ್ಯೋದ್ಧರ್ತಾಸ್ತಿ, ಕೃಷ್ಣನ ಬೇಡುವಂತೆ ಇತ್ತು ಬೆಟ್ಟ. ಧರಸ್ಯ ಉದ್ಧರ್ತಾಸ್ತಿ, ನೀನು ಗೋವರ್ಧನವನ್ನು ಎತ್ತಿದೀಯ. ಧರ ಅಂದರೆ ಬೆಟ್ಟ. ಅದ್ರಿಗೋತ್ರ ಗಿರಿಗ್ರಾವ ಅಚಲ ಶೈಲಶಿಲೋಚ್ಚಯ ಮಹೀದ್ರ ಶಿಖರ ಕ್ಷ್ಮಾಭೃತ್ ಆಹಾರ್ಯಧರ ಪರ್ವತ ಅಂತೆಲ್ಲ ಧರ. ನೀನು ಬೆಟ್ಟ ಎತ್ತದವನು ಅಂತ. ಆದರೆ ನನ್ನನ್ನು ಹೀಗೆ ತೊಂದರೆ ಮಾಡ್ತಿದ್ಯಲ್ಲ, ಪ್ರತೀತಃ ತತ್ಕಿಂ ಮಾಂ ಅತಿಭರಂ ಅದಹ ಪ್ರಾಪಿಪೈಷು, ನನ್ನನ್ನು ನಿನ್ನ ಸೈನ್ಯ ಪರಿವಾರದ ಬಲದಿಂದ ತುಳಿದಾಕ್ಬಿಡೋ ಥರ ಕಾಣ್ತಾ ಇದೆ. ಅದಹ ಪ್ರಾಪಿಪೈಷು. ಪ್ರಾಪಿಪೈಷು ಅಂತಂದರೆ ಅದಹ ಪ್ರಾಪಯಿತು ಇಚ್ಛು ಪ್ರಾಪಿಪೈಷು. ನೀನು ನನ್ನನ್ನು ತುಳಿದ್ಬಿಡ್ಬೇಕು ಅಂತ ನೋಡ್ತಾ ಇದೆಯಲ್ಲ, ಏನಿದು ನ್ಯಾಯವಾ? ಇಷ್ಟು ಭಾರ ಹಾಕಿದ್ಯಾ? ಲಬ್ಧೇವ ಉಚ್ಚೈ ಗಿರಿಪತಿ ರೀತಿ ಶ್ರೀಪತಿ ವಸು. ಈ ಪರ್ವತವು ಶ್ರೀಪತಿಗೆ ಬೇಡಿಕೊಂಡು
ಅಯ್ಯೋ ಹೀಗೆ ಮಾಡ್ತೀಯ ನೀನು ನ್ಯಾಯವಾ ಅಂತ ಹೇಳುವಂತೆ ತೋರ್ತಾ ಇತ್ತು. ಯಾತಕ್ಕೆ ಅಂದರೆ ಕ್ರೀಡದ್ವಿರದ ಮತಿತ ಉರ್ವೀರುಹ ರವೈಹಿ, ಆ ಬೆಟ್ಟದ ಮೇಲೆ ಓಡಾಡ್ತಾ ಇರತಕ್ಕಂಥ, ತಪ್ಪಲಲ್ಲಿ ಸುಳಿದಾಡ್ತಾ ಇರತಕ್ಕಂಥ ಈ ಸೈನ್ಯದ ಆನೆಗಳ ಕಾರಣ ಅದು ತುಳಿತಕ್ಕೆ ಒಳಗಾಗಿ ಆ ಮರಗಳ ಮೇಲೂ ಆ ಸೊಂಡಲಗಳ ಭಾರ ಬಿದ್ದು ಮುರಿಯಲ್ಪಟ್ಟು ಪಾಪ ತೊಂದರೆಪಟ್ಟು ಬೆಟ್ಟ ಬಡ್ಕೋತಾ ಇದೆಯಾ ಅನ್ನುವಂತೆ ಮರದ ಕೊಂಬೆಗಳ ಮುರಿತದ ಶಬ್ದ ಕೇಳಿಸ್ತಾ ಇತ್ತು ಅಂತ ಕವಿ ತುಂಬ ಸುಂದರವಾದಂಥ ಉತ್ಪ್ರೇಕ್ಷಾಲಂಕಾರವನ್ನು ಮಾಡಿದ್ದಾನೆ. ಅಲ್ಲಿಗೆ 5ನೇ ಸರ್ಗ ಮುಗಿಯುತ್ತದೆ. ನಾಳೆ ಎಲ್ಲ ಋತುಗಳು ಬರ್ತಕ್ಕಂಥ 6ನೇ ಸರ್ಗ ನೋಡೋಣ. ನಮಸ್ಕಾರ.